ಮತ್ತು ರಾಜಕೀಯ ಜೀವನದಲ್ಲಿ ಅನೇಕ ಹೋರಾಟಗಳಿರ್ತದೆ. ಈ ಹೋರಾಟಗಳ ಮಧ್ಯದಲ್ಲಿ ಅಧಿಕಾರ ಬರ್ತದೆ. ಈ ಎರಡರ ಮಧ್ಯೆ ನಾವು ಎಷ್ಟು ಜನರ ಸೇವೆಯನ್ನು ಮಾಡ್ತೀವಿ ಅದು ಮುಖ್ಯ ನಮಗೆ. ನಾವು ಒಬ್ಬೊಬ್ಬರು ಅನ್ಕೊಂತಾರೆ ಜಯನಗರ ಏನಪ್ಪ ರಾಮಮೂರ್ತಿ ನಿಂದು ಕಾಸ್ಮೋಪಾಲಿಟನ್ ಸಿಟಿ ಎಲ್ಲ ಶ್ರೀಮಂತರು ಅಂತ. ಜಯನಗರದ ಒಳಗಡೆ ಇನ್ನೊಂದು ಔಟ್ ಚೆಕ್ ಮಾಡಿದವ್ರಿಗೆ ರಶ್ಮಿ ಅವರೇ, ಜಯನಗರದಲ್ಲಿ ಮಿಡ್ಲ್ ಕ್ಲಾಸ್ ಇದ್ದಾರೆ, ಅಪ್ಪರ್ ಕ್ಲಾಸ್ ಇದ್ದಾರೆ, ಅತಿ ಬಡವರು ಇದ್ದಾರೆ. ಯಾವತ್ತೂ ಹೆಸರು ಮಾಡಬೇಕು ಅಂತ ಹೋದವನು ದುಡ್ಡಿಂದ ಹೋಗಬಾರ್ದು. ದುಡ್ಡು ಮಾಡಬೇಕು ಅಂತ ಯಾವನು ಹೋಗ್ತಾನೆ ಅವನಿಗೆ ಹೆಸರು ಇರಲ್ಲ. ಸ್ವಾಧೀನದಲ್ಲಿ ಮಕ್ಕಳನ್ನ ಹೇಗಿಟ್ಕೊಳ್ಳೋದು, ಇವತ್ತಿನ ನೆಟ್ಫ್ಲಿಕ್ಸ್ ಎಲ್ಲವನ್ನೂ ನೋಡ್ಬಿಡ್ತಾ ಇದಾರಲ್ಲ ಸರ್. ಅದಕ್ಕೆ ಮೊನ್ನೆ CM ಕೂಡ ಒಳ್ಳೆ ಡಿಸಿಷನ್ ತೊಗೊಂಡ್ರು. ಇವತ್ತು 16 ವರ್ಷದ ಮಕ್ಕಳಿಗೆ ನಾವು ಮೊಬೈಲ್ನ ಬ್ಯಾನ್ ಮಾಡಬೇಕು. ಇವತ್ತು ರಾಜಕೀಯ ದಾರಿ ಅಂತ ಇದೆಯಲ್ಲ, ಇದು ಸಿಂಹಾಸನ ಅಲ್ಲ, ಈ ಸುಪ್ಪತ್ತಿಗೆ ಅಲ್ಲ, ಇದು ಮುಳ್ಳಿನ ಮೇಲೆ ನಾವು ಕೂತ್ಕೊಂಡಂಗೆ. ಇದರಲ್ಲಿ ಬೆಂಗಳೂರಿನ ಪ್ರೀತಿ ಮಾಡೋ ಜನ ಎಷ್ಟಿದ್ದಾರೆ. ಬಿದ್ದವರೆಲ್ಲ ಹೆಂಗೆ ಗೊತ್ತಾ, ಬಾಡಿಗೆ ಬಂದು ಬಾಡಿಗೆ ಕೊಡೋದು, ಉಪಯೋಗ ಕಸ ತಗೊಂಡು ಬಿಸಾಕು, ನನ್ನ ರಸ್ತೆ ಪ್ರೀತಿ ಮಾಡಬೇಕು, ನನ್ನ ಪಾರ್ಕ್ ಪ್ರೀತಿ ಮಾಡಬೇಕು. 25% 30% ಮೇಲೆ ಜನ ಇಲ್ಲ ಆ ಥರದ್ದು. ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ನೋಡಿ ನಾನು ಇವತ್ತು ಯಾವ ಥರ ನಮ್ಗೆ ಹಸುವಿತ್ತು ಅಂದರೆ, ನಮ್ಮ ತಾಯಿ ಯಾಕೆ ರಾತ್ರಿ ಅನ್ನ ಅಳಿಸಿದ್ದು ಅದು ತೊಳೆದು ನನಗೆ ಒಗ್ಗರಣೆ ಹಾಕ್ಕೊಟ್ರು. ಅಂದರೆ ಹಸಿದ ಅನ್ನಕ್ಕೂ ಕೂಡ ಒಂದ್ಸಲ ನಂಗೆ ಸಮಸ್ಯೆ ಆಗ್ಬಿಟ್ಟಿತ್ತು. ಅಭಿವೃದ್ಧಿ ಅಂದರೆ ಬರೀ ರಸ್ತೆಯನ್ನು ಕಟ್ಟೋದಲ್ಲ, ನಂಬಿಕೆಯನ್ನು ಕಟ್ಟೋದು ಅಂತ ಒಂದು ಮಾತಿದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನಂಬಿಕೆ ಅಂತ ಬಂದ ತಕ್ಷಣ, ಕಟ್ಟೋ ವಿಚಾರ ಅಂತ ಬಂದ ತಕ್ಷಣ ಬರದೆ ರಾಜಕೀಯ. ಹೆಸರಲ್ಲೇ ರಾಜಕೀಯ ಅಂತಂದಮೇಲೆ ಪಾಲಿಟಿಕ್ಸಲ್ಲಿ ಇಳಿಯೋದು ಹೇಗೆ, ಉಳಿಯೋದು ಹೇಗೆ, ಬೆಳೆಯೋದು ಹೇಗೆ, ಪಾಲಿಟಿಕ್ಸ್ ಆಚೆಯಿಂದ ನೋಡೋಕ್ಕೇನು, ಒಳಗಡೆ ಇದ್ದವರ ಜಾಗ ಏನು, ಇದೆಲ್ಲ ಒಂದು ಭಾಷಣದಿಂದ ಅಳಿತೀರಾ, ಎಲೆಕ್ಷನ್ಸ್ ಬಂದಾಗ ಕಳಿತೀರಾ, ಗುಣಿಸ್ತೀರಾ, ಅಥವಾ ವ್ಯಕ್ತಿಯನ್ನು ಮಾತಿಗೆ ಎಳೆದು ಅವರ ಅನುಭವದ ಮೂಲಕ ರಾಜಕೀಯನ ಅರ್ಥ ಮಾಡ್ಕೋತೀರಾ ರಶ್ಮಿ ಅಂತ ನನ್ನನ್ನು ಕೇಳಿದ್ರೆ, ಕೊನೆದನ್ನು ನಾನು ಇವತ್ತು ವೋಟ್ ಮಾಡ್ತೀನಿ. ಯಾಕೆಂದರೆ ಟುಡೇ ಇನ್ ದ ಸ್ಟುಡಿಯೋ ಜಯನಗರ ಅಂತಂದರೆ ಇಡೀ ಬೆಂಗಳೂರು ಹೇಗೆ ತಿರುಗಿ ನೋಡುತ್ತೋ, ಇಂತಹ ಒಂದು ದೊಡ್ಡ ಏರಿಯಾನ ರಾಜಕೀಯವಾಗಿ ಪವರಿಗೆ ಬಂದು ಆಳುವಂಥ ಒಂದು ನಾಯಕನ ಮನಸ್ಥಿತಿ, ಪರಿಸ್ಥಿತಿ ಮತ್ತು ಈ ಸ್ಥಿತಿಗೆ ಬರೋದಕ್ಕೆ ಅವರಲ್ಲಿರುವಂಥ ಛಲ, ಅವರು ನಡ್ಕೊಂಡು ಬಂದಿರುವಂಥ ಜೀವನ ನೋಡಿರೋದು, ನುಂಗಿರೋದು, ಉಗಳಕ್ಕಾಗದೇ ಇರೋದು, ಎಲ್ಲ ವಿಚಾರಗಳನ್ನು ಮಾತುಗಳಿದ್ರೆ ಹೇಗೆ ಅಂತ. ಹಾಗಾಗಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಆ್ಯಂಡ್ ಲಾಡ್ ಆಫ್ ಹ್ಯಾಪಿನೆಸ್, ಇವತ್ತು ಜಸ್ಟ್ ಕ್ಯೂರಿಯಸ್ ಕನ್ನಡದಲ್ಲಿ ನಮ್ಮ ರಾಮಮೂರ್ತಿ ಸರ್ ಅವರನ್ನು ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸಾಕಷ್ಟು ಬಾರಿ ಕಾರ್ಪೊರೇಟರ್ ಆಗಿ ಪವರ್ನ ರುಚಿನ ನೋಡಿದ್ದೀರಾ, ಈಗ MLA ಆಗಿ, ಸಿಟ್ಟಿಂಗ್ MLA ಆಗಿ ಜಯನಗರದ ಜಯದ ಕುರ್ಚಿ ರುಚಿನ ನೋಡ್ತಾ ಈ ಕಡೆ ಆಧ್ಯಾತ್ಮ, ಮಧ್ಯ ಜೀವನ, ಜನ ಎಲ್ಲರ ಮಧ್ಯ ಹೇಳಿ ಸರ್, ಹೇಗಿದ್ದೀರಾ ತಾವು? ವೆರಿ ಗುಡ್, ಆಲ್ ಗುಡ್. ಭಾಳ ಖುಷಿ ಆಯ್ತು ನನಗೆ ಇವತ್ತು ನಿಮ್ಮ ಸ್ಟುಡಿಯೋಗೆ ಬಂದು ರ್ಯಾಪಿಡ್ ರಶ್ಮಿ ಅವ್ರನ್ನ ಮಾತಾಡಿಸಿ ಅನೇಕ ಸಿಹಿಗಳನ್ನ ಕೈಗಳನ್ನ ಹಂಚ್ಕೊಳ್ಳುವಂಥದ್ದು. ಮತ್ತು ರಾಜಕೀಯ ಜೀವನದಲ್ಲಿ ಅನೇಕ ಹೋರಾಟಗಳಿರ್ತದೆ. ಈ ಹೋರಾಟಗಳ ಮಧ್ಯದಲ್ಲಿ ಅಧಿಕಾರ ಬರ್ತದೆ. ಇದ್ರ ಮಧ್ಯದಲ್ಲಿ ಈ ಎರಡರ ಮಧ್ಯೆ ನಾವು ಎಷ್ಟು ಜನರ ಸೇವೆಯನ್ನು ಮಾಡ್ತೀವಿ ಅದು ಮುಖ್ಯ ನಮಗೆ. ಪೊಲಿಟಿಕಲಿ ಕಾಮನ್ನು ಬಿಟ್ವೀನ್ 2 ಪಾರ್ಟಿ 3 ಪಾರ್ಟಿ ಕಾಮನ್ ಇದೆ. ಆದರೆ ಅಧಿಕಾರ ಬಂದ ಮೇಲೆ ನಾವು ಏನು ಕೊಡುಗೆ ನಮ್ಮದು ಮಾಡಿದ ಮೈ ಕಾಂಟ್ರಿಬ್ಯೂಷನ್, ಆ ದೃಷ್ಟಿಯಿಂದ ಅದೇ ಮುಖ್ಯ ನಮ್ಮ ಲೈಫಲ್ಲಿ. ನಿಜ ಸರ್. ಇವತ್ತು ನಿಮ್ಮನ್ನು ನಾವು ನೋಡ್ತಾ ಇರೋದು ಪವರ್ ರುಚಿ ನೋಡಿರೋ ರಾಮಮೂರ್ತಿ ಸರನ್ನು. ಇದೆಲ್ಲದಕ್ಕಿಂತ ಮುಂಚೆ ನಿಮ್ಮದೇ ಒಂದು ಜರ್ನಿ ಅಂತ ನೋಡಿದ್ರೆ 1966 ಇಸ್ವಿನಲ್ಲಿ ಹುಟ್ಟಿರೋರು ತಾವು. 95-96 ಬಾರ್ನ್, 96 ಅಲ್ವಾ? 1965 ಬಾರ್ನ್. ಸೊ ಅಲ್ಲಿಂದ ನಿಮ್ಮದೇ ಜರ್ನಿ ನೋಡ್ಕೊಳ್ತಾ ಬಂದರೆ 90s ನೀವು BJPನಲ್ಲಿ ಒಂದು ಸಕ್ರಿಯವಾಗಿ 90ಇಂದ ಇದ್ದೀರಾ. ಸೊ ಇವತ್ತು ಕಟ್ಟಾದರೆ ನಾವು 2026 36 ವರ್ಷ ಆದಮೇಲೆ ನೀವು ಅದರ ಒಂದು ರುಚಿನ ನೋಡಿದ್ದೀರಾ. ಆದರೆ ಈ ಜರ್ನಿನಲ್ಲಿ ಏನು ತುಂಬ ತಾಳ್ಮೆ ಇತ್ತಾ, ಅಥವಾ ನೀವೇ ಹೇಳ್ದಂಗೆ ಅರ್ಚಕರ ಮಗ ತಾವು, ಎಲ್ಲಿಯ ಒಂದು ಫ್ಯಾಮಿಲಿಯ ಪರಂಪರೆಯಲ್ಲಿ ಅಥವಾ ನೀವು ಕನ್ಸ್ಕೊಂಡು ಇವತ್ತು ಕೂತಿರೋದೆಲ್ಲಿ, ಇವೆಲ್ಲ ಹಿಂದೆ ತಿರುಗಿ ನೋಡಿದ್ರೆ ಎಲ್ಲಿಂದ ಶುರು ಮಾಡಬೇಕು ಸರ್? ಅಲ್ಲ, ಇವತ್ತು ನನ್ನ ಲೈಫಲ್ಲಿ ನಾನು ಈ ರಾಜಕೀಯಕ್ಕೆ ಬರ್ತೀನಿ, ಅಧಿಕಾರಕ್ಕೆ ಬರ್ತೀನಿ, ನನಗೇನು ಇಲ್ವೇ ಇಲ್ಲ ನನಗೆ. ಮತ್ತೆ ಸೊ ನಾನು ಹುಟ್ಟಿದ್ದು ತುಮಕೂರು ಡಿಸ್ಟಿಕಲ್ಲಿ, ನಮ್ಮ ಊರು ಗುಬ್ಬಿ ಚಂದ್ರಶೇಖರಪುರ ಅಂತ, ಅದಕ್ಕೆ CK ರಾಮಮೂರ್ತಿ ಅಂತ ಚಂದ್ರಶೇಖರಪುರ ಅಂತ. ಸೊ ನಮ್ಮದು ಅರ್ಚಕರ ಫ್ಯಾಮಿಲಿ. ಮಧ್ಯದ ನಮ್ಮ ತಾತ ಅವರ ಮುತ್ತಾದ ಕಾಲಿಂದ ನಮ್ಮದು ಪೂಜೆ ಪುನಸ್ಕಾರ ಮಾಡುವಂಥ ಒಂದು ಫ್ಯಾಮಿಲಿ ನಾನು ಹುಟ್ಟಿದ್ದು. ನಮ್ಮ ತಂದೆ ರಾಗಿಗುಡದಲ್ಲಿ ಅರ್ಚಕರಾಗಿರ್ತಾರೆ.
ಒಂದು 1980ಗೆ 1780 ಅವ್ರು ಬಂದು ಪೂಜೆ ಶುರು ಮಾಡ್ತಾರೆ. ಸೊ ನಾನು 10ನೇ ಕ್ಲಾಸ್ ತನಕ ನಾನು ನಮ್ಮೂರಲ್ಲೇ ಸರ್ಕಾರಿ ಶಾಲೆಯಲ್ಲಿ ನಾನು ಓದಿದ್ದು ನಾನು. ಸೊ ಈ ಒಂದು ಏನಾಗುತ್ತೆ ಅಂದರೆ ಒಬ್ಬ ಬ್ರಾಹ್ಮಣರು ಅಂದರೆ ಯಾರು ಸ್ಥಿತಿವಂತ, ಯಾರು ಬ್ರಾಹ್ಮಣರು ಸ್ಥಿತಿವಂತ ಊರ ಕಡೆ ಯಾರು ಇರಲ್ಲ, ಪೂಜೆ ಪುನಸ್ಕಾರ ಮಾಡ್ಕೊಂಡಿರ್ತಾರೆ. ಅಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾನು ಹುಟ್ಟಿ ಬೆಳೆದೊಂದು ಮನುಷ್ಯ ನಾನು. ನನಗೆ ಟ್ಯಾಗೇ ಇತ್ತಲ್ಲ ಸರ್, ಬಡ ಬ್ರಾಹ್ಮಣ. ಊರಿನಲ್ಲಿ ಒಂದು ಬಡ ಬ್ರಾಹ್ಮಣ ಇದ್ದಂಗೆ ಸೇಮ್ದು ನನಗೂ ಕೂಡ ಒಂದು ಎಂಟ್ರಿ ಆಗೋದು. ಸೊ ನೋಡಿ, ನಮಗೆ ಇವತ್ತಿನ ಜೀವನ ಬೇರೆ, ಅವತ್ತಿನ ಜೀವನ ಬೇರೆ. ಅಂದರೆ ಅವತ್ತು ನಮಗೆ ಹಸುವಾಗಿರೋದು ನನ್ನ ಲೈಫಲ್ಲಿ ಸಹಿಸ್ಕೊಂಡು ಓದಿದ್ದೀನಿ ನಾನು. 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ನಮ್ಮಪ್ಪ, ನಾವೆಲ್ಲ ಹಳ್ಳಿ ಜನ, ಊರಲ್ಲಿ ನಮಗೇನಾರು ಪೂಜೆ ಮಾಡಿದ್ರೆ ಒಂದಿಷ್ಟು ಊಟ, ಇಲ್ಲ ಅಂದರೆ ಸಣ್ಣ ಪುಟ್ಟ ಒಂದಿಷ್ಟು ಹೊಲ ಗದ್ದೆ. ಇದರಿಂದ ನಾನು ಚಿಕ್ಕ ಹುಡುಗರಿಂದ ನನಗೆ ಬಡತನ ಅನ್ನೋದು ನನಗೇನು ಮಧ್ಯದಿಂದ ಬಂದ್ಬಿಟ್ಟಿತ್ತು ನಮಗೆ. ಇದ್ರ ಮಧ್ಯದಲ್ಲಿ ನನಗೆ ಕನಸು ಏನಿತ್ತು, ಬೆಂಗಳೂರಿಗೆ ಹೋಗ್ಬೇಕು, ನಾನು ಬೆಂಗಳೂರು ಎಜುಕೇಷನ್ ಮಾಡಬೇಕು ಅಂತ ಒಂದು ಕನಸಿತ್ತು. ಸೊ ಏನಾಯಿತು, ಸರ್ಕಾರಿ ಶಾಲೆ ಅಂದರೆ ಅವಾಗ SLC ಫೇಲ್ಡ್ ಆಗ್ಬಿಡ್ತೀನಿ ನಾನು, 2 ಸಬ್ಜೆಕ್ಟ್ ಫೇಲ್ಡ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನನಗೆ ಒಂದು ಚಾಲೆಂಜ್ ಬಂದ್ಬಿಡುತ್ತೆ ನನಗೆ, ಹೆಂಗಾರ ಮಾಡಿ ನಾನು, ಏಕೆಂದರೆ ಅವತ್ತಿನ ಸರ್ಕಾರಿ ಅಂದರೆ 4-5 ಕ್ಲಾಸ್ಗೆ ಒಬ್ಬ ಟೀಚರ್ ಇರ್ತಾರಲ್ಲಿ, ಗುಡಿಸ್ಲು ಶಾಲೆಗಳು, ಹಳೆ ಶಾಲೆಗಳಲ್ಲಿ. ಆ ದೃಷ್ಟಿಯಿಂದ ಚೆನ್ನಾಗಿ ಓದಬೇಕು ಅಂತ ಒಂದು ಆಸೆ ಇತ್ತು. ಬಂದು ನಾನು ಫಸ್ಟ್ ಇಲ್ಲಿ ಬಂದು ಸಣ್ಣ ಫ್ಯಾಕ್ಟ್ರಿಗೆ ಸೇರಿಕೊಂಡೆ ಕೆಲಸಕ್ಕೆ, ಫೇಲ್ಡ್ ಆಗ್ಬಿಟ್ಟಿದ್ನಲ್ಲ. ಯಾವ ಫ್ಯಾಕ್ಟ್ರಿ? ಸೊ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಲಿ 300 ರೂಪಾಯಿ ನಂಗೆ ಸ್ಯಾಲ್ರಿ. 6 ತಿಂಗಳು ನಾನು ಎಕ್ಸಾಮ್ ಕಟ್ಟಿದ ಮೇಲೆ 3 ತಿಂಗಳು ಏನು ಮಾಡ್ತೀರಾ? ಅಪ್ಪ ಪೂಜಾರರು ಒಂದು ಸಣ್ಣ 10x10, ಒಂದು 10x10 ಸ್ಟುಡಿಯೋಗಿಂತ ಚಿಕ್ಕ ಮನೆ, 10x10 ಮನೇಲಿ ನಾನು, ನಮ್ಮ ಅಪ್ಪ, ನಮ್ಮ ಅಕ್ಕ, ಅವಳು MA ಓದ್ತಿದ್ದೆ, ಅವಳೊಬ್ಬಳು, ನಮ್ಮ ಮಿಕ್ಕಿದ ಫ್ಯಾಮಿಲಿ ಎಲ್ಲ ಅಲ್ಲಿತ್ತು. ನಮ್ಮ ಅಪ್ಪಂಗೆ 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಆ ದೃಷ್ಟಿಯಿಂದ ನಮಗೇನಾಯಿತು ಅಂದರೆ ಏನೋ ಒಂದು 300 ರೂಪಾಯಿ ಸಂಪಾದನೆ ಮಾಡೋಣ, ಒಂದು ಹೆಲ್ಪರಾಗಿ ಸೇರಿಕೊಂಡೆ. SLC ಪಾಸ್ ಮಾಡಿದೆ. ಅದಾದಮೇಲೆ ITI ಸೇರಿಕೊಂಡೆ, ಡಿಪ್ಲೊಮೋಗೆ ಸೇರಿಕೊಂಡು ITI ಮಾಡಿ ಅಪ್ರೆಂಟಿಸ್ ಮಾಡಿದೆ. 3 ವರ್ಷ ನಾನು. ಅವಾಗ ಒಂದು 800 ರೂಪಾಯಿ ನಂಗೆ ಸ್ಟೈಫೆಂಡ್ರಿ ಬರೋದು ನನಗೆ. ಸೊ ಅಲ್ಲಿಂದ ಸೈಕಲ್ ಎತ್ಕೊಂಡು ದುಡಿದು 800 ರೂಪಾಯಿಗೆ ನಾನು ಕಿಲೋಮೀಟ್ರ್ ಗಟ್ಟಲೆ ನಾನು ಟ್ರೈನ್ ತೊಗೊಂಡು ಬೆಂಗಳೂರು ಜಯನಗರದಿಂದ ನಾನು ಪೀಣ್ಯಾಗೆ ಹೋಗ್ತಿದ್ದೆ ಅಪ್ರೆಂಟಿಸ್ ಕಲಿಯೋಕೆ 1 ವರ್ಷ. ಸೊ ಅದು ಮಾಡಿ ಯಾವಾಗ ನಾನು ಪಾಸ್ 89 ಡಿಸೆಂಬರಲ್ಲಿ ನನಗೆ ಮೈಕೋದಲ್ಲಿ ನನಗೆ ಜಾಬ್ ಆಯಿತು. 2-3 ಇಯರ್ ಭಾಳ ಕಷ್ಟಪಟ್ಟು ಸಫರ್ ಮಾಡಿದ್ದು ನಾನು. ಅಂದರೆ ಅದೇನಂದರೆ ನೋಡಿ, ನಾನು ನಮ್ಮನೇಲಿ 5-6 ಜನ ಇದ್ವಲ್ಲಿ, ರಾಯಗುಡದಲ್ಲೂ ಕೂಡ. ಸಮ್ಮರ್ ಬಂದಾಗ ನಾವು 4 ಜನ ಆಚೆ ಮಲ್ಕೊತಿದ್ವಿ, 3-4 ಜನ ಒಳಗಡೆ ಮಲಗೋರು, ಅರ್ಚಕರು ಫ್ಯಾಮಿಲಿ, ಶಕೆ ಆ ದೃಷ್ಟಿಯಿಂದ. ಸೊ ನಮಗೆ ನಮ್ಮ ತಾಯಿ ಎಲ್ಲ ನಮಗೆ ಭಾಳ ಚೆನ್ನಾಗಿ ಬೆಳೆಸಿದ್ದಾರೆ. ಅಂದರೆ ಏನು ಕಷ್ಟ ಹೇಳ್ಕೊತಿರಲ್ಲ. ಸುಮಾರು ಕಡೆ ನಮಗೆ ಒಂದು ಟೈಮ್ನಲ್ಲಿ ನಮಗೆ ಊಟಕ್ಕೆ ಹಳ್ಳಿ ಕಡೆ ಸಮಸ್ಯೆ ಆಗೋದು, ಬಡತನ, ಬರಗಾಲ, ಆ ಟೈಮ್ನಲ್ಲಿ ಸಮಸ್ಯೆ ಆಗೋದು. ಬೆಂಗಳೂರಿಗೆ ಬಂದಾಗ ಕೂಡ ನಾನು 300 ರೂಪಾಯಿ ನಾನು ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡಿದೆ ನಾನು. ಸೊ ಇದಾದಮೇಲೆ ನನಗೆ ಯಾವಾಗ ಮೈಕೋ ಜಾಯಿನ್ ಆದೆ, ಸ್ವಲ್ಪ ನಂದು ಚೇಂಜ್ ಆಯಿತು. ಅಂದರೆ ನನಗೆ ಒಳ್ಳೆಯ ಸ್ಯಾಲ್ರಿ ಸಿಗ್ತಿತ್ತು. ಆ ಸ್ಯಾಲ್ರಿಯಿಂದ 89 ಜಾಯಿನ್ ಆದೆ. ಅಗೇನ್ 1990ನಲ್ಲಿ ನಾನು BJP ಜಾಯಿನ್ ಆಗ್ಬಿಟ್ಟೆ. ಅಲ್ಲಿ BJPಗಳೇ ಗಾಡಿ ಹೇಗೆ ಬಂತು ಅಂತಂದರೆ, ಆವಾಗ ಯೂನಿಯನ್ ಕಾಂಟ್ಯಾಕ್ಟ್ ಬೆಳ್ಕೊಂತು. 1992ನಲ್ಲಿ ಅಡ್ವಾಣಿಯವ್ರ ರಥಯಾತ್ರೆ ಭಾಳ ಇಡೀ ದೇಶದಲ್ಲಿ ಒಂದು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಒಂದು ಹೋರಾಟ, RSS ಸಂಪರ್ಕದಲ್ಲಿದ್ದೆ ನಾನು. ಯಾವಾಗ ಹೋರಾಟ ಬಂತು, ಎಂಟೈರ್ ಯೂತ್ಸು ಜಯನಗರದಲ್ಲಿ ನಾವೆಲ್ಲರೂ ಕೂಡ 1992ನಲ್ಲಿ ನಾವು ಆ್ಯಕ್ಟಿವ್ ಆಗ್ಬಿಟ್ವಿ. ನಾವು ರಥಯಾತ್ರೆ ನಾವು ಕೂಡ ರಥಯಾತ್ರೆಗೆ ಅಯೋಧ್ಯೆಗೆ ಹೋಗಿದ್ವಿ, ಕರ್ತವ್ಯ ಮಾಡಿದ್ವಿ. ಹೇಗಿತ್ತದು? ಹೊಡೆತಗಳು ತಿಂದಿದ್ದೀವಿ, ಮೈಯೆಲ್ಲ ಬಾಸುಂಡೆ ನನಗೆ. ಅವಾಗ ಲಾಠಿ ಚಾರ್ಜ್ ಆಗಿದ್ದು. ಇಲ್ಲಿಂದ ಅಲ್ಲಿ ಹೋಗಿ ಹೋದಾದ್ಮೇಲೆ ಅಲ್ಲಿ ನನಗೆ ಓಡೋದು ಪೊಲೀಸ್ನವರು, ಮೈಯೆಲ್ಲ ಬಾಸುಂಡೆ ಬಂದು ಪ್ರಜ್ಞೆ ತಪ್ಪಿ, ಇದೆಲ್ಲವೂ ಕೂಡ ನಮಗೆ 92. ಅವನು ಹುಡುಗ ಅವಾಗ ಎಷ್ಟು, 24 ವರ್ಷ ಅವಾಗ. ಸೊ ಏನಾರ ಮಾಡಬೇಕು ಅಯೋಧ್ಯೆ ಅಂತ ಅವಾಗ ಒಂದು ಒಳ್ಳೆ ವೇವ್ ಇತ್ತು. ಆವಾಗ ನಮ್ಮ ವಿಜಯಕುಮಾರ್ ಅಂತ ನಮ್ಮ ರಾಜಕೀಯ ಗುರುಗಳು ಅನಂತಕುಮಾರ್ ಅವರಿದ್ದರು. ಸೊ ಇವರೆಲ್ಲ ನಮಗೆ ಒಂದು ಸ್ಫೂರ್ತಿ. ಆವಾಗ ನಮ್ಮ 9 ಬ್ಲಾಕಲ್ಲೇ ಅಡ್ವಾಣಿಯವರು ಬಂದಾಗ ನಿಲ್ಲಿಸಿ ಅವ್ರಿಗೆ ರಥಯಾತ್ರೆ ಬಂತಲ್ಲ ಹೊಸೂರು ಕಡೆಯಿಂದ, ನಿಲ್ಲಿಸಿ ಒಂದು ಜೈಕಾರ ಹಾಕಿ ಅವತ್ತಿನ ನಾನು ಫುಲ್ ಟೈಮ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದೆ. ಸ್ಯಾಲ್ರಿ ಕರೆಕ್ಟಾಗಿ ಹೋದರೆ ನಮ್ಮ ಫ್ರೆಂಡ್ಸ್ಗೆಲ್ಲ 25,000 ಸ್ಯಾಲ್ರಿ ಬರೋದು ಮೈಕೋದಲ್ಲಿ. ನನಗೆ ಎಷ್ಟು ಬರೋದು ಬರೀ 2,000-3,000 ಸ್ಯಾಲ್ರಿ. ಆಬ್ಸೆಂಟು
ಒಂಥರ ಹುಚ್ಚು ಬಂದ್ಬಿಡ್ತು. ಬಿ ಜೆ ಪಿ ಹೋರಾಟ ಮಾಡಬೇಕು, ಹಿಂದೂ ಧರ್ಮ ಓಡಾಡಬೇಕು, ಅಯೋಧ್ಯ ರಾಮ ಮಂದಿರ ಬಗ್ಗೆ ಎಲ್ಲ ಕಡೆ ಫ್ಲಾಗ್ ಕಟ್ಟು, ಅದು ಮಾಡು ಇದು ಮಾಡು ಫುಲ್ಲು. ಸೊ ಒನ್ ಫೈನ್ ಡೇ ಯಾವಾಗ 1992 1918ನಲ್ಲಿ ನಮ್ಮ ಒಬ್ಬ ಬಿ ಜೆ ಪಿ ಒಬ್ಬ ಕಾರ್ಪೊರೇಟರ್ ಕ್ಯಾಂಡಿಡೇಟ್ಗೆ ಗಲಾಟೆ ಆಗೋಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ನೀನು ಆಗಬೇಕು ಅಂತ ಹಿರಿಯರು ಹೇಳೋದು, ನೆಕ್ಸ್ಟ್ ಇನ್ನು 5 ವರ್ಷ ಪ್ರಿಪೇರ್ ಆಗಿಬಿಡ್ಬೇಕು ನೀನು ಅಂತ. ಸೊ 1996 ಫಸ್ಟ್ ಟೈಮ್ ನಾನು ಕಾರ್ಪೊರೇಟರ್ ಇಡೀ ಜಯನಗರಕ್ಕೆ 1996 27 ವರ್ಷ ನಾನು ಅವಾಗ ನಾನು ಕಾರ್ಪೊರೇಟ್ರಾಗಿ ಮೊದಲನೇ ಬಾರಿಗೆ ಕಾರ್ಪೊರೇಟರ್ ಆದೆ ನಾನು. ಹೇಗಿತ್ತು ಸರ್ ಅವತ್ತು ನನ್ನ ಕೈನಲ್ಲಿ ನನಗೆ ಬಿ ಫಾರಮ್ ಕೊಟ್ಟಾಗ ರಶ್ಮಿ ಅವರೇ, ನನ್ನ ಜೋಬಲ್ಲಿ ಬರೀ 5,000 ರೂಪಾಯಿ ಇತ್ತು. 5,000 ನನ್ನ ಜೋಬಲ್ಲಿ 5,000 ಇರಲಿಲ್ಲ. ಒಂದು 4,000 ಚಿಲ್ಲರೆ ಚೇಂಜ್ ಇತ್ತು, ಎಲ್ಲ ಹುಡುಕಿ ಪಡ್ಕೆ ಮಾಡಿ ನಮ್ಮ ಮನೆ 5,000 ರೂಪಾಯಿ ಸ್ಯಾಲ್ರಿ ಬಿ ಫಾರಮ್ ತಗೊಂಬಂದು ಕೊಟ್ಬಿಟ್ರು. ಆಮೇಲೆ ಇಡೀ ಮೈಕೋದಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹಿತೈಷಿಗಳು ಎಲ್ಲ ಸೇರಿ ಖರ್ಚು ಇಟ್ಕೊಂಡು ಎಲ್ಲ ಕಡೆ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ 70,000 ರೂಪಾಯಿ ತಗೊಂಬಂದು ನನ್ನ ಕೈ ಕೊಟ್ಟರು. ಇನ್ಯಾರೋ ಒಬ್ರು ಊಟ ಹಾಕ್ಸರು, ಇನ್ನೂ ತಿಂಡಿ ಹಾಕ್ಸರು. ಇಡೀ ನನ್ನ ಖರ್ಚು ನನ್ನ ಸ್ವಂತ ಒಂದು 10,000 ರೂಪಾಯಿ ನಾನು ಖರ್ಚು ಮಾಡಿರ್ಬೋದು ಅವಾಗ ಅಷ್ಟೆ. 2 ವೀಲರ್ ಇತ್ತು ಅವಾಗ ನನ್ನ ಹತ್ರ. ಕಾರ್ಪೊರೇಟ್ರಾಗಿ ಜನ ನನಗೆ ಏಕ್ದಮ್ ಆವಾಗ ಕಾಂಗ್ರೆಸ್ ಆಡಳಿತ, MLA ಕಾಂಗ್ರೆಸ್ಸು, MP ಕಾಂಗ್ರೆಸ್ ಅವಾಗ, ಆಮೇಲೆ ಕಾಂಗ್ರೆಸ್ ಸರ್ಕಾರ ಇತ್ತು ಅಂತ ಒಂದು ಕಾಂಗ್ರೆಸ್ ವೇವಲ್ಲೂ ಕೂಡ ಏನು ಇಡೀ ಯೂಸ್ ನನಗೇನು ಮಾಡಿದ್ರು, ಫಸ್ಟ್ ಟೈಮ್ ಕಾರ್ಪೊರೇಟ್ರಾಗಿ ಗೆಲ್ಲಿಸ್ಬಿಟ್ರು. ಇಡೀ ಜಯನಗರದಲ್ಲಿ ಮಾವಳ್ಳಿಲಿ ಒಬ್ಬ ಕಾರ್ಪೊರೇಟರ್ ಆಗಿದ್ದ, ನಾನೊಬ್ಬ, ಇಬ್ಬರೇ ನಮ್ಮ ಜಯನಗರದಲ್ಲಿ ಕಾರ್ಪೊರೇಟ್ರು ಬಿ ಜೆ ಪಿಯಿಂದ. ಒಂದು 25 ಜನ ಕಾರ್ಪೊರೇಟ್ರು ಆ ಟೈಮ್ನಲ್ಲಿ ಇದ್ದರು ಆವಾಗ 96 ಬಿ ಜೆ ಪಿಯವರು, ಮಿಕ್ಕೆಲ್ಲ ಕಾಂಗ್ರೆಸ್ ಆವಾಗ. ಅವತ್ತು ನನಗೆ ಜನ ಆಶೀರ್ವಾದ ಮಾಡಿದ್ದು, ಅವತ್ತು ನನಗೆ ಕಂಟಿನ್ಯೂಷನ್ ಆಗಿ ನನಗೆ ಕ್ಯಾಟಗರಿ ಚೇಂಜರ್ ಬೇರೆ ಯಾರು ನಿಲ್ಲಿಸ್ತಿದ್ವಿ, ಮತ್ತು ಹೇಗೆ ನಾವೇ ನಿಂತ್ಕೊತಿದ್ವಿ. ಜನ 2 ಸಲ ನನಗೆ 2010 ಕೂಡ ನನಗೆ ಆಶೀರ್ವಾದ ಮಾಡಿದ್ರು. 2015 ಮಿಸಸ್ ನಿಂತ್ಕೊಂಡಾಗ ಕೂಡ ಆಶೀರ್ವಾದ ಮಾಡಿದ್ರು. ಅಂದರೆ ಯಾವ ಥರ ಅಂದರೆ, ನಾವು ಬೆಳಗ್ಗೆ ಎದ್ದರೆ 6:30 ಎಚ್ಚರಿಕೆ ಆಗ್ಬಿಡುತ್ತೆ ನನಗೆ, ಏನೇ ಮಾಡಿದ್ರು, ಎಷ್ಟು 12 ಗಂಟೆ ಮಲ್ಕೊಂಡ್ರು ಎದ್ದು ಒಂದು ರೌಂಡ್ ಹಾಕ್ಕೊಂಡು ಮಾತಾಡ್ತೀವಿ ಪಬ್ಲಿಕ್ನ, ಹೋಟ್ಲ್ ಮುಂದೆ ಅಲ್ಲಿ ಇಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಕಸ ಎಲ್ಲಿದೆ ಏನಿದೆ ಅಂತ ದಿನ ಬೆಳಗ್ಗೆ ಇದೆ. 35 ವರ್ಷದಿಂದ ಈವನ್ ಟುಡೇ MLA ಆದರೂ ಕೂಡ ನಾನು ಪಬ್ಲಿಕ್ ಮಧ್ಯನೇ ಇರ್ತೀನಿ, ಜನಗಳ ಮಧ್ಯೆ ಇರ್ತೀನಿ ನಾನು. ಸೊ ಅಂದರೆ ಒಂದು ಕಾರ್ಪೊರೇಟರ್ ಲೈಫು ಅವತ್ತು ಹೇಗಿತ್ತು, ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪವರಿಗೆ ಬಂದಮೇಲೆ ಹೇಗೆ ನಿಭಾಯಿಸಿದ್ರಿ ಅವತ್ತು 90ರ ದಶಕದಲ್ಲಿ? ಅವತ್ತು ನೋಡಿ, ನನಗೆ ಗ್ರ್ಯಾಂಟ್ ಅಂತ ಎಷ್ಟು ಕೊಡೋರು ನಮಗೆ ಅಂತಂದರೆ, ಒಂದು ವಾರ್ಡ್ಗೆ ಒಂದು 25 ಲಕ್ಷ ರೂಪಾಯಿ ಗ್ರ್ಯಾಂಟ್ ಕೊಡೋರು ಅವಾಗ. ಭಾಳ ದೊಡ್ಡ ಕಾರ್ಪೊರೇಷನ್ ಅವಾಗ. ಈ ಥರ ತಿಂಗಳಿಗೆ ಸರ್? ವರ್ಷಕ್ಕೆ ಡೆವಲಪ್ಮೆಂಟ್ಗೆ, ಟಾರ್ಗೆ, ಅದಕ್ಕೆ ಇದಕ್ಕೆ. ಇವತ್ತಿನ ಕಾರ್ಪೊರೇಷನ್ ಕೋಟಿಗಟ್ಟಲೆ ಕೊಡ್ತಾರೆ, ಅದಕ್ಕೂ ಸಾಕಾಗಲ್ಲ. ಅವತ್ತು ಆ ಒಂದು 96 ನನಗೆ ಕೊಟ್ಟಿದ್ದು ಅಂತಂದರೆ ಒಂದು 25 ಲಕ್ಷ ನನಗೆ, ಅಂದರೆ ಡೆವಲಪ್ಮೆಂಟ್ ವರ್ಕೆ ಅಂತ ಕೊಟ್ಟಿದ್ದು. ಅವಾಗ ನಮ್ಮ ಸಂಬಳ ಎಷ್ಟಿತ್ತು? 2,500 ರೂಪಾಯಿ ಸಂಬಳ ನಮ್ಗೆ ಅವಾಗ. ಅಲ್ಲಿಗೆ ಒಬ್ಬ ಗೌರವಧನ ಅಂತ ಗೌರವಧನ ಕೊಡೋರು. ಸೊ ಅವಲ್ಲಿಂದ ಜನಗಳ ಮಧ್ಯೆ 40,000 ಓಟ್ ಅವಾಗ. ಇವಾಗ 25,000 ಓಟ್ ಮಾಡಿ, ಅವಾಗ 40,000 ಓಟ್ ಇತ್ತು. ಅದೇ ಜನ ರೆಸ್ಪಾನ್ಸ್, ಅವತ್ತೇನು ನನ್ನ ಪ್ರೀತಿ ಇಟ್ಟಿದ್ರು, ಇವತ್ತು ನಮ್ಗೆ ಅದೇ ಪ್ರೀತಿ, ಅದೇ ಹಂಗೆ ಓಟ್ ಹಾಕಿದ್ದಾರೆ ನಮಗೆ. ಇವತ್ತು ನಾನು ಬೆಳೀತಾ ನನ್ನ ಜೊತೆ ಇರೋ ಸ್ನೇಹಿತರು ಕೂಡ ಯಾರೂ ನನ್ನ ಆಚೆ ಹೋಗಿಲ್ಲ, ನನ್ನ ಜೊತೆಲೇ ಎಲ್ಲರೂ ನನ್ನ ಜೊತೆಲೇ ಇದ್ದಾರೆ. ಯಾರೋ ವಯಸ್ಸಾಯಿತು ಮೇಲಿಂದ ಆಶೀರ್ವಾದ ಮಾಡೋರೆ, ನಮ್ಮ ಅಪ್ಪ ಇರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಮತ್ತು ಎಲ್ಲ ವೋಟರ್ಸು ಸುಮಾರು ಜನ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ದೆ. ಇನ್ನು ಹುಡುಗನಪ್ಪ ಇವನಿಗೆ ಅಂತ. ಇವಾಗ ನನಗೆ 60 ವರ್ಷ. 27 ನಾನು ಕಾರ್ಪೊರೇಟರ್ ಆಗಿದ್ದು. ಇಲ್ಲಿ ತನಕ ನಾನು ಬೆಳೆಸಿದ್ದಾರೆ ಅಂತಂದರೆ, ಇವತ್ತು ನಮ್ಮ ಮನೇಲಿ ಯಾರೂ ರಾಜಕಾರಣಿಗಳಿಲ್ಲ. ನಪ್ಪ ಏನು ರಾಜಕಾರಣಿಗಳಾಗಿರಲಿಲ್ಲ. ಇವತ್ತು ರಾಜಕಾರಣಿ ಮಕ್ಕಳು ರಾಜಕಾರಣಿಗಳಾಗ್ತಾರೆ, ಲಾಯರ್ ಮಕ್ಕಳು ಲಾಯರ್ ಆಗ್ತಾರೆ, ಸಾಹುಕಾರಾಗೆ ಒಬ್ಬೊಬ್ರು ಏನು ಮಾಡಿ ಚಿನ್ನ ಸ್ಪೂನ್ ಉಟ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ. ಸೊ ಒಬ್ಬ ಬಡವನ್ನ ಇವತ್ತು ಈ ಲೆವೆಲ್ ತಗೊಂಡು ಬಂದಿದ್ದಾರೆ ಒಬ್ಬ ಅಂತಂದರೆ, ಇವತ್ತು ಜನಗಳನ್ನ ಆಶೀರ್ವಾದ ಇವತ್ತು ನಾನು ಈ ಫುಲ್ ಆಶೀರ್ವಾದ ಮಾಡಿದ್ದಾರೆ ನನಗೆ. ನಮ್ಮ ಮನೆ ಮಗನ ಥರ ನಾನು ನೋಡ್ಕೊಂಡಿದ್ದಾರೆ. ಅದೇ ನಾನು ಇವತ್ತು ಕೂಡ ಕೃತಜ್ಞತೆ ಇರುತ್ತೆ. ನಾನು ಎಲ್ಲೋ ಹುಟ್ಟಿದೆ, ಅದು ಜನ್ಮಭೂಮಿ, ಇದು ಕರ್ಮಭೂಮಿ ನನಗೆ ಇವತ್ತು. ಈ ದೃಷ್ಟಿಯಿಂದ ರಾಮಮೂರ್ತಿನ ಅವತ್ತಿನ ನೋಡ್ಕೊಂಬಂದಿದ್ದಾರೆ. ನನ್ನ ಬೇರೆದಲ್ಲಿ ನಾನು ಇವತ್ತು ನಾನು ಕಾರ್ ತೊಗೊಂಡಿರ್ಬೋದು, ಬೇರೆ ಇರ್ಬೋದು. ಆದರೆ ಇವತ್ತು ಜನ ಕೂಡ ಅದೇ ಮರ್ಯಾದೆ, ಅದೇ ಇದು ಮಾಡ್ತಾರೆ ಹೊರತು ನನ್ನ ಲೈಫಲ್ಲಿ ಇದುವರೆಗೂ ನನ್ನ ಲೈಫಲ್ಲಿ ಯಾವುದೋ ಸಣ್ಣ ಬ್ಲಾಕ್, ಒಂದು ಚುಕ್ಕೆ ಕೂಡ ನನ್ನ ಮೇಲೆ. ನನ್ನ ಮನೆ ಆಸ್ತಿ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಯಾವಾಗಲೂ ಅಪ್ಲೋಡ್ ಮಾಡ್ತೀನಿ. ನನ್ನ ಆಸ್ತಿ ಎಷ್ಟು, ಏನಿದು, ನನ್ನ ದುಡಿಮೆ ಏನು. ನಮ್ಮದು ಒಟ್ಟು ಕುಟುಂಬ. ನಮ್ಮ ಮನೇಲಿ ಒಂದು ಟೈಮ್ನಲ್ಲಿ 14 ಜನ ಇದ್ವಿ ನಾವು.
14 ಜನ ತಂದೆ ತಾಯಿ ಎಲ್ಲ ಸೇರಿಸ್ಕೊಂಡು ಇವಾಗ ನಮ್ಮ ಅಕ್ಕನ ಮಕ್ಕಳೆಲ್ಲ ಅವ್ರ ಮದುವೆ ಆದಮೇಲೆ ಬೇರೆ ಕಳಿಸಿದ್ವಿ. ಇವಾಗ ನಾನು ನನ್ನ ತಮ್ಮ ಅವ್ರ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಇವತ್ತು ಕೂಡ ನಮ್ಮ ಮನೇಲಿ 9 ಜನ ನಾವಿದ್ದೀವಿ. ಒಂದೇ ಅಡುಗೆ ಮನೆ. ಅಂದರೆ ಜಾಯಿಂಟ್ ಫ್ಯಾಮಿಲಿ. ಅವಾಗ ನಮ್ಮ ಅಪ್ಪ ಏನು ಹಾಕ್ಕೊಟ್ಟಿದ್ರು ಇವತ್ತು ಕೂಡ ಅದನ್ನು ಉಳಿಸ್ಕೊಂಡು ಹೋಗ್ತಾಯಿದ್ದೆ ನಾನು. ವಾವ್. ಜನ್ಮಭೂಮಿ ಕರ್ಮಭೂಮಿ ಎಲ್ಲ ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡು ಬಂದುಬಿಟ್ಟಿದೆಯಲ್ಲ. ಕೆಲವರಿಗೆ ರಾಜಕೀಯ ಇವತ್ತಿಗೂ ಒಂಥರ ಮರ್ಮಭೂಮಿ ಸರ್ ಅದು. ಹೌದು. ಅಂದರೆ ಇದು ಹೆಂಗೆ ಒಳಗೆ ಬರಬೇಕು, ಬಂದವ್ರಿಗೆ ಅಲ್ಲಿ ಒಳಗಡೆ ಹೆಂಗೆ ಉಳ್ಕೋಬೇಕು ಎಲ್ಲ ಇರುತ್ತಲ್ಲ. ಸೊ ಯುವಕರು ಇವತ್ತು ನೋಡ್ತಾ ಇರೋರು, ಯಾಕೆಂದರೆ ನೀವು ಯುವಕರಾಗಿದ್ದಾಗ ಫಸ್ಟ್ ಟೈಮ್ ಅವತ್ತು ನಿಮ್ಮ ತಲೆ ಮೇಲೆ ಒಬ್ಬರು ಕೈ ಇಟ್ಟರು ಆ್ಯಂಡ್ ಕಾರ್ಪೊರೇಟ್ರ್ ಆದ್ರಿ. ಇವತ್ತು ಹೇಗಿದೆ ಸರ್ ರಾಜಕೀಯ ಸ್ಥಿತಿ ಯಂಗ್ಸ್ಟರ್ಸ್ಗೆ? ನಾನು ಹೇಳೋದು ಹೆಂಗೆ ಗೊತ್ತಮ್ಮ, 2 ದಾರಿ ಇದೆ ನಮಗೆ. 2 ದಾರಿ. ಯಾವತ್ತೂ ಹೆಸರು ಮಾಡಬೇಕು ಅಂತ ಹೋದವನು ದುಡ್ಡಿಂದ ಹೋಗಬಾರ್ದು. ದುಡ್ಡು ಮಾಡಬೇಕು ಅಂತ ಯಾವನು ಹೋಗ್ತಾನೆ ಅವನಿಗೆ ಹೆಸರು ಇರಲ್ಲ. ಈ ಸತ್ಯ ನಿಮ್ಗೆ ಅರ್ಥ ಅಲ್ಲ, ನನಗೆ ಗೊತ್ತು. ಆಗಿಲ್ಲ? ಯಾಕೆಂದರೆ ಅವನಿಗೆ ಬ್ಯಾಡ್ ನೇಮ್ ತೊಗೊಳ್ಳೋದು 1 ನಿಮಿಷ, 1 ಕ್ಷಣ. ನೀವು 99 ಒಳ್ಳೆ ಕೆಲಸ ಮಾಡಿರೋ, ಒಂದು ಸಣ್ಣ ಕೆಲಸದಲ್ಲಿ ಏನಾರು ಒಂದು ಅಪ್ಸೆಟ್ ಆಯಿತು, ಜನ ಅದನ್ನು ನೋಡ್ತಾರೆ, ಒಳ್ಳೇದು ನೋಡೋಲ್ಲ. ಇವತ್ತು ಜನ ಯಾವತ್ತೂ ಅಷ್ಟೇ ನಾವೇನು ಕೆಲಸ ಮಾಡ್ತೀವಿ ನಮ್ಮ ಹೆಸರು ಇರಬೇಕು ಹೊರತು ಹೆಸರು ಒದ್ದಾಡಬೇಕು. ಎಲ್ಲರೂ ನನಗೆ ಅವಮಾನ ಆಗುತ್ತಾ, ಇಡೀ ಏನಾರು ಹೆಚ್ಚು ಕಡಿಮೆ ಮಾಡಿದ್ರೆ ಮಕ್ಳಿಗೆ ಹೆಂಗೆ ಮನೆ ತೋರಿಸೋದು, ಈ ಒಂದು ಭಯದಲ್ಲಿ ನಾವು ಬದುಕ್ತೀವಿ. ನಾವು ಭಯ. ಯಾಕೆ ಎಲ್ಲ ರಾಜಕಾರಣ ಒಬ್ಬನೇ ಅಂತಲ್ಲ, ಎಲ್ಲ ರಾಜಕಾರಣಿಗಳು ಏನೋ ಒಂದು ಮಾಡಿಬಿಡ್ತಾರೆ, ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅವರು ಅದು ಸಫರ್ ಮಾಡಬೇಕು ಅಂದರೆ ಇನ್ನೊಂದು 2 ವರ್ಷ 3 ವರ್ಷ ಹಿಂದಕ್ಕೆ ಹೋಗ್ಬಿಡ್ತಾರೆ. ಇವತ್ತು ನನಗೆ ಆ ಹುಡುಗನಾಗಿ ಬಂದಿದ್ದು ಇವತ್ತು ನನ್ನ ಮೇಲೆ ಯಾವುದು ಕೂಡ ನನ್ನ ಮೇಲೆ ಇಲ್ಲ. ನನ್ನ ಮೇಲೆ ಸೊ ಹಾಗೆ ಕಾಪಾಡ್ಕೋಬೇಕು ಅನ್ನೋ ದೂರಾಲೋಚನೆ ನಿಮಗೆ, ದೂರದೃಷ್ಟಿ ಮೊದಲೇ ಇತ್ತ? ಅಲ್ಲ, ಹೆಂಗೆ ಅಂತಂದರೆ ಮೇಡಮ್, ಇವಾಗ ನೋಡಿ, ಒಳ್ಳೆಯವರು ಇರ್ತಾರೆ ಸಮಾಜದಲ್ಲಿ, ಕೆಟ್ಟವರು ಸಮಾಜದಲ್ಲಿ ಇರ್ತಾರೆ. ನಮ್ಗೆ ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೋಬೇಕು. ನೋಡಿ, ಇವಾಗ ನಮಗೆ ಒಬ್ಬರು ಏನು ಮಾಡ್ತಾರೆ ಅಂದರೆ, ಇವರಿಂದ ಯಾರೋ ಒಳ್ಳೆ ಫ್ರೆಂಡ್ ಆಗ್ತಾರೆ ನನಗೆ ಅಂದ್ಕೊಳ್ಳಿ. ಅವ್ರ ಉದ್ದೇಶ ಏನಿರುತ್ತೆ ಅಂತಂದರೆ, ಇವ್ರು ಹಿಡ್ಕೊಂಡ್ರೆ ಏನಾರ ನಾವು ಮಾಡ್ಬೋದು ಅಂಥವ್ರಲ್ಲ. ನಮ್ಗೆ ಯಾರು ನಮಗೆ ನಾನು ಸಣ್ಣತನದಿಂದ ನನಗೆ ಹೆಲ್ಪ್ ಮಾಡಿದ್ದಾರೆ ಅವರು ನಿಜವಾದ ಸ್ನೇಹಿತರು ನನಗೆ. ಯಾರು ನನಗೋಸ್ಕರ ಕಷ್ಟಪಟ್ಟು ನನ್ನ ಉಳಿಸಿದ್ದಾರೆ, ಬೆಳೆಸಿದ್ದಾರೆ, ಅವ್ರ ಜೊತೆ ನಾವು ಇದ್ಕೊಂಡ್ರೆ ಅವರು ನಮ್ಮ ಶ್ರೇಯಸ್ ನೋಡ್ತಾರೆ. ಹೊಸ ಫ್ರೆಂಡು ಹೊಸ ಬಂದುಬಿಡ್ತು ಅಂದರೆ ಅವರು ಎತ್ತು ಬಿಸಾಕಿ ಬೇರೆ ಕಡೆ ಹೋಗ್ತಾರೆ. ಆ ದೃಷ್ಟಿಯಿಂದ ಅದೇ ಬಸವಣ್ಣವ್ರು ಹೇಳೋದು ಯಾವತ್ತು ಅಂತಂದರೆ, ಸಂಘಗಳು 2 ಉಂಟು, ಒಂದು ಹಿಡಿ ಒಂದು ಬಿಡಿ ಅಂತ ಹೇಳ್ತಾರಲ್ಲ. ದೂರ ದುರ್ಜನರ ಮಂಗಲೇಸು, ಸಾಧು ಸಜ್ಜನರ ಸಂಗಲೇಸು ಅಂತ. ಅದಕ್ಕೆ ಯಾವ್ರನ್ನ ಮಾಡ್ಕೋಬೇಕು ಅಂದರೆ ಯಾರು ನಮ್ಮ ಸಹಕಾರ ಮಾಡ್ತಾರೆ. ಈ ಸಮಾಜದಲ್ಲಿ ನನಗೊಂದು ಆಸೆ ಲೈಫಲ್ಲಿ, ಕೊನೆಯ ಆಸೆ ನನಗೇನೆಂದರೆ, ನಾನು 1 ಎಕರೆ ಜಾಗ ನೋಡ್ತಾಯಿದ್ದೀನಿ. ಒಂದು ಫೌಂಡೇಶನ್ ಮಾಡಿದ್ದೀನಿ ನಾನು, ರಕ್ಷಾ ಫೌಂಡೇಶನ್ ಅಂತ. ಇವತ್ತು ನಾನು ಸ್ಕೂಲ್ಗೆ ಹೋಗಬೇಕು ಅಂದಾಗ ಲೈಫಲ್ಲಿ ನಾನು ನಮ್ಮ ಥರ ಬಿಡ್ತೀರ ಒಂದೇ ಶರ್ಟು ಒಂದೇ ಚಡ್ಡಿ, ಇಲ್ಲ 2 ಶರ್ಟು ಗೌರ್ಮೆಂಟ್ 2 ಚಡ್ಡಿ, ಒಂದು ಹೋಗಿದ್ರೆ ಒಂದು ಒದ್ದೆ ಬಟ್ಟೆಲೆ ಒದ್ದೆ ಇರೋದೇ ಹಾಕೊಂಡು ಹೋಗ್ಬಿಡ್ತಿದ್ದೆ ಸ್ಕೂಲಲ್ಲಿ. ಅಯ್ಯೋ, ಆ ಪರಿಸ್ಥಿತಿನಲ್ಲಿ ಯಾವುದಪ್ಪ ಒಂದು ಇದು ಬರುತ್ತೆ, ಏನು ನನಗೆ ಲೈಫಲ್ಲಿ ಒಳ್ಳೆ ಬಟ್ಟೆ ನೋಡೋ ಖುಷಿ ಆಗೋದು, ಯಾವ ನೋಡಪ್ಪ ಇಂಥ ಸಾಹುಕಾರ ಅವನು ಅಂತ. ಇವತ್ತು ಆ ಥರ ನಮಗೆ ನಾವು ಕಷ್ಟಪಟ್ಟು ನಾವು ಬಂದಿದ್ದೀವಿ. ಅದಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ ರಶ್ಮಿ ಅವರೇ. ನಾನು ರಾಜಕೀಯಕ್ಕೆ ಹಾಕಿಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದವ್ರಿಗೂ ನಾನು ಪುಸ್ತಕ ಕೊಡ್ತೀನಿ. ನಾನು 2 ಲಕ್ಷ ನೋಟ್ಬುಕ್ಗಳನ್ನ ರಕ್ಷಾ ಫೌಂಡೇಶನ್ ಅಂತ 14 ವರ್ಷ ಹಿಂದೆ ಹುಟ್ಟಾಕ್ತೀನಿ ನಾನು. ಇವತ್ತು ವಿಜಯ್ ಕುಮಾರ್ ಅಂತವ್ರು ಪಾಪ ಒಳ್ಳೆ ಶಾಸಕರು, ಅಲ್ಲಿ ಅನಂತಕುಮಾರ್ ಅಂತವ್ರು ಇದ್ದಾರೆ. ಎಲ್ಲರ ಮಧ್ಯ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದು ನಮ್ಮೆಲ್ಲ ಕಾರ್ಪೊರೇಟ್ರುಗಳು. ಉದಾಹರಣೆ ನಮ್ಮ ಸೋಮಶೇಖರ್ ಇದ್ದಾರೆ, ನಮ್ಮ ಗೋವಿಂದನಾಯ್ಡು ಅಂತವ್ರು ಇದ್ದಾರೆ, ನಮ್ಮ ನಟರಾಜ್ ಅವರು ಇದ್ದಾರೆ, ಚಂದ್ರ ಹೇಳ್ಕೊಂಡ್ರೆ ನಮ್ಮ ಮಹಿಳಾ ಕಾರ್ಪೊರೇಟ್ರು, ನಮ್ಮ ಶ್ರೀಮತಿ ಇರೋರು, ಎಲ್ಲ ಮಹಿಳಾ ಕಾರ್ಪೊರೇಟ್ರು. ನಾವು ಒಂದು ಪ್ಲ್ಯಾನ್ ಮಾಡಿ ಮಾತಾಡಿದ್ವಿ. ನಾವೇನಾರು ಮಾಡಬೇಕು ಅಂದರೆ ಚಿಲ್ಡ್ರನ್ಗೆ ಎಜುಕೇಷನ್, ನಾನು ಹೆಲ್ತ್ ಕೊಡಬೇಕು ಲೈಫಲ್ಲಿ. ನಾವು ಅನ್ನ, ಅಕ್ಷರ, ಆರೋಗ್ಯ, ಈ 3 ಯಾವತ್ತು ನಾವು ತೀರ್ಮಾನ ಮಾಡ್ಕೋಬೇಕು ಅಂದ್ಕೊಂಡ್ವಿ. ಅವತ್ತು ನಾನು ರಕ್ಷಾ ಪಡೆ ಹುಟ್ಟಾಕ್ತೆ. ವಿಜಯಕುಮಾರ್ ಒಂದು ಸಂಸ್ಥೆ ನಡೆಸ್ತಿದ್ರು, ಶೈಕ್ಷಣಿಕ ಸಮಿತಿ ಅಂತ. ಅದಕ್ಕೆ ಯಾರು ಹಿಂದೆಲ್ಲ ದಾಳಿ ಇಟ್ಟು ಗಲಾಟೆ ಮಾಡಿದ್ರು. ಅದಕ್ಕೆ ನಾನು ಅದು ಭಾರನ ಹೊತ್ಕೊಂಡಿದ್ದೀನಿ. ಅದು ಕೂಡ SLC ಮತ್ತು PUC ಮಕ್ಕಳಿಗೆ ಉಚಿತವಾಗಿ ನಾವು ಟ್ಯೂಷನ್ ಕೊಡ್ತೀವಿ. ಒಂದು ಟುಡೇ ಟ್ಯೂಷನ್ ಕೊಡ್ತೀವಿ ನಾವು. ಎಕ್ಸಾಮಲ್ಲಿ ಅವ್ರಿಗೆ ಒಂದು ಸ್ಫೂರ್ತಿ ಕೊಡ್ತೀವಿ, ಹೆಂಗೆ ಎಕ್ಸಾಮ್ ಮಾಡಬೇಕು, ಏನು ಒಳ್ಳೊಳ್ಳೆ ನುರಿತ ಟೀಚರ್ಸ್ಗಳಿಂದ. ನಮ್ಮ ಹತ್ರ ಬರೋ ಮಕ್ಕಳೆಲ್ಲ ಸರ್ಕಾರಿ ಶಾಲೆ ಮಕ್ಕಳು, ಬಡ ಮಕ್ಕಳು ಬರ್ತಾರೆ. ಅವರಿಗೆ ನಾವು 300 ಮಾರ್ಕ್ಸ್ ತಗೊಳ್ಳೋರಿಗೆ ನಾವು 400 ಮಾರ್ಕ್ಸ್ ತಗೋಬೇಕು, ಯಾವ ಥರ ಅಂತ. ಅದಕ್ಕೊಂದು ನಾವು ಟ್ಯೂಷನ್ನೇ ಮಾಡ್ತೀವಿ 2-3 ತಿಂಗಳು ನಾವು. ಯಾವ ಟೈಮಲ್ಲಿ ಸರ್ ಇದು? ಅದೇ ಮಾಮೂಲಿ ನಮಗೆ ಎಕ್ಸಾಮ್ಗಿಂತ 2 ತಿಂಗಳು ಹಿಂದೆ ಮಾಡಿ. ಇವಾಗ ಎಕ್ಸಾಮ್ ನಡೀತಾ ಇದೆಯಲ್ಲ, 2 ಮಂತ್ಸ್ ಹಿಂದೆಯಿಂದ ಮಾಡ್ತೀವಿ ನಾವು. ಜನವರಿಯಿಂದ ಶುರು ಮಾಡ್ತೀವಿ ನಾವು. ಇದಕ್ಕೆ ಹೆಂಗೆ ಎನ್ರೋಲ್ ಮಾಡಬೇಕು?
ಇದಕ್ಕೆ ಎಲ್ಲ ಶಾಲೆಗಳಿಗೆ ನಾವು ಪಾಂಪ್ಲೆಟ್ ಕೊಡ್ತೀವಿ ನಾವು. ಅವ್ರನ್ನ ಬಂದು ಅಲ್ಲಿ ನಮ್ಮದೇ ಒಂದು ಸಂಸ್ಥೆ ಇದೆ, ಶೈಕ್ಷಣಿಕ ಸಮಿತಿ ಇದೆ. ಅಲ್ಲೆಲ್ಲ ವಿದ್ಯಾರ್ಥಿಗಳು ಬಂದು ಎಂಟ್ರಿ ಮಾಡ್ಕೊತಾರೆ. ಅವ್ರಿಗೆ 2-3 ಕ್ಲಾಸ್ ಮಾಡ್ತೀವಿ ನೋಡಿಕೊಂಡು ಯಾವ್ಯಾವ ಇದು ಮಾಡಿಕೊಂಡು ಅಂತ. ಸೊ ಆವಾಗ 9ನೇ ಕ್ಲಾಸಲ್ಲಿ ಶುರು ಮಾಡಿದವ್ರಿಗೆ ಸೊ ಒಳ್ಳೊಳ್ಳೆ ಟೀಚರ್ಸ್ಗಳು. ಅವ್ರಿಗೆ ಯಾವ ಸಮಸ್ಯೆ ಬರುತ್ತೆ? ಕನ್ನಡ ಬರಲ್ಲ ಅವ್ರಿಗೆ, ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಈ 3 ಸಬ್ಜೆಕ್ಟ್ಗೆ ನಾವು ಒಳ್ಳೊಳ್ಳೆ ಟೀಚರ್ಸ್ಗಳನ್ನ ಕೊಟ್ಬಿಟ್ಟು ನಾವು ಅವ್ರಿಗೆ ಸೋಷಿಯಲ್ ಬೇಕಾದವ್ರಿಗೆ ಅವರೇ ಬರೀತಾರೆ ಸಮಸ್ಯೆ ಅಂದಾಗ ಆ ಕ್ಲಾಸ್ನ ತೊಗೊತಾರೆ ನಮ್ಮಲ್ಲಿ. ದಿವಸ 1-2 ಸಬ್ಜೆಕ್ಟು ನಾವು ಟ್ಯೂಷನ್ ಕೊಡ್ತೀವಿ ನಾವು ಅವ್ರಿಗೆ. ಇದಕ್ಕೋಸ್ಕರ ನಮಗೆ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಇರೋರು, ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲಿರೋವಂಥ ಟೀಚರ್ಸ್ಗಳು ನಮ್ಮ ಹತ್ರ ಇದ್ದಾರೆ. ಒಂದು 60 ಜನ ಟೀಚರ್ಸ್ ಇದ್ದಾರೆ ನಮ್ಮ ಹತ್ರ. ಆಮೇಲೆ ನಮ್ಮ ಫೌಂಡೇಶನ್ನಲ್ಲಿ ನಮ್ಮದು ರಾಜಕಾರಣ, ನಮ್ಮದು NGO ಇದೆ, ATG ಎಲ್ಲ ಮಾಡ್ತಿದ್ದೀವಿ ನಾವು. 3ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಸುಮಾರು 1.5 ಲಕ್ಷ ನೋಟ್ಬುಕ್ಗಳನ್ನ ನಾವು ಇಡೀ ಮಕ್ಕಳು ಇವಾಗ ನೋಡಿ, ಯಾತಕ್ಕೆ ಅಂತ ಹೋದರೆ ಅಂಕಲ್ ಅಂತ ಎಲ್ಲ ಬಂದು ಇಟ್ಕೊಂಡ್ಬಿಡ್ತಾರೆ. ಅಂಕಲ್ ರಾಮಮೂರ್ತಿ ಅಂಕಲ್ ಬಂದು, ರಾಮಮೂರ್ತಿ ಅಂಕಲ್ ಅಂತ. ಅಂದರೆ ಮಕ್ಕಳಿಗೆ ಸರ್ಕಾರ ಫ್ರೀ ಬುಕ್ ಕೊಡ್ತಾರೆ, ಬುಕ್ಸ್ ತೊಗೊಳ್ಳಿ. ಆದರೆ ನೋಟ್ಬುಕ್ಗಳು ಕೊಡುವಂಥ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ನಾವು. ಅಷ್ಟು ಸಬ್ಜೆಕ್ಟ್ಗೂ ಕೊಡ್ತೀವಿ, ಬರೀ ಒಂದು ಕೊಟ್ಟು ಪೇಪರ್ ಬರೋಂಗೆ ಮಾಡೋಲ್ಲ ನಾವು. ಎಷ್ಟು ಸಬ್ಜೆಕ್ಟ್ಗೆ ಬುಕ್ಸ್ ಬೇಕೋ ಅಷ್ಟು ಬುಕ್ಸ್ಗಳನ್ನ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ನಾವು. ಸೊ ಪ್ರತಿಭಾ ಪುರಸ್ಕಾರ ಯಾರ್ಯಾರು ಸರ್ಕಾರಿ ಶಾಲೆ ಆಗಿರ್ಬೋದು, ಏಡೆಡ್ ಆರ್ ಅನ್ಏಡೆಡ್ ಸ್ಕೂಲ್ಗೆ ಹೈಯೆಸ್ಟು ಯಾರು ಮಕ್ಕಳುಗಳಿಗೆ ಓದಿದ್ದಾರೆ ಅವರಿಗೆ ನಾವು ಚೆಕ್ಕನ್ನು ಕೊಡುವಂಥದ್ದು, ಪ್ರತಿಭಾ ಪುರಸ್ಕಾರ ಸನ್ಮಾನ ಮಾಡುವಂಥ ಕೆಲಸ ಎಲ್ಲ ಸ್ಕೂಲ್ 60-70 ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತೀವಿ. ಅವ್ರು ಬೇರೆಯವ್ರು ನೋಡಿದ ತಕ್ಷಣ 10,000 ಮಕ್ಕಳು ಗ್ಯಾದರ್ ಆಗಿರ್ತಾರೆ ಅವಾಗ ವೇದಿಕೆಯಲ್ಲಿ ನಾವು ಇದ್ದಾಗ. ಅವರಿಗೆ ಸ್ಫೂರ್ತಿ ಬರುತ್ತೆ, ನೆಕ್ಸ್ಟ್ ನಾನು ತೊಗೋಬೇಕು ಅಂತ. ಅದಾದಮೇಲೆ ನೆಕ್ಸ್ಟು ಹಾರ್ಟ್ ಆಪ್ರೇಷನ್ಗೆ ಜಯದೇವದವ್ರನ್ನ ಕರೆಸಿ ಅಲ್ಲೇ ಹಾರ್ಟ್ ಆಪ್ರೇಷನ್ಗೆ, ಮಕ್ಕಳಿಗೆ ಹಾರ್ಟ್ ಆಪ್ರೇಷನ್ ಬೇಕು ಅಂದರೆ ಅಲ್ಲೇ ವರ್ಷಕ್ಕೆ 2 ಲಕ್ಷ ರೂಪಾಯಿ ನಮ್ಮ ಸಂಸ್ಥೆಯಿಂದ ನಾನು ಕೊಡ್ತಾಯಿದ್ದೀನಿ. ಸೊ ಇದೆಲ್ಲ ನಿಮ್ಮ ಫೌಂಡೇಶನ್ ಕೆಲಸಗಳಲ್ಲ ಸರ್? ಆಮೇಲೆ ಇನ್ನೊಂದು 3 ಮಕ್ಕಳು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಸಂಸ್ಥೆಯಿಂದ. ಆ ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಇಲ್ಲ ಮಕ್ಕಳಿಗೆ. ಬೇರೆ ಸಾಲ ಓದ್ತಿರೋ ಮಕ್ಕಳನ್ನ ವಾರ್ಷಿಕವಾಗಿ 50,000 ರೂಪಾಯಿ ಥರ ಒಂದು ಮಗುಗೆ. ಇವನ್ ನಾವು ಪ್ರತಿ ವರ್ಷ ನಾವು 3 ಮಕ್ಕಳಿಗೆ ನಾವು ಕೊಡ್ತೀವಿ ಅಮೌಂಟು. ಆ ಮಕ್ಕಳಿಗೆ ಒಂದು ತಿಂಗಳಿಗೆ ಹೊತ್ತು ಮನೆಗೆ ಕರ್ಕೊಂಬರ್ತೀನಿ, ಹಬ್ಬಗಳು ಬಂದಾಗ ಕರ್ಕೊಂಬರ್ತೀನಿ, ಆರಾಮ್ ಊಟ ಮಾಡಿ ಕಳಿಸ್ತೀನಿ. ನಮ್ಮ ಮನೆ ಮಕ್ಕಳ ಥರ ಇದೇ ಥರ ಸುಮಾರು ಫ್ರೆಂಡ್ಸ್ ಕೇಳಿದ್ದೀನಿ, ತೊಗೊಳ್ರಿ ಅಡಾಪ್ಟ್ ಮಾಡಿಕೊಡ್ರಪ್ಪ ಅಂದ. ಸೊ ಇವತ್ತು ಸ್ಕೂಲಲ್ಲಿ ನಾವು ಅದು ಮಾಡ್ತಾಯಿದ್ದೀವಿ. ಸೊ ಒಂದು ಒಂದು ಹೆಣ್ಮಗು ಗಂಗಮ್ಮ ಅಂತ, ರಾಯಚೂರು ಹುಡುಗಿ, ಅವಳಿಗೆ IAS ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಆ ಹುಡುಗಿ ಪರಿಚಯ ಹೆಂಗಾಯಿತು? TV 9ನಲ್ಲಿ ಹೀಗೂ ಉಂಟೆ ಅಂತ ಒಂದು ಬಂದಾಗ ತೋರಿಸಿದ್ರು. ಹುಡುಗಿ ಏನು ಕೆಲಸ ಅಂದರೆ ಅವರು ಗೂಡಾರಗಳು ಹಾಕ್ಕೊಂಡು ಅಲ್ಲಲ್ಲೇ ಓದ್ತಿದ್ದ ಅಲೆಮಾರಿಗಳು. ಸೊ ಆ ಹುಡುಗಿ BA ಮಾಡಿ MSW ಮಾಡಿದ್ದಾಳೆ. ಭಿಕ್ಷೆ ಎತ್ಕೊಂಡು ಪ್ರತಿ ದಿವಸ ತಂಬೂರಿ, ಶನಿವಾರ ಮತ್ತು ಅವಳು ತಂಬೂರಿ ಹಿಡ್ಕೊಂಡು ಹೋಗ್ತಾಳೆ, ಜೋಳ ಹಾಸ್ಕೊಂಬಾರ್ದು. ಅದು ನೋಡಿದ ತಕ್ಷಣ ನಾನು ಅವತ್ತು ಕರೆದು ಆ ಹುಡುಗಿಗೆ ಹೆಣ್ಮಗು ಅವತ್ತು ಮಲ್ಲೇಶ್ವರದಲ್ಲಿ, ಅವಾಗ ನಾನು ಕೂಡ ನಮ್ಮ ಸಂಸ್ಥೆಯಿಂದ 2 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಆ ಹುಡುಗಿ ಇನ್ನೂ 1-2 ಅಟೆಂಪ್ಟ್ ಮಾಡೋಳು ಆಗಿಲ್ಲ, ಮುದ್ದೆ ಮಾಡ್ತೀನಿ ಅಂಕಲ್ ಅಂತ ಫೋನ್ ಮಾಡ್ತಾರೆ. ಈ ಥರ ಬಡ ಮಕ್ಕಳನ್ನ ಗುರ್ಸಿ ಯಾವುದೇ ರಾಜ್ಯದಲ್ಲಿ ಇಲ್ಲೇ ಆಗಿರಲಿ ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಬಂದು ಮಾಡೋವಂಥದ್ದು. ಯಾಕೆಂದರೆ ನಾವು ಎಲ್ಲಿ ದೇವ್ರು ನೋಡಬೇಕು ಅಂತಂತಂದರೆ ದೀನ ದಲಿತಲ್ಲಿ ದೇವ್ರು ನೋಡ್ತೀವಿ, ಮಕ್ಕಳಲ್ಲಿ ದೇವ್ರು ನೋಡ್ತೀವಿ. ನಾವು ದೇವಸ್ಥಾನದಾಗೆ ಹೋಗಿ 100 ಲೀಟ್ರ್ ಹಾಲು ಹಾಕ್ಬಿಟ್ಟು 100 ಲೀಟ್ರ್ ಅಭಿಷೇಕ ಮಾಡೋದು ಅದಲ್ಲ ದೇವ್ರ ಸೇವೆ ಅಂದರೆ. ಪರಮಹಂಸರು ಹೇಳ್ತಾರೆ, ದರಿದ್ರ ನಾರಾಯಣ ಭವ ಅಂತ. ಮಾತೃದೇವ ಭವ, ಪಿತೃದೇವ ಭವ, ಆಚಾರ ದೇವ ಭವ ಅಂತೀವಿ. ಆದರೆ ಪರಮಹಂಸರು ಹೇಳಿ ಏನು ಹೇಳಿದ್ರೆ ದರಿದ್ರ ನಾರಾಯಣ ಭವ ಅಂದರೆ ಬಡವರಲ್ಲೂ ಕೂಡ ದೇವರಿದೆ. ಅವ್ರ ಸೇವೆ ಮಾಡಿದ್ರೆ ದೇವ್ರ ಸೇವೆ ಮಾಡ್ದಂಗೆ ಅಂತ. ವಿದ್ಯಾರ್ಥಿಗಳು ಸೇವೆ ಮಾಡಿದ್ರೆ ದೇವ್ರ ಸೇವೆ ಮಾಡ್ದಂಗೆ ನಮಗೆ. ಆ ದೃಷ್ಟಿಯಿಂದ ನಾನು ಎಲ್ಲ ಸಭೆಯಲ್ಲಿ ಹೇಳ್ತೀನಿ, ನಾನು ಮನಸ್ಪೂರ್ವಕ ಮಾತಾಡ್ತಾಯಿದ್ದೀನಿ. ನಾನು ಯಾವುದೇ ಹೆಣ್ಮಕ್ಳು ಮಕ್ಕಳನ್ನ ಓದಿಸ್ಬೇಕು ಅಂತ ಕಣ್ಣಲ್ಲಿ ನೀರು ಹಾಕ್ಕೋಬಾರ್ದು, ಅವರು ಕೆಟ್ಟ ಕೆಲಸಕ್ಕೆ ಹೋಗಬಾರ್ದು ಅಂತ ಸಂಸ್ಥೆ ನನಗೆ ಎಷ್ಟಾಗುತ್ತೆ, ನಂಗೆ 100 ಜನಕ್ಕಾಗುತ್ತಾ ನನಗೆ ಹೆಲ್ಪ್ ಮಾಡೋಕೆ ಅಷ್ಟು ಮಾಡ್ತೀನಿ ನಾನು. ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಹನಿ ಸೇರಿದ್ರೆ ಹಳ್ಳ. ಇಡೀ ಎಲ್ಲ ದೇವಸ್ಥಾನ ನೋಡೋಕ್ಕಾಗಿಲ್ಲ ಅಂದರೆ ನನ್ನ ಹತ್ರ ಎಷ್ಟು ಇದೆ ಅಷ್ಟು ಜನಕ್ಕೆ ನಾವು ಸೇವೆ ಮಾಡೋದು, ಅದೇ ನಂಗೆ ತೃಪ್ತಿ. ನಮಗೆ ನಿಮ್ಮ ಈ ಜರ್ನಿನ ನೋಡ್ತಾ ಇದ್ರೆ ಒಂದು ಕಡೆ ಗುರಿ, ಒಂದು ಕಡೆ ಹಠ, ಹಸಿವು, ಇನ್ನೊಂದು ಕಡೆ ಸಹಾನುಭೂತಿ. ಯಾಕೆಂದರೆ ನಾನು ಆ್ಯಕ್ಚುಲಿ ನಮ್ಮ ಥರ ಬಿಡ್ತಾರೆ 1 ಎಕರೆ ಜಾಗನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಒಟ್ಟಿಗೆ ಒಂದು 2-3 ವರ್ಷದಲ್ಲಿ ಶುರು ಮಾಡ್ತೀವಿ. ಗೌರ್ಮೆಂಟ್ಗೆ ಹೋಗಿ ಅರ್ಜಿ ಹಾಕಿದ್ದೀನಿ,
ಮತ್ತು ನಮ್ಮ ಅಲ್ಲೇ ಒಂದು ಗೋಮಾಳ ಯಾವುದೋ ಒಂದು ಜಾಗ ಬೇಕು ಅಂತ. ಯಾತಕ್ಕೆ ಅಂತಂದರೆ ಇವತ್ತು ನೀವು ಅಬ್ಸರ್ವ್ ಮಾಡಿ, ನೀವೆಲ್ಲ ಎಲ್ಲರೂ ಒಂದ್ಸಲ ಹೋದಾಗ ಅಬ್ಸರ್ವ್ ಮಾಡಿ, ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಇದು ಆಯ್ತಾರೆ ಇದು ಚಪ್ಪರ್ ಅಂದರೆ ಇದು ಹಸಿ ಕಸಗಳು ಎತ್ಕೊಳ್ತಾರೆ. ರೈಲ್ವೆ ಸ್ಟೇಷನಲ್ಲಿ ಯಾವುದೇ ಮಕ್ಕಳಿಗೆ ಅಪ್ಪ ಅಮ್ಮ ಇರಲ್ಲ, ಆಲ್ಮೋಸ್ಟ್ ಅದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳ್ತಾವೆಲ್ಲ. ಸುಮಾರು ಮಕ್ಕಳು ಇವತ್ತು ಡ್ರಗ್ ಅಡಿಟ್ಗಳಾಗ್ಬಿಟ್ಟವ್ರೆ ಸೊಸೈಟಿನಲ್ಲಿ, ಡ್ರಗ್ ಅಡಿಟ್ಸು. ಇವ್ರಿಗೆ ಒಂದು ಹಾಸ್ಟೆಲ್ ಮಾಡಬೇಕು ಅಂತ ನನಗೆ ಭಾಳ ದಿನದ ಕನಸು. ಅದೇ ನಿಜವಾದ ಸೇವೆ ಮಾಡಬೇಕು ಅಂತ ನಾನು ರಿಹಾಬಿಲಿಟೇಷನ್ ಸೆಂಟ್ರ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಇದೆಲ್ಲ ನಿಮ್ಮ ಕಣ್ಣಿಗೆ ಹೇಗೆ ಬಿತ್ತು ಸರ್? ಸೊ ನಾನು ಅಸೆಂಬ್ಲಿಗೂ ಮಾತಾಡಿದೆ, ಇವತ್ತು ನಾವು ಹೋರಾಟ ಮಾಡಬೇಕು, ಡ್ರಗ್ಸ್ ಬಗ್ಗೆ ಹೋರಾಟ ಮಾಡಬೇಕು. ನಾನು ನಿಮ್ಮನೆ ಕೇಳಿದ್ರೆ MLA ಆಗಿ ನೀವೇನಾರ ಅಚೀವ್ಮೆಂಟ್ ಅಂತ. ಇವತ್ತು ವಿಧಾನಸೌಧದಲ್ಲಿ ಹೋರಾಟ ಮಾಡಿ ಹುಕ್ಕಾಬಾರ್ ಸ್ಟಾಪ್ ಮಾಡಿಸಿದ್ದು ನಾನೇ. ಇದು ಇನ್ನು ರೆಕಾರ್ಡ್ ಇದೆ. ಈ ಸರ್ಕಾರಕ್ಕೆ ನಾನು ಸನ್ಮಾನ್ಯ ದಿನೇಶ್ ಗುಂಡೂರಾಗಲಿ ನಮ್ಮ ಹೋಮ್ ಮಿನಿಸ್ಟರ್ಗಾಗಲಿ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವತ್ತು ಮಾತಾಡಿದಾಗ ಎಲ್ಲ ವಿಷಯ ನಾನು ಪರಿಸರದಾಗ ಕೊಟ್ಟಾಗ ಇವತ್ತಿನ ಮಕ್ಕಳಿಗೆ ಇವತ್ತು ಡ್ರಗ್ ಅಡಿಕ್ಟು ಒಂದು 10% ಡ್ರಗ್ ಅಡಿಕ್ಟ್ಗಳಾಗ್ಬಿಟ್ಟಿದ್ದಾರೆ. ಅದರಲ್ಲಿ ಯಾರು ಈ ಬಡವರು ಇದ್ದಾರಲ್ಲ ಅವ್ರು ಇವತ್ತು ಎಷ್ಟೋ ಜನ ಇವತ್ತು ಮಾತ್ರೆಗಳು ತೊಗೊಂಡು ಇಂಜೆಕ್ಷನ್ಗಳು ಹಾಕ್ಕೊಂಡು ಪರಿಸ್ಥಿತಿ ಇದೆ. ಇದು ನೋಡಿದಾಗ ಈ ಡ್ರಗ್ ಹೊಡ್ಕೊಂಡು ಚಪ್ಪರ್ಗಳು ಹಾಕ್ಕೊಂಡು ಎಲ್ಲ ನೋಡಿದ್ವಿ. ಈ ಮಕ್ಕಳಿಗೆ ಏನಾರ ಒಂದು ಮಾಡಬೇಕು. ಇಷ್ಟೊಂದು ಆ್ಯಕ್ಸೆಸ್ ಎಲ್ಲಿಂದ ಬರ್ತಾ ಇದೆ ಸರ್ ಡ್ರಗ್ಸ್ದು? ಅಲ್ಲೆಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ವ ಸಪ್ಲೈ? ಏನಾಗಿದೆ ಪರಿಸ್ಥಿತಿ ಅಂದರೆ, ನಾವು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಜನರಲ್ಲಾಗಿ ಹೇಳಬೇಕು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಇವತ್ತು ವ್ಯಾಪಿಸ್ಕೊಂಡ್ಬಿಟ್ಟಿದೆ ಡ್ರಗ್ಸ್. ಒಂದು ಡ್ರಗ್ಸು ಭಾಳ ಬಡವ ಅಂತಂದ್ರೆ ಅವ್ನು ಏನು ಮಾಡ್ತಾನೆ ಅಂತಂದರೆ, ನಾನು ವಿಡಿಯೋ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ದುಡ್ಡಿಲ್ಲೇ ಇದ್ದವನು ಏನು ಮಾಡ್ತಾನೆ, ಒಂದು ಮಾತ್ರೆ ಬರುತ್ತೆ, ಈ ಕೀಮೋಥೆರಪಿಗೆ ಪೈನ್ ಕಿಲ್ಲರ್ ಅದು ಅದು ಹೆಸರು ಟ್ರಡಾಯಿ ಏನೋ ಬರುತ್ತೆ, ಟ್ರಯಲ್ ಟಿ ಶುರು ಆಗುತ್ತೆ, ನಾನು ಹೇಳ್ತೀನಿ ಅದು. ಆ ಮಾತ್ರೆ ನೀರಲ್ಲಿ ಕಲಸಿ ಇಂಜೆಕ್ಟ್ ಮಾಡ್ಕೊತಾರೆ, ಕೈಯೆಲ್ಲ ಕೊಳ್ತೋಗಿರುತ್ತೆ. ಅದು ಒಂದು. ಇಲ್ಲ ಅಂದರೆ ಪೆಟ್ರೋಲ್ ಎಳೆಯುವಂಥದ್ದು, ಗಾಂಜಾ ತೊಗೊಳ್ಳೋದು. ಸ್ವಲ್ಪ ಒಂದು ಸ್ಟೆಪ್ಪು ಮೇಲಕ್ಕೆ ಹೋದೆ ಅಂತಂದರೆ ಅದರಲ್ಲಿ MDMS ಅವು ಇವು ಬರುವಂಥದ್ದು. ಒಟ್ಟಾರೆ ಇವತ್ತು ಎಲ್ಲೋ ಒಂದು ಕಡೆ ಕಾಲೇಜಲ್ಲಿ ಇರೋ ಮಕ್ಕಳು ಅಂದರೆ ಎಲ್ಲರೂ ಅಲ್ಲ, ಎಲ್ಲೋ ಒಂದು ಇದು ಯಾಕೆ ಅಂತಂದರೆ ಎಲ್ಲೋ ಈ ದಾರಿ ತಪ್ಪುವಂಥ ಕೆಲಸ ಇವತ್ತು ಮಾಡ್ತಿದ್ದಾರೆ. ಇದು ಡ್ರಗ್ಸು ಪೊಲೀಸ್ನವ್ರಿಗೂ ಗೊತ್ತಿದೆ ಎಲ್ಲಿಂದ ಬರುತ್ತೆ ಏನು ಬರುತ್ತೆ ಅಂತ. ಅದು ಹಿಡಿದ್ರೂ ಕೂಡ ದಿನನಿತ್ಯ ಆಗ್ಬಿಡುತ್ತೆ, ಪೋಸ್ಟಲ್ಲಿ ಬರ್ತದೆ ಫಾರ್ ಯುವರ್ ಇನ್ಫಾರ್ಮೇಷನ್. ಮನೆಗೆ ಏನೋ ಬುಕ್ ಮಾಡ್ತೀವಲ್ಲ ನಾವು, ಅದು ತೊಗೊಂಬರೋದಕ್ಕೆ ತಂದು ಕೊಟ್ಟರು ಗೊತ್ತಾಗಲ್ಲ ಅವನಿಗೆ. ಅದನ್ನು ಹೇಳ್ತಾರಲ್ಲ, ಇದು ಬರುತ್ತೆ ನೋಡಿ, ಅಮೆಝಾನ್, ಅವು ಮತ್ತು ಅದನ್ನು ಏನೋ ಮನೆಗೆ ಯಾರೋ ಸ್ವಿಗ್ಗಿ ಅಂತ ಪಾರ್ಸಲ್ ತಗೊಂಬಂದು ಕೊಟ್ಬಿಡ್ತಾರೆ. ಇದಕ್ಕೆ ಪೋರ್ಟರ್ ಮೂಲಕ. ಇದು ಎಲ್ಲರಿಗೂ ಗೊತ್ತಿದೆ, ಪೊಲೀಸ್ನವ್ರಿಗೆ ಗೊತ್ತಿದೆ, ಹಿಡಿತಾ ಇದ್ದಾರೆ. ಬಟ್ಟು ನಾವು ಯಾವತ್ತೂ ಅಷ್ಟೇ ನಮ್ಮ ಮಕ್ಕಳು ಹೆಂಗೆ ಇಟ್ಕೋಬೇಕು ನಾವು ಅಂದರೆ ಸಂಸ್ಕಾರ ಮಾಡಬೇಕು ನಮ್ಮ ಮಕ್ಕಳಿಗೆ. ನಾವು ಯಾವತ್ತೂ ಮಕ್ಕಳು ನಮ್ಮ ಮಧ್ಯದಿಂದ ನಾವು ಸಂಸ್ಕಾರ ಮಾಡ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಚೇಂಜ್ ಆಗ್ತಾರೆ. ನಿಮ್ಮ ಪ್ರಕಾರ ಸ್ವಾಧೀನದಲ್ಲಿ ಮಕ್ಕಳನ್ನ ಹೇಗೆ ಇಟ್ಕೊಳ್ಳೋದು, ಎಸ್ಪೆಷಲಿ ಸರಿ ತಪ್ಪುಗಳ ಮಧ್ಯ ಇವತ್ತಿನ ನೆಟ್ಫ್ಲಿಕ್ಸು ಎಲ್ಲವನ್ನೂ ನೋಡ್ಬಿಡ್ತಾ ಇದಾರಲ್ಲ ಸರ್? ಅದಕ್ಕೆ ಮೊನ್ನೆ CM ಕೂಡ ಒಳ್ಳೆ ಡಿಸಿಷನ್ ತೊಗೊಂಡ್ರು. ಇವತ್ತು 16 ವರ್ಷದ ಮಕ್ಕಳಿಗೆ ನಾವು ಮೊಬೈಲ್ನ ಬ್ಯಾನ್ ಮಾಡಬೇಕು, ನಾವೆಲ್ಲ ಸ್ವಾಗತ ಮಾಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ, ಈ ಮಕ್ಳುಗಳಿಗೆ ನಾವು ಅಪ್ಪ ಅಮ್ಮದಿರು ಒಂದು ಗಮನಿಸ್ತಾ ಇರಬೇಕು. ನಮ್ಮ ಮಕ್ಕಳನ್ನ ಬೈಯೋದು ಬದಲು ನಮ್ಮ ಪೇರೆಂಟ್ಸಿಗೆ ನಾವೇನು ಹೇಳಬೇಕು ಅಂದರೆ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ, ಎಲ್ಲಿ ಹೋಗ್ತಾರೆ ನೀವು ನೋಡಿ, ಯಾವ ದಾರಿಲಿ ಹೋಗ್ತಾರೆ ಅಬ್ಸರ್ವ್ ಮಾಡಿ. ನೀವು ಮನೇಲಿದ್ದಾಗ ಏನು ಮಾಡ್ತಾರೆ ಸಂಘ. ಈಗ ನಮ್ಮ ಫ್ರೆಂಡ್ ಮಗ ಮೊನ್ನೆ ಎಲ್ಲೋ ಹೋಗಿದ್ದಾನೆ, ಕ್ರಿಕೆಟ್ ಆಡಿದ್ದಾನೆ, ಎಲ್ಲೋ ಒಂದು ಕಡೆ ಈಜಾಡಕ್ಕೆ ಹೋಗಿ ಅದೊಂದು ಕ್ವಾರೆನಲ್ಲಿ ಬಿದ್ದೋಗ್ಬಿಟ್ಟಾನೆ, ತಲೆ ಹೊಡೆದು ಬಾಡಿ ಮೊನ್ನೆ ಸಿಕ್ತು. ಅಂದರೆ ಎಲ್ಲೋ ಒಂದು ಕಡೆ ಮಕ್ಕಳು ನಾವು ಇಟ್ಕೊಂಡಿಲ್ಲ ಅಂತಂದರೆ, ಇನ್ನು ಚಿಕ್ಕ ಮಕ್ಳು ಗೊತ್ತಾಗಲ್ಲ ಅವ್ರಿಗೇನು ಯಾವ್ದು ತಪ್ಪು ಯಾವ್ದು ಒಳ್ಳೆಯದು ಅಂತ. ಅಷ್ಟೊಂದು ಸಿಗಾಕೊಂಡ್ಬಿಡ್ತಾರೆ ಬಲೆಯಲ್ಲಿ. ಉಕ್ಕಾಬಾರ್ ಮಾಡಿದಾಗ ನಮ್ಮ ಜಯನಗರದಲ್ಲಿ ಉಕ್ಕಾಬಾರ್ಗೆ ಒಂದ್ಸಲಿ ನಾನು ಯಾತಕ್ಕೂ ಅಂತ ನಾನು ಏನು ಉಕ್ಕಾಬಾರ್ ಏನೋ ಬಾರ್ ಅಂತ ಹೋದರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ರಶ್ಮಿ ಅವರೇ, ಕಣ್ಣಲ್ಲಿ ನೀರು ತುಂಬ್ಕೊಂಬಿಡಿ. ಯಾಕೆಂದರೆ ನನ್ನ ಮಗಳನ್ನ ನೋಡಿದೆ, ನನ್ನ ಮಗಳ ಥರನೇ ಒಂದು ಹೆಣ್ಮಗು ಇತ್ತು, ಒಂದು 5-6 ಹೆಣ್ಮಕ್ಳು. ನನ್ನ ಮಕ್ಕಳು ಇದೇ ಸದಲ್ಲಿ ಇದ್ದಿದ್ದರೆ ಅವತ್ತು ಹೋರಾಟ ಮಾಡಿ ಎಲ್ಲ ಕಡೆ ಅದು ಚೆಚ್ಚಾಕಿ ಅದನ್ನ ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಅವತ್ತು ಕಾರ್ಪೊರೇಟರ್ ಮಾಡೋಕ್ಕಾಗಿಲ್ಲ. ಇವತ್ತು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದೆ, ಈ ಉಕ್ಕಾಬಾರ್ ಬಂದಾಗಿದೆ. ಇವತ್ತು ಆ ಟೈಮಲ್ಲೂ ನೀವು ಎದುರಿಸಿದ ಕಷ್ಟಗಳೇನು ಸರ್? ಮೇಡಮ್ ಅವಾಗ ನೋಡಿ, ಯಾಕೆಂದರೆ ದಿನ ಬೆಳಗಾದರೆ ಬಾರ್ನಂದು ಬರೋದು, ಸ್ವಲ್ಪ ದಿನ ಅಂದ್ರೆ ಮತ್ತೆ ಎಲ್ಲ ನಡೀತಾ ಇರೋದು. ಏನಾಗುತ್ತೆ,
ಒಬ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋದರೆ ಇನ್ನೊಬ್ಬ ಶತ್ರು ಉಟ್ಕೊತಾನೆ. ಈಗ ಒಂದು ಸಮಾಜದಲ್ಲಿ ಬಾರ್ ಕ್ಲೋಸ್ ಮಾಡ್ತೀವಿ ಅಂತಾರೆ. ಬಾರ್ ಕ್ಲೋಸ್ ಮಾಡೋಕ್ಕೆ 10 ಜನಕ್ಕೆ ಖುಷಿ ಆದರೆ ಇನ್ನು 10-15 ಜನ ಕೆಲಸಗಾರರಿಂದ ಹಿಡಿದು ಅವ್ನು ಓನರಿಂದ ಈ ಥರ ನಮಗೇನು ಮೇಡಮ್, ನಮ್ಮದು ಪಬ್ಬು, ನಾವೆಲ್ಲ ವಿರೋಧಿಗಳು. ಸೊ ಈ ಥರ ಎಲ್ಲೆಲ್ಲಿ ಯೂಸ್ ಎಂಟ್ರ್ ಆಗ್ತಾರಲ್ಲ ಅದೆಲ್ಲ ಕಡಿವಾಣ ಹಾಕುವಂಥ ಕೆಲಸ ಮಾಡ್ಬೇಕು ನಾವು. ಇವತ್ತು ರಾಜಕೀಯ ದಾರಿ ಅಂತ ಇದೆಯಲ್ಲ, ಇದು ಸಿಂಹಾಸನ ಅಲ್ಲ, ಈ ಸುಪ್ಪತ್ತಿಗೆ ಅಲ್ಲ, ಇದು ಮುಳ್ಳಿನ ಮೇಲೆ ನಾವು ಕೂತ್ಕೊಂಡಂಗೆ. ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ಒಳ್ಳೆಯ ಕೆಲಸ ನಾವು ಮಾಡ್ಬೇಕು. ನಾವು ಚುಚ್ಚಿಸ್ಕೊಳ್ಳೋದಂತೂ ತಪ್ಪಲ್ಲ. 100% ನೋಡಿ, ಇವಾಗ ನಿಂದಕರು ಇರಬೇಕು. ಯಾವತ್ತು ನಮಗೆ ನಿಂದಕರು ಇರ್ತಾರೆ ಅವತ್ತು ನಾವು ಹುಷಾರಾಗಿರ್ತೀವಿ. ನಾವು ಬಸವಣ್ಣವ್ರು ಹೇಳಿದಾರಲ್ಲ, ನಿಂದಕರು ಇರಬೇಕು, ಈ ಜಗದಲ್ಲಿ ನಿಂದಕರು ಇರಬೇಕು ಅಂದರೆ ಯಾವತ್ತೂ ನನ್ನ ಗುರಿ ಇಟ್ಟಿರ್ತಾರೆ, ಯಾರು ನನಗೆ ಬೈತಿರ್ತಾರೆ ಅವರು ಏನು ಬೈಬಾರ್ದಪ್ಪ ಅಂತ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಎಲ್ಲರೂ ಹೊಗಳು ಬಡ್ಡೆ ಆಗ್ಬಿಟ್ರೆ ಹೆಂಗೆ, ಜಾಸ್ತಿ ಹೊಗಳ್ಕೊಳ್ಳೋದು ನಮ್ಮ ಜೊತೆ ಇರಬಾರ್ದು. ಆದರೆ ಒಬ್ಬ ರಾಜಕಾರಣಿ ಯಾವ ಥರ ಇರಬೇಕು, ರಾಜಕಾರಣಿಗಳು ಅಂತಂದರೆ ಜನ ನಮ್ಮನ್ನು ಹೆಂಗೆ ನೋಡ್ತಾರೆ, ಇವ್ರ ಹತ್ರ ಹೋದರೆ ಸಮಾಜದಲ್ಲಿ ನಮಗೊಂದು ಕೆಲಸ ಮಾಡಿಕೊಡ್ತಾನೆ, ಇವ್ರ ಜೊತೆ ಹೋದರೆ ನನಗೆ ರೇಷನ್ ಕಾರ್ಡ್ ಸಿಗುತ್ತೆ, ನನಗೆ ಏನೋ ಹೆಲ್ಪ್ ಬೇಕು ಅಂದರೆ ಫಸ್ಟು ಅವ್ರ ಅಣ್ಣ ತಮ್ಮ ನೋಡೋಲ್ಲ, ಫಸ್ಟು ಫೋನ್ ಹಾಕ್ತಾರೆ ಯಾವುದೇ ರಾಜಕಾರಣಿಗಳಿಗೆ, MLA ಕಾರ್ಪೊರೇಟ್ರುಗಳಿಗೆ, ಅಪ್ಪ ಇವರಪ್ಪ ಹೋದ್ರೆ ಏನೋ ನಮ್ಗೆ ಅನುಕೂಲ ಆಗುತ್ತಪ್ಪ ನನಗೆ ಅಂತ. ಈ ಥರ ನಾವು ರೂಢಿಸ್ಕೋಬೇಕೇ ಹೊರತು ಜನಗಳ ಮಧ್ಯೆ ಸಿಕ್ಕಾಕೊಳ್ಳದಲ್ಲೇ ಎಸ್ಕೇಪ್ ಆಗಿಬಿಟ್ಟು ಮಾಡುವಂಥ ಜನ ಇದ್ದಾರೆ. ಮಧ್ಯಾಹ್ನ ಬರೋದೇ 3 ಗಂಟೆಗೆ ಆಫೀಸಿಗೆ ಬರೋರು. ಈ ಪರಿಸ್ಥಿತಿ ಜನಗಳು ಹಿಂದೆ ನೋಡಿದ್ದಾರೆ, ಜನ ಮುಂದೆ ನೋಡಿದ್ದಾರೆ. ಆದರೆ ನಮ್ಮದು ಒಂದು ಅಂತಂದರೆ ನಾವು ಡೌನ್ ಟು ಅರ್ತ್ ಇರಬೇಕು. ಸೀನಿಯರ್ ಶಾಸಕರಿದ್ದಾರೆ, ಅವ್ರದ್ದು ಏನು ಕಲಿಬೇಕು, ಅವ್ರದ್ದು ಏನು ಒಳ್ಳೆತನ ಇದೆ ನಾವು ಕಲಿಬೇಕು ನಾವು. ಸೊ ನೀವು ತುಂಬ ಸೀನಿಯರ್ಸನ್ನು ನೋಡಿದ್ದೀರಲ್ಲ ಸರ್, ವಿಜಯ್ ಕುಮಾರ್ ಅವ್ರನ್ನ ನೋಡಿದ್ದೀರಾ, ಅನಂತ್ ಕುಮಾರ್ ಅವ್ರನ್ನ. ಸೊ ಆ ದಿನದಲ್ಲಿ ನೀವು ನೋಡ್ತಾ ಇದ್ದಾಗ, ಅವ್ರ ಪವರಲ್ಲಿದ್ದಾಗ ಅವರಿಂದ ನೀವು ಕಲಿತ ಪಾಠಗಳೇನು? ಮೇಡಮ್, ನಮ್ಮದು ಏಕಾಏಕಿ ಬಂದು ನಾವು ರಾಜಕಾರಣಿ ಆಗಿಲ್ಲ ಮೇಡಮ್. ನಾವು ಭಾರತೀಯ ಜನತಾ ಪಾರ್ಟಿನಲ್ಲಿ ಅಂಥವರೆಲ್ಲ ಲೀಡರ್ಗಳಿಂದ ನಮ್ಮ ಯಡಿಯೂರಪ್ಪನವರು ಒಳ್ಳೆಯ ಹೋರಾಟಗಾರರು, ಅವ್ರನ್ನ ನಮಗೆ ಬೈದರೆ ಖುಷಿ ನನಗೆ. ನಮ್ಮ R. ಅಶೋಕ್ ಅವರು, ಅಂದರೆ ಅವ್ರದ್ದೆಲ್ಲ ಪರಿಚಯ ಫಸ್ಟ್ ಟೈಮೆಲ್ಲ ಆದಾಗ ಯಾವ ಥರ ಮಾತು ಒಡನಾಟ ಇತ್ತು ನಿಮ್ಮೆಲ್ಲರ? ನಮಗೆಲ್ಲ ಅವ್ರ ಹತ್ರ ಹೋಗೋಕ್ಕೆ ಭಯ ಆಗೋದು. ಅವ್ರ ಸೀನಿಯರ್ಲಿ ಎಲ್ಲ ಅವರ ಸೀನಿಯರ್ ಇದ್ದರು, ಅವ್ರು ನೋಡಿದ್ರೆ ಏನೋ ಉತ್ಸಾಹ ಬರೋದು. ರೈತರ ನಾಯಕರು, ಹೋರಾಟ, ಮಾಸ್ ಲೀಡರ್ಗಳು, ಅವ್ರು ನೋಡಿದ್ರೆ ಏನು ಹಿಂಗೆ ಜನ ಸೇರ್ತಾರೆ, ಇಷ್ಟು ಜನ ಸೇರ್ತಾರೆ. ಸೊ ಮಾಸ್ ಲೀಡರ್ ಅಂತ ಒಂದು ಕ್ಯಾಟಗರಿ ಇದೆಯಾ? ಮಾಸ್ ಲೀಡರ್ಗಳು ಅವರೆಲ್ಲರೂ. ಸೊ ನಮ್ಮ ಅಶೋಕ್ ಅವರು, ನಮ್ಮ ಎಲ್ಲ ಬರಬೇಕು. ಇವಾಗ ಒಳ್ಳೆ ವಿಜಯೇಂದ್ರ ಅವರು ಇವತ್ತು ಒಳ್ಳೆ ಯಂಗ್ಸ್ಟರ್ಸ್ ಲೀಡರ್ ಇದ್ದಾರೆ. ಸೊ ನಾವು ನೋಡಿದಾಗ ಒಬ್ಬೊಬ್ಬರು ರಾಜಕಾರಣಿಗಳು ಮಕ್ಕಳು ಕೂಡ ಎಷ್ಟು ಡೌನ್ ಟು ಅರ್ತ್ ಇರ್ತಾರೆ, ಅದು ನಾವು ನೋಡಿ ಕಲಿಬೋದು. ಮತ್ತು ಹೋರಾಟದ ಹಾದಿಗಳು BJPನಲ್ಲಿ ಯಾವ ಥರ ಅಂದರೆ 75% ಯಾರು ಹೋರಾಟ ಕಾರ್ಯಕರ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಅವ್ರ ಜಾಬ್ MLA ಕಾರ್ಪೊರೇಟ್ಗಳು ಮಾಡೋದು, MP ಮಾಡೋದು ಅಂದರೆ ಯಾರು ಹೋರಾಟ ಮಾಡಿದ್ರೆ ಸಂಸ್ಕಾರ ಗೊತ್ತಿರಬೇಕು. RSSಲ್ಲಿ ಒಂದು ಸಂಸ್ಕಾರ ಇರುತ್ತೆ, ಆ ಸಂಸ್ಕಾರಲ್ಲಿದ್ದವನು ನಿಜವಾಗ್ಲೂ ಮುಂದೆ ಯಶಸ್ಸಾಗುತ್ತೆ. ಈ ನೋಡಿ, ಇವಾಗ ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ನನ್ನ ಮಗಳು ಇವಾಗ ABVPನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಇವಾಗ ಒಂದು 10 ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ. ಸೊ ಇಂಥ RSSಲ್ಲಿ ತಾವು ಶಾಖೆ ತೊಗೊಂಡೋಗಿ ನಮ್ಮ ಮಕ್ಕಳನ್ನ ಬಿಟ್ಟರೆ ನಾವೇ ಹೋಯ್ತು ಅಂದರೆ, ABVPಗೆ ತೊಗೊಂಡೋಗಿ ನಮ್ಮ ಮಕ್ಕಳನ್ನ ಬಿಡ್ತು ಅಂದರೆ, ABVP ಕೂಡ ಬಂದಿರೋದು RSSನ, ABVP ಬಂದಿರೋದು RSSನ ಮೂಲ. ಅಲ್ಲಿ ನಮಗೆ ಈ ಒಂದು ಶಿಸ್ತು ಕಲಿಸ್ತಾರೆ ನಮಗೆ, ದ್ವೇಷ ಭಾಷಣ ಅಲ್ಲ, ಅಲ್ಲಿ ನಮಗೆ ಶಿಸ್ತಿರುತ್ತೆ. ಅಂದರೆ ನೋಡಿ, ಸಹಭೋಜನಗಳು ಮಾಡೋದು, ಅಲ್ಲಿ ಜಾತಿ ಯಾವುದು ನೋಡೋದಿಲ್ಲ RSSಲ್ಲಿ. ನಮ್ಮ ಪಕ್ಕದಲ್ಲಿ ಒಬ್ಬರು ಬೇರೆ ಕೂತ್ಕೊಂಡಿರ್ತಾರೆ, ಇನ್ನೊಬ್ರು ಕೂತ್ಕೊಂಡಾಗ ಇನ್ನು ಉತ್ತಮ ನಾವೆಲ್ಲ ಎಲ್ಲ ಒಂದೇ ಡ್ರೆಸ್ಸು, ಒಂದೇ ಇದು, ಎಲ್ಲ ಸಹಭೋಜನ ಮಾಡೋದು, ಶ್ಲೋಕಗಳು ಹೇಳ್ಸೋದು, ಕ್ಯಾಂಪ್ ಮಾಡೋದು, ಅವರು ಐಕ್ಯತೆ ದೇಶದಲ್ಲಿ ಎಲ್ಲ ಒಂದು ಸಮಾಜ ಅಂತ ಸಂಸ್ಥೆಯಲ್ಲಿ ನಾವು ಕಲಿಬೇಕು. ಅದಾದಮೇಲೆ ABVP 40-50 ಬ್ರಾಂಚ್ಗಳಿದೆ. ABVP, BJP, ಒಂದು 5-6 ಬ್ರಾಂಚ್ಗಳಿದೆ. ಅದರಿಂದ ಕಾರ್ಮಿಕರಿಗೋಸ್ಕರ ಅದೊಂದು BMS ಇದೆ, ಈ ಥರ ಅನೇಕ ಇದೆ. ಆದರೆ ನಾವು ಯಾವ್ದು ಆಯ್ಕೆ ಮಾಡ್ಕೊತೀವಿ ಇಂಥದ್ದು ಆಯ್ಕೆ ಮಾಡ್ಕೋಬೇಕು ನಾವು. ಸೊ ಇಲ್ಲಿಗೆ ಮಕ್ಕಳನ್ನ ಸೇರಿಸ್ಬೇಕು ಅಂತ ಇರೋರಿಗೆ ಅಪ್ಪ ಅಮ್ಮಂದ್ರಿಗೆ ತಾವು ಕೊಡೋ ಸಲಹೆ? ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಈಗ ಸಂಸ್ಕಾರ ಇರೋ ಕಡೆ ಸೇರಿಸ್ಬೇಕು ನಾವು. ಯಾವತ್ತೂ ಬೆಳೆಯುವ ಪೈರು ಮೊಳಕೆಲೇ ನಾವು ನೋಡಬೇಕು ಅಂದಂಗೆ, ಬೆಳೆಯುವ ಸಿರಿ ಇರಬೇಕು ಅಂದಂಗೆ, ಯಾವತ್ತೂ ಬೆಂಗಳೂರನ್ನ ನಾವು ಒಂದು ಇದು ಏನು ಯಾರು ಹತ್ರದಿಂದ ನೋಡಿದವ್ರಿಗೆ ಹಳ್ಳಿ ಕಡೆ ಒಂಥರ ಅಲ್ಲಿ ಸೊಗಡು ಬೇರೆ. ಹಳ್ಳಿ ಕಡೆ ದೇವಸ್ಥಾನಗಳಿರ್ತಾರೆ, ಊರು ಮುಂದೆ ಜನ ಇರ್ತಾರೆ, ಎಲ್ಲ ಇರ್ತಾರೆ. ಫುಲ್ ಹಳ್ಳಿನಲ್ಲಿ ಒಂದು ಭಯ ಭಕ್ತಿ ಇರುತ್ತೆ ಹಿರಿಯರ್ಕಂಡ್ರೆ.
ಬೆಂಗಳೂರಂಥ ಸಿಟಿಗಳು ಬೇರೆ ಬೇರೆ ಸಿಟಿಗಳಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಯಾವ ಥರ ಇರುತ್ತೆ ಅಂತಂದರೆ ಮಕ್ಳುಗಳು ಕೂಡ ಅವರೇನು ಮಾತಾಡ್ಸ್ಬೇಕು ಕಾಲೇಜ್ ಲೈಫಲ್ಲಿ ಹೋಗ್ಬಿಡ್ತಾರೆ. ಈ ಟೈಮಲ್ಲಿ ಸಂಸ್ಕಾರವನ್ನು ಕಲಿಸ್ಬೇಕು ಅಂದರೆ ಇವತ್ತು ನಾವು ಮಾಡಬೇಕು. ನೋಡಿ ನಾನು ಹೇಳ್ತೀನಿ ಕೇಳಿ, ಇವಾಗ ನಾವು ಬೆಂಗಳೂರಿಗೆ ಬನ್ನಿ. ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದೀವಿ ನಾವು. ಎಷ್ಟು ಸ್ವಂತ ಮನೆ? ನಮ್ಮ ಪ್ರಕಾರ 30 ಲಕ್ಷ 35 ಲಕ್ಷ ಸ್ವಂತ ಮನೆಗಳು ಇದೆಲ್ಲ ಬಾಡಿಗೆಗಳು ಕಟ್ಕೊಂಡು ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಬೆಂಗಳೂರಿನ ಪ್ರೀತಿ ಮಾಡೋ ಜನ ಎಷ್ಟಿದ್ದಾರೆ? ಯಾರು ಸ್ವಂತ ಮನೆ ಇದ್ದಾರೆ, ಯಾರು ನಮ್ಮ ಬೆಂಗಳೂರು ಅಂತಾರೆ, ಅವರೇ ನಿಜವಾಗ್ಲೂ ಬೆಂಗಳೂರು ಪ್ರೀತಿಸ್ತಾರೆ. ಮಿಕ್ದವರೆಲ್ಲ ಹೆಂಗೆ ಗೊತ್ತಾ, ಬಾಡಿಗೆ ಬಂದು ಬಾಡಿಗೆ ಕೊಡೋದು, ಕಸ ತಗೊಂಡು ಬಿಸಾಕು. ಬೆಂಗಳೂರು ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತು? ಯಾರೋ ಟ್ಯಾಕ್ಸ್ ಬಾಡಿಗೆ ಕೊಡ್ತಾರೆ, ಅವ್ನು ಬರುತ್ತೆ ಸಂಬಳ ಮಾಡ್ತಾನೆ, ಕೊಟ್ಟು ಹೋಗ್ತಾನೆ ಹೊರತು ಬೆಂಗಳೂರಿಗೆ ಅವನಿಗೂ ನನ್ನ ರಸ್ತೆ ಪ್ರೀತಿ ಮಾಡಬೇಕು, ನನ್ನ ಪಾರ್ಕ್ ಪ್ರೀತಿ ಮಾಡಬೇಕು. 25% 30% ಮೇಲೆ ಜನ ಇಲ್ಲ ಆ ಥರದವರು. ನಮ್ಮನೆ ಎಷ್ಟು ಚೆನ್ನಾಗಿ ಇಟ್ಕೊತೀವಿ, ನಮ್ಮ ರಸ್ತೆ ಹಂಗೆ ಇಟ್ಕೊಳ್ಳೋಣ ಇಲ್ಲ. ಇವತ್ತು ಬೆಂಗಳೂರನ್ನ ಅರ್ಥ ಮಾಡ್ಕೊಳ್ಳೋರು ಏನು, ಬೆಂಗಳೂರು ನಿಮ್ಗೆ ಏನು ಗೊತ್ತು ಏನು ಹೇಳ್ತಾರೆ, ಅದೆಲ್ಲ ನನಗೆ ಲಾಲ್ಬಾಗ್ ಗೊತ್ತು, ಕಬ್ಬನ್ ಪಾರ್ಕ್ ಗೊತ್ತು, ಅದು ಇಲ್ಲ ಅಂದರೆ ಅದಕ್ಕಿಂತಲೇ ಪಬ್ ಗೊತ್ತು ನನಗೆ, MG ರೋಡ್ ಅಂಥ ಹೋಟ್ಲು ಗೂಗಲ್ ಚೆಕ್ ಮಾಡಿಬಿಡ್ತಾರೆ ಹೊರತು ಬೆಂಗಳೂರಿಗೆ ಬಂದವರು ಬೆಂಗಳೂರು ಇತಿಹಾಸವನ್ನು ನಾವು ತಿಳ್ಕೊಬೇಕು, ನಗರವನ್ನು ಪ್ರೀತಿ ಮಾಡಬೇಕು. ಬೆಂಗಳೂರನ್ನ ಯಾರು ಕಟ್ಟಿದ್ರು, ಬೆಂಗಳೂರಿನಲ್ಲಿ ಯಾವ ಇತಿಹಾಸ ಇತ್ತು 500 ವರ್ಷ ಹಿಂದೆ, ಇವತ್ತು ಯಾವ ಲೆವೆಲಿಗೆ ಬಂದಿದೆ, ಎಷ್ಟು ಕೆರೆಗಳಿತ್ತು, ಎಷ್ಟು ಕೆರೆ ಮುಚ್ಚಿದ್ದಾರೆ. ಇದ್ರ ಜೊತೆಗೆ ಒಂದು ಅಭಿಮಾನ, ಈ ನಗರಕ್ಕೆ ನಾವೇನು ಕೊಡ್ತೀವಿ, ನಗರ ನಮ್ಗೆ ಇಷ್ಟೆಲ್ಲ ನಾವೇನು ಕೊಡ್ತೀವಿ, ವಾಟ್ ಇಸ್ ಮೈ ಕಾಂಟ್ರಿಬ್ಯೂಷನ್. ಇದನ್ನು ಯಾವತ್ತಿಗೆ ಈ ಫಾರಿನ್ನಲ್ಲಿ ಎಲ್ಲೊಂದು ಕಡೆ ಬಿಸಾಕಿದ್ರೆ ಫೈನ್ ಹಾಕ್ತಾರೆ. ಅಲ್ಲಿ ಭಯ ಇರುತ್ತೆ. ಲಂಡನ್ ನೋಡಿದೆ, ಯಾರಿಗೋ 1.5 ಲಕ್ಷ ಪೌಂಡನ್ನು ಹಾಕಿದಾರಂತೆ ಲಂಡನ್ನಲ್ಲಿ, ಒಗ್ದವನಿಗೆ ಬೀಡ ಒಗ್ದವನಿಗೆ. ಹಂಗೆ ನಮ್ಮಲ್ಲಿ ಅಲ್ಲಿ ಹೋದಾಗ ಎಲ್ಲ ಖುಷಿ ಪಡೋದಪ್ಪ, ನಾವು ಯಾವ ಹಿಂಗೆ ಇರಬೇಕು ಅಂತ. ಏರ್ಪೋರ್ಟಿಂದ ಆಚೆ ಬಂದ ತಕ್ಷಣ ನಾವು ಶುರು ಮಾಡ್ಕೊತೀವಿ ಕೆಲಸ. ಬಾಲ ಬಿಚ್ಚೋದು ಒಂದು ಶಿಸ್ತು, ಅಂತ ಕಲಿಬೇಕು ಅಂತಂದರೆ ನಾವು ಶಿಸ್ತು ಇರುವಂಥ ಸಂಸ್ಥೆಯಲ್ಲಿ ನಾವು ಒಂದು ವಾರ ಇದ್ದು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸಿ ನಾವು ಒಂದು ಟ್ರೈನಿಂಗ್ ತೊಗೋಬೇಕು. ನಾವು ಇವತ್ತು ನೋಡಿ ಬೆಂಗಳೂರಿಗೆ ಜನಕ್ಕೆ ಇವತ್ತು ಎಲ್ಲವೂ ಕೊಟ್ಟಿದೆ. ಬೆಂಗಳೂರು ಜನಕ್ಕೆ ಬೆಂಗಳೂರು ಆಲ್ಮೋಸ್ಟ್ ಆಲು ಎಲ್ಲಿ ಸಣ್ಣ ಕೆಲಸ ಮಾಡಿದ್ರು ಹಂಗೆ 50,000 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತದೆ. ಸೊ ನಾವು ಹೇಳ್ತಾ ಇರೋದು, ಇವತ್ತು ಬೆಂಗಳೂರಿನಲ್ಲಿ ಇವತ್ತಿನ ಸಂಖ್ಯೆಯಲ್ಲಿ ನಾವು 4,000 ಟನ್ ಕಸ ಉತ್ಪಾದನೆ ಆಗ್ತಿದೆ ಬೆಂಗಳೂರಿನಲ್ಲಿ. ನಿಮ್ಗೆ ಗೊತ್ತಾ? ನಿಮಗೆ 4,000 ಟನ್ನು. ನಾವೆಷ್ಟು ಬೆಂಗಳೂರು ಜನ ಅಂದರೆ ನಮ್ಮ ಕಾಂಟ್ರಾಕ್ಟ್ಗಳಾಗಲಿ ಸರ್ಕಾರ ಆಗಲಿ, ನಾವು ಚೆನ್ನಾಗಿರಬೇಕು, ಲಾಲ್ಬಾಗ್ ಚೆನ್ನಾಗಿರ್ಬೇಕು, ಕಬ್ಬನ್ ಪಾರ್ಕ್ ಚೆನ್ನಾಗಿರ್ಬೇಕು, ನಮ್ಮ ಮನೆ ಮುಂದೆ ಪಾರ್ಕ್ ಚೆನ್ನಾಗಿರಬೇಕು. ನಾವು ತೊಗೊಂಡೋಗಿ ಕಸ ಯಾವುದೋ ಹಳ್ಳಿಗೆ ತೊಗೊಂಡೋಗಿ ಡಂಪ್ ಮಾಡ್ಬಿಡು, ಮಿಕ್ಸ್ ಮಾಡಿಬಿಡೋದು. ಬೆಂಗಳೂರು ಸುತ್ತಮುತ್ತ ನಮ್ಗೆ ಹೆಂಗೆ ಟೊಮೊಟೊಗಳು ಬೇರೆ ಬೇರೆ ನಮ್ಮ ತರಕಾರಿ ಬೆಂಗಳೂರಿಗೆ ಬರುತ್ತೆ, ಇದೆಲ್ಲವೂ ಕೂಡ ಕಸನೂ ಕೂಡ ಅಷ್ಟೇ ಅಲ್ಲಿಗೆ ಹೋಗ್ಬೇಕು. ಅಷ್ಟೇ ಕಿಲೋಮೀಟ್ರ್ ಆಗುತ್ತೆ, 50-60 ಕಿಲೋಮೀಟ್ರು. ನಾವು ಅವ್ರಿಗೆ ವಿಷ ಕೊಡ್ತೀವಿ, ಅವ್ರು ನಮ್ಗೆ ಅಮೃತ ಕೊಡ್ತಾರೆ. ಇವತ್ತು ಎಲ್ಲೆಲ್ಲಿ ನಾವು ಕ್ವಾರೆಗಳು ತೊಗೊಂಡೋಗಿ ಮಿಕ್ಸೆಡ್ ವೇಸ್ಟ್ ತುಂಬ್ತಾಯಿದ್ದೀವಿ. ಮಿಕ್ಸೆಡ್ ವೇಸ್ಟು ಹಂಗಂದರೆ ಎಲ್ಲ ಮಿಕ್ಸ್ ಆಗಿರೋವಂಥದ್ದು. ನೋಡಿ ಮೆಡಿಕಲ್ ವೇಸ್ಟು ಎಲ್ಲ ವೇಸ್ಟ್ ತೊಗೊಂಡೋಗಿ ಒಂದೇ ಕಡೆ ತೊಗೊಂಡು ಡಂಪ್ ಮಾಡ್ಬಿಡ್ತೀವಿ ನಾವು. ಇವತ್ತು ಭೂಮಿ ವಿಷ ಆಗಿದೆ. ಸುತ್ತಮುತ್ತ ಹಳ್ಳಿನಲ್ಲಿ ಬೋರ್ವೆಲ್ ಹಾಕಿದ್ರೆ ವಿಷಕಾರಕ ಬೋರ್ವೆಲ್ಗಳು. ಕಾರಣ ಸೊಳ್ಳೆಗಳು ಕಾಡು ಸುತ್ತಮುತ್ತ. ಬೆಂಗಳೂರಿನಲ್ಲಿ ಇವತ್ತು ನಮ್ಮ ಕಸನ ನಾವೇ ಕ್ಲೀನ್ ಮಾಡ್ಕೋಬೇಕು, ನಾವೇ ಬೈಫರ್ಕೇಷನ್ ಮಾಡಿಕೊಡ್ಬೇಕು. ಎಲ್ಲ 25% ಜನಕ್ಕೆ ಮಾತ್ರ ಇದೆ ಮೇಡಮ್. ನಾನು ಕಾರ್ಪೊರೇಟ್ ಅದನ್ನು ನೋಡ್ತಾ ಇದ್ದೀನಿ. ನಾನು 25% ಜನಕ್ಕೆ ಮಾತ್ರ ನಾವೇನು ಕೊಟ್ಟರು ಅದನ್ನು ನೀಟಾಗಿ ಕೊಡಬೇಕಪ್ಪ ಅಂತಿದೆ. ಇವತ್ತು ಪೌರ ಕಾರ್ಮಿಕರು 10% ಎವ್ರಿ ಇಯರು ಚೆಕ್ ಮಾಡಿಕೊಂಡ್ರೆ ಎಲ್ಲೋ ಅವ್ರ ಕ್ಯಾನ್ಸರ್ದು ಬರುತ್ತೆ, ಅವ್ರ ಬ್ರೆಸ್ಟ್ ಕ್ಯಾನ್ಸರು, ಆ ಕ್ಯಾನ್ಸರ್ ಈ ಕ್ಯಾನ್ಸರ್ ಬರುತ್ತೆ. ಇವಾಗ ಎಷ್ಟೋ ಜನ ಎಂಪ್ಲಾಯೀಸು ಎಲ್ಲ ಕಿತ್ಬಿಟ್ಟು ನೋಡಿದಾರೆ ನೀವು, ಇದು ಈ ಇಂಜೆಕ್ಷನ್ ವೇಸ್ಟು ಮೆಡಿಕಲ್ ವೇಸ್ಟ್ ಎಲ್ಲ ಬಿಸಾಕಿ ಹಾಕ್ಬಿಡ್ತಾರೆ ಚುಚ್ಕೊಂಡು. ಯಾವತ್ತೂ ಈ ಬದಲಾವಣೆ ನಾವು ಈ ಸರ್ಕಾರ ತೊಗೊಂಬರೋಕ್ಕಾಗಲ್ಲ. ನಾವು ಫಸ್ಟು ನಮ್ಮ ಮನಸ್ಸಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು. ಸರ್ಕಾರ ಎತ್ತಲ್ಲ, ಕಸ ಎತ್ತಲ್ಲ, ಇನ್ನೆಲ್ಲ ಕಸ ಹಾಕಿದ್ದಾರೆ. ಎಸ್ ಕರೆಕ್ಟು. ನಾವು ಫಸ್ಟು ಬದಲಾವಣೆ ನಾವು ಆಗಬೇಕು. ನಾವು ಯಾರು ಹಿಂಗೆ ಮಾಡಬೇಕು, ನಾನು ಚೆನ್ನಾಗಿ ಇಟ್ಕೋ. ಮಹಾತ್ಮ ಗಾಂಧಿ ಅವ್ರು ಹೇಳ್ದಂಗೆ ಬಿ ದ ಚೇಂಜ್ ಯು ವಾಂಟ್ ಟು ಸಿ ಫಸ್ಟ್. ಹಿಂಗೆ ಆಗಬೇಕು. ಆಗೋದೇ ಇಲ್ಲ ಬೆಂಗಳೂರಿನಲ್ಲಿ, ನೀವು ಮಾಡೋದಕ್ಕೆ ಆಗಲ್ಲ. ನೋಡಿ, ನಾನು ಅಸೆಂಬ್ಲಿನಲ್ಲಿ ಕ್ವಶನ್ನಲ್ಲಿ ಒಂದು ಮಾರಕವಾಗಿ ಏನಿದೆ ಅಂತಂದರೆ, ಇವತ್ತು ನಮಗೆ ಎಲ್ಲ ನಮ್ಮದು ಚಾನಲ್ಗಳು ಹೋಗುತ್ತೆ, ಸ್ಯಾನಿಟ್ರಿದು, ವೃಷಭಾವತಿ ಆಗಿರ್ಬೋದು, ಬೇರೆ ಬೇರೆ ಚಾನಲ್ಗಳು ಹಳ್ಳಿಗೆ ನಾವು ಕೊಡ್ತೀವಿ.
ಅದನ್ನ ಇದು ಒಂದ್ಸಲ ಎಸ್ ಟಿ ಪಿಲ್ ಹಾಕಿ ಎಸ್ ಟಿ ಪಿಯಿಂದ ಎಲ್ಲ ಕೆರೆಗಳಿಗೆ ಅದನ್ನ ತುಂಬ್ತಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಅವೆಲ್ಲ ಶುದ್ಧಿಗೊಳಿಸಿ ಸ್ಯಾನಿಟ್ರಿ ವಾಟರ್ ನೋ ಅವ್ರಿಗೆ ಅಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ. ಸ್ಯಾನಿಟ್ರಿ ವಾಟ್ರು ರೀಚಾರ್ಜ್ ಆಗಲಿ ಅಂತ ಅಷ್ಟು ಸುತ್ತಮುತ್ತ ಬೋರ್ವೆಲ್ಲು ರೀಚಾರ್ಜ್ ಆಗಲಿ ಅಂತ. ಎತ್ತಿನ ಹೊಳೆ ಬಂದರೆ ಅವ್ರಿಗೆಲ್ಲ ಓಕೆ, ಇಲ್ಲ ಅಂದರೆ ಇದಿಲ್ಲ, ಬರೀ ಸ್ಯಾನಿಟ್ರಿ ವಾಟ್ರ್ ಎಲ್ಲ ಕೆರೆಯಲ್ಲಿರೋದು. ಅದೇ ನೀರಲ್ಲಿ ತರಕಾರಿ ಬೆಳೆಯೋದು. ಇವತ್ತು ತರಕಾರಿ ಏನು ಬೆಂಗಳೂರಿಗೆ ಬರುತ್ತೆ, ತರಕಾರಿ ಬೆಳೆಯೋದು ಕೂಡ ಅದೇ. ಆ ತರಕಾರಿ ಮತ್ತೆ ನಮ್ಮ ಇವತ್ತು ನಾವೇ ತಿಂತಾಯಿದ್ದೀವಿ ನಾವು. ಸೊ ಇದೇ ರೀಸೈಕಲ್ ಆಗಿ ಬರುತ್ತೆ. ಈ ದೃಷ್ಟಿಯಿಂದ ನಾವು ಹೇಳ್ತಾ ಇರೋದು ಜನಗಳಿಗೆ ಬೆಂಗಳೂರನ್ನ ಪ್ರೀತಿ ಮಾಡಬೇಕು. ನನ್ನ ಬೆಂಗಳೂರು, ನಮ್ಮ ಬೆಂಗಳೂರು, ನಮ್ಮ ಕೊಡುಗೆ, ನಮ್ಮ ಬೆಂಗಳೂರು ನಮ್ಮ ಕೊಡುಗೆ ಏನಿದೆ, ನಾವು ಕೊಡಬೇಕಾಗಿದೆ ಏನಿಲ್ಲ, ನಾನು ರಸ್ತೆ ಚೆನ್ನಾಗಿಟ್ಕೋಬೇಕು. ಸರ್ 5 ವಿಚಾರ ಹೇಳಿ ಸರ್. ನಮ್ಮ ಬೆಂಗಳೂರು ಅಂತ ನಾವು ಮತ್ತೆ ಆ ಒಲವನ್ನು ಬೆಳೆಸ್ಕೋಬೇಕಂದ್ರೆ ಜನ ಮಾಡಬೇಕಾಗಿರೋ 5 ಕೆಲಸಗಳು. 5ನೇದು ಮೇಡಮ್, ಒಂದು ಬೆಂಗಳೂರನ್ನ ನಾವು ಪ್ರೀತಿ ಮಾಡೋಕ್ಕೆ ಫಸ್ಟು. ನನ್ನ ಬೆಂಗಳೂರು, ನನ್ನ ಮನೆ, ನಾನು ತವ್ರ ಮನೆ, ನಾನು ನಮ್ಮ ತವ್ರ ಮನೆಗೆ ಎಷ್ಟು ಪ್ರೀತಿ ಮಾಡ್ತೀವಿ ಅಪ್ಪ ಅಮ್ಮನ. ನಾವು ಕೆಂಪೇಗೌಡರು ಕಟ್ಟಿದಂಥ ಈ ನಾಡೇನಿದೆ, ಅವ್ರು ಸಾಮಾನ್ಯ ಕಟ್ಟಿಲ್ಲ ಕೆಂಪೇಗೌಡರು. ಇಡೀ ಇದು ದೇಶ ರಾಜ್ಯದಲ್ಲಿ ಬೆಸ್ಟು ಅಡ್ಮಿನಿಸ್ಟ್ರೇಟರ್ ಅಂದರೆ ಅದು ಕೆಂಪೇಗೌಡರು. ಆದರೆ ಅವ್ರೇನು IAS ಓದಿಲ್ಲ, IPS ಓದಿಲ್ಲ. ಸೊ ಕೆರೆಯಿಂದ ಕೆರೆಗೆ ನೀರುಗಳು ಮಾಡೋದಕ್ಕೆ ಸುಮಾರು 500 ಕೆರೆ ಇತ್ತು ಒಂದು ಟೈಮ್ನಲ್ಲಿ. ಅದಾದಮೇಲೆ ಅವರು ಪೇಟೆಗಳು ಕಟ್ಟಿದ್ರು. ಅವಲೇ ಕಮರ್ಷಿಯಲ್ ತಲೆ ಇತ್ತು. 60 ಪೇಟೆ ಕಟ್ಟಿದ್ರು. ಚಿಕ್ಕಪೇಟೆ, ದೊಡ್ಡಪೇಟೆ, ಕಬ್ಬನ್ಪೇಟೆ, ರಿಬ್ಬನ್ಪೇಟೆಗಳು, ರಾಗಿ ಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಇದೆಲ್ಲ ಯಾವುದಕ್ಕೆ ಅಂದರೆ ಆಯಾ ವರ್ಗದ ಜನಕ್ಕೆ, ಕುಂಬಾರರಿಗೆ ಕೆಲಸ. ಈ ಥರ ಎಲ್ಲ ಕಟ್ಟಿದ್ರು. ಇದಾದಮೇಲೆ ನಾವೇನು ಮಾಡಿದ್ವಿ, ಮೆಜೆಸ್ಟಿಕ್ಕು, ಧರ್ಮಮುದಿ ಕೆರೆ ಮುಚ್ಚಿದ್ವಿ, ಮೆಜೆಸ್ಟಿಕ್ ಮಾಡಿದ್ವಿ ನಾವು. ಜಕ್ರಾಯನ್ ಕೆರೆ ಮುಚ್ಚಿದ್ವಿ ನಾವು. ಸಂಪಂಗಿ ಕೆರೆ ಮುಚ್ಚಿಬಿಟ್ಟು ಇವಾಗ ಕ್ರೀಡಾಂಗಣ ಆಯ್ತು, ಹಿಂದೆ ಕಂಠೀರವ ಕ್ರೀಡಾಂಗಣ ಮಾಡ್ತು. ಸುಮಾರು 100 ಕೆರೆ, 150 ಕೆರೆ ನಾವು ಮುಚ್ಚಿದ್ವಿ ನಾವು. ಸರ್ಕಾರನೇ ಮಾಡಿದೆ, ಮುಚ್ಚಿ ಅದನ್ನ ಲೇಔಟ್ ಮಾಡಿಬಿಡ್ತು. ಆದರೂ ಈಗ ಉಳಿದಿರೋದು 50-60 ಕೆರೆ ಬೆಂಗಳೂರಲ್ಲಿ ಉಳ್ಕೊಂಡಿದೆ ನಮಗೆ. ಅದನ್ನಾದರೂ ನಿಯತಗೊಳಿಸ್ಕೊಳ್ಳೋಣ ಅಂತ. ಈಗ 1917ರಲ್ಲಿ ಬರೀ 75-80 ಸಾವಿರ, 1 ಲಕ್ಷ ಹೆಸರುಘಟ್ಟ ಆಯಿತು. ಹೆಸರುಘಟ್ಟ ಆವಾಗ ಬೆಂಗಳೂರು ನೀರು ಹೆಸರುಘಟ್ಟೆಯಿಂದ ಬರೋದು. ಅದಾದಮೇಲೆ ತಿಪ್ಪಕೊಂಡಳ್ಳಿ ಮಾಡಿದ್ರು. ಬರೀ ಆವಾಗ ನಮಗೆ 17 ಲಕ್ಷ ಜನ ಬೆಂಗಳೂರಿನಲ್ಲಿ. ಅದಾದಮೇಲೆ ಇವಾಗ ನಮಗೆ ಕುಡಿಯೋ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರನ್ನಾರ ಕೇಳಿ, ಕಾವೇರಿ ಅಂತಾರೆ, ಎಲ್ಲಿಂದ ಬರುತ್ತೆ? ಸುಮಾರು 125 ಕಿಲೋಮೀಟ್ರು ನಮಗೆ ಬೆಂಗಳೂರಿಗೆ ನಾವು ನೀರು ಕುಡಿದಕ್ಕೆ ಬರ್ತಾ ಇರೋದು ನಾವು. 6ನೇ ಅಂತ ಆಯಿತು. ಅಲ್ಲಿಂದ 3 ನಾಡ ಕಡೆ ಫಿಲ್ಟ್ರಾಗಿ ಆ ನೀರು ಶುದ್ಧ ಕುಡಿಯುವ ನೀರು ಬರುತ್ತೆ ಅಂತಂದರೆ ಅವತ್ತು ನಮ್ಮ ಮೈಸೂರು ಮಹಾರಾಜರಿಗೆ ಯಾರು ಒಬ್ಬ ಕೈ ಮುಗಿತಾರ? ನೀರು ಕೊಟ್ಟ ಪುಣ್ಯಾತ್ಮ ಅಂತ. ಫಸ್ಟು ಕರೆಂಟ್ ಕೊಟ್ಟಿದ್ದಾರೆ ಮೈಸೂರು ಮಹಾರಾಜರು. ಫಸ್ಟ್ ಕೊಟ್ಟಿದ್ದು KR ಮಾರ್ಕೆಟ್ಗೆ. ಯಾರೋ ಒಬ್ಬರು ಪ್ರಾತಸ್ಮರಣೀಯರು ಅಂತಂದರೆ ಕೆಂಪೇಗೌಡರು, ನಮ್ಮ ಮೈಸೂರು ಒಡೆಯರುಗಳು, ವಿಶ್ವೇಶ್ವರಯ್ಯನವರು, ಇಂಥವ್ರು ಪ್ರಾತಸ್ಮರಣೀಯರು. ಬೆಂಗಳೂರು ಜನಕ್ಕೆ ಇವ್ರು ಯಾರಪ್ಪ ಅಂತಲೇ ಗೊತ್ತಿಲ್ಲ ನಮಗೆ ಅಂತಾರೆ. ಆ ಥರ ನಮ್ಮ ಹಿಸ್ಟ್ರಿ ತಿಳ್ಕೊಬೇಕು. ಒಂದು. ಎರಡನೇದು, ನನ್ನ ಮನೆ ಎಷ್ಟು ಚೆನ್ನಾಗಿ ಇಟ್ಕೊತೀವಿ ನಾವು. ನನ್ನ ಮನೆ ಎಷ್ಟು ಚೆನ್ನಾಗಿ ಇಟ್ಕೊತೀವಿ, ಹಂಗೆ ನಮ್ಮ ರಸ್ತೆ ಚೆನ್ನಾಗಿ ಇಟ್ಕೋಬೇಕು. ನಮ್ಮ ಪಾರ್ಕ್ಗಳು ಚೆನ್ನಾಗಿ ಇಟ್ಕೋಬೇಕು. ನಾವೇ ವಾಕಿಂಗ್ ಮಾಡೋ ಪಾರ್ಕು ಚೆನ್ನಾಗಿಟ್ಕೊಳ್ಳೋದಂದರೆ ಉಗಿಯೋದು, ಹೂವು ಹಾಕಿದ್ರೆ ಹೂವನ್ನೇ ಎತ್ಕೊಂಡೋಗ್ಬಿಡೋದು, ಮನೆ ಪೂಜೆ ಮಾಡೋದು. ಹೂವು ಬೆಳೆಸ್ತೀವಿ ಇದರಲ್ಲಿ, ಹೂವು ಒಂದು 10 ಹೂವು ತೊಗೊಂಡೋಗ್ಬಿಟ್ಟು ಮನೇಲಿ ಹೂವು ಪೂಜೆ ಮಾಡೋದು. ಈ ಪರಿಸ್ಥಿತಿ ನಾವು ನೋಡಿದ್ದೀವಿ. ವಾರ್ನಿಂಗ್ ಮಾಡಿದ್ವಿ, ಬೇಡಮ್ಮ ಇದೆಲ್ಲ ಸರಿ ಕಾಣ್ತಲ್ಲ, ನಿಮ್ಮ ಮನೆ ಮುಂದೆ ಗಿಡ ಪಾರ್ಕಿಂಗ್ ಗಿಡ ಯಾಕೆ ತೊಗೊಂಡೋಗ್ತೀಯ, ಪಾರ್ಕಲ್ಲಿ ಇರೋ ಗಿಡ ಯಾಕೆ ತೊಗೊಂಡೋಗ್ತೀರ ಅಂತ. ಅದೇ ಕದ್ಕೊಂಡು 100% ಕೆಲವು ಕಡೆ, ಎಲ್ಲರೂ ಅಲ್ಲ, ಕೆಲವು ಕಡೆ ಇದೆ. ಈ ಥರ ನಾವು ಅದನ್ನು ಮಾಡಬೇಕು. ಟ್ಯಾಕ್ಸು ತೆರಿಗೆಗಳನ್ನ ಕರೆಕ್ಟಾಗಿ ಕಟ್ಟಬೇಕು. ಜೊತೆಗೆ ನಾವು ಒಂದು ರೂಲ್ಸ್ ಇಟ್ಕೋಬೇಕು. ನಮ್ಮ ಮನೆಯಿಂದ ಪರಿವರ್ತನೆ ಹೆಂಗೆ ಮಾಡಬೇಕು ಅಂದರೆ, ನಾನು ಯಾವ ಥರ ಅಂತಂದರೆ, ನಾನು ಯಾವ ಥರ ನಡ್ಕೋಬೇಕು. ಫುಟ್ಪಾತಲ್ಲಿ ನಡಿಬೇಕು, ಇಲ್ಲ ಹೆಚ್ಚು ಕಡಿಮೆ ಆದರೆ ನಾವು ಪಬ್ಲಿಕ್ಕಿಗೆ ನಾವು ಹೇಳಬೇಕು. ಸರಿ ಇಲ್ಲ ಅಂದರೆ ನಮಗೆ ಇನ್ಫಾರ್ಮೇಷನ್ ಕೊಡಬೇಕು. ಯಾರೋ ಮಾಡ್ತಾರೆ, ಯಾರೋ ಹೋಗ್ತಾರೆ ಅಂತಲ್ಲ, ಜನ ಕೊಡೋ ಟ್ಯಾಕ್ಸಿಂದ ನಾವು ಕಟ್ಟೋದು. ಇವ್ರು ಕೊಡೋ ಟ್ಯಾಕ್ಸಲ್ಲಿ ನಾವು ಕೆಲಸ ಮಾಡೋದು. ಅವ್ರಿಗೆ ಅನ್ಕೋಬೇಕು, ನಾನು ದುಡ್ಡು ಕೊಟ್ಟಿದ್ದೀನಿ, ಇಷ್ಟು ಚೆನ್ನಾಗಿರ್ಬೇಕಿದು. ಒಬ್ಬ ಮನುಷ್ಯ, ಒಬ್ಬ ಯಜಮಾನ ದುಡ್ಡು ಕೊಟ್ಟೆ ಲೆಕ್ಕ ಕೇಳ್ತಾನೆ, ಏನಪ್ಪ ಲೆಕ್ಕ ಕೊಟ್ಟರೆ ಕರೆಕ್ಟಾಗಿ ಕೊಡು ಅಂತ. ನೀವು ಲೆಕ್ಕ ಕೇಳಬೇಕು, ಇದು ರೋಡ್ ಸರಿ ಇಲ್ಲ, ನಾನು ಕೊಟ್ಟರೆ ಟ್ಯಾಕ್ಸು, ಅವಾಗ ಜವಾಬ್ದಾರಿ ಇರುತ್ತೆ ಅವ್ರಿಗೆ. ಸೊ ಇದು ನಾಗರಿಕರು ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು. ಒಬ್ಬ ತಂದೆ ಯಾಕೆ ಕೇಳ್ತಾನೆ, ಇಷ್ಟು ದುಡ್ಡು ತಗೊಂಬಂದು ಕೊಡ್ತಾನಪ್ಪ, 100 ರೂಪಾಯಿ ಕೊಟ್ಟೆ, 50 ರೂಪಾಯಿ ಕೊಟ್ಟು ಎಲ್ಲಿ ಮಿಕ್ಕಿದ್ದು ಅಂತ ಕೇಳ್ತಾರೆ. ಹಂಗೆ ನನ್ನ ತೆರಿಗೆ ನನ್ನ ಹಕ್ಕು ಅಂತಂದರೆ, ನಾನು ನಾನು ತೆರಿಗೆ ಕಟ್ಟಿದ್ದೀನಿ, ಹಕ್ಕಲ್ಲಿ ನಾನು ಚೆನ್ನಾಗಿ ಇಟ್ಕೋಬೇಕು.
ಲೆಕ್ಕ ಹೇಳಬೇಕು. ಈ ಥರ ಫುಟ್ಪಾತ್ ಇರಬೇಕು, ಈ ಥರ ಯಾವತ್ತು ಸಾರ್ವಜನಿಕ ಸಂಪರ್ಕ ಆಗುತ್ತೆ. ಪಬ್ಲಿಕ್ಕು ಸರ್ಕಾರ ಪಾರ್ಟ್ನರ್ಶಿಪ್ ಥರ ಇದು. ಆವಾಗ ನಾವು ಸರ್ಕಾರ ಮತ್ತು ಪಬ್ಲಿಕ್ ಯಾವಾಗ ಒಂದಾಗಿರ್ತೀವಿ ಅವಾಗ ಡೆವಲಪ್ಮೆಂಟ್ ಆಗುತ್ತೆ. ಇದು ಎಲ್ಲ ಏರಿಯಾಗಳಲ್ಲೂ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಇಲ್ಲ, 100% ಬೆಂಗಳೂರಿನಲ್ಲಿ ಇವತ್ತು 100% ಪಬ್ಲಿಕ್ ಯಾವತ್ತು ಒಂದು ಕೋಆಪ್ರೇಷನ್ ಮಾಡ್ತಾರೆ, ಯಾವತ್ತು ಸ್ಪಂದಿಸ್ತಾರೆ. ಅವತ್ತು ಕೆಲವು ಅಸೋಸಿಯೇಷನ್ ಇದೆ, ಒಳ್ಳೊಳ್ಳೆ ಅಸೋಸಿಯೇಷನ್ ಇದೆ. ಅಂದರೆ ಉದಾಹರಣೆ ನಮ್ಮನ್ನೇ ಕರೆಸ್ತಾರೆ. ಈಗ ಉದಾಹರಣೆ ನಮ್ಮಲ್ಲಿ ನನ್ನ ಕಾನ್ಷಿಯನ್ಸ್ ತೊಗೊಳ್ಳಿ, ಒಂದು ಅಪಾರ್ಟ್ಮೆಂಟ್ ಕೊಡದೆ ಅಸೋಸಿಯೇಷನ್ ಇರುತ್ತೆ. ಆಮೇಲೆ ಈಗ ಉದಾಹರಣೆ JP ನಗರ ಅಸೋಸಿಯೇಷನ್ನು, ಜಯನಗರ ಅಸೋಸಿಯೇಷನ್ನು, 40 ಬ್ಲಾಕ್ ಅಸೋಸಿಯೇಷನ್, HSR ಲೇಔಟಲ್ಲೂ ಇದೆ, HSR ಲೇಔಟ್ ಇದೆ, ಎಲ್ಲ ಸಿಟಿಸನ್ ಫೋರಮ್ಸ್ ಇದೆ, ಸುಮಾರು ಇದೆ, ಅದು ಸುಮಾರು ಕಡೆ ಇದೆ. ಅವರೆಲ್ಲರೂ ಅವ್ರ ಜೊತೆಗೆ ಬಂದರೆ ಒಂದು ಭಯ, ಒಂದು ಜವಾಬ್ದಾರಿ ಎಲ್ಲರಲ್ಲೂ ಇವರಲ್ಲೂ ಇರುತ್ತೆ. ಇವರಿಂದ ರಾಜಕಾರಣಿಗಳಿಗೂ ನಮ್ಮ ಕೊಡುಗೆ, ನಾವು ಏನಾದ್ರು ಸಂಪಾದನೆ ಮಾಡ್ತೀವಿ, ನಾನು ಆಚೆ ಬರಬೇಕು, ನನ್ನ ಕೊಡುಗೆ. ಮತ್ತು ನನಗೆ ಭಾಳ ಖುಷಿ ಆಗೋದು 2 ಸಂಸ್ಥೆ ಬಗ್ಗೆ ಖುಷಿ ಆಗುತ್ತೆ. ಯೂತ್ ಫಾರ್ ಪರಿವರ್ತನ್. ಅವ್ರೇನು ಅಂದರೆ ಅವ್ರಿಗೇನು, ನಾನು ಇನ್ನೊಂದು ಅದು ಹೆಸರು ಮರ್ತುಬಿಟ್ಟೆ, ಎಲ್ಲ ಡಾಕ್ಟರ್ಸು ಚಡ್ಡಿಗಳು ಹಾಕ್ಕೊತಾರೆ, ಬರ್ತಾರೆ, ಪೇಂಟ್ ಮಾಡ್ತಾರೆ, ಅವರೇ ಕೊಟ್ಟರೆ ಮಾಡಿಲ್ಲ ಅವರೇ ದುಡ್ಡು ಹಾಕ್ಕೊತಾರೆ. ಎಲ್ಲೋ ಒಂದು ಕಡೆ ಏನಾದ್ರು ಒಂದು ಅಟ್ಲೀಸ್ಟ್ ಮೋದಿಯವ್ರು ಕೂಡ ಅದೊಂದು ಸಲ ಮನ್ ಕಿ ಬಾತಲ್ಲಿ ಹೇಳೋರು, ಯೂತ್ ಫಾರ್ ಪರಿವರ್ತನ್. ಎವ್ರಿ ಸಂಡೇ ಎಲ್ಲೂ ಹೋಗಲ್ಲ, ಯಾವುದೋ ಒಂದು ಕಾಂಪೌಂಡ್ ಮುಂದೆ ಇರ್ತಾರೆ. ಜವಾಬ್ದಾರಿ. ವೀಕೆಂಡ್ ಅಂದರೆ ಬರೀ ಮಜಾ ಮಾಡೋದಲ್ಲ, ಎಲ್ಲ ಇದು ಎಂಜಾಯ್ ಮಾಡೋದೇ ಅಲ್ಲ, ಅಟ್ಲೀಸ್ಟು ಏನಾರು ಒಂದು ಮಾಡಬೇಕು ಅಂತ. ಆ ಥರ ನಾವು ಲೈಫಲ್ಲಿ ನಾನು ಎಲ್ಲರಿಗೂ ಹೇಳೋದಷ್ಟೇ, ನೀವು ಬೆಂಗಳೂರಿಗೆ ಬರ್ತೀಯ, ಓದ್ತೀಯ, ಸಂಪಾದನೆ ಮಾಡಿ, ಸ್ವಲ್ಪ ರಿವರ್ಸ್ ಆಗಿ ನೋಡ್ಬೇಕು. ನಾನು ಹಳ್ಳಿದಲ್ಲಿ ನನ್ನ ಸ್ಕೂಲ್ ಡೆವಲಪ್ ಆಗಿದೆಯಾ, ನಾನು ಒಂದು ಇಲ್ಲಿ ಸಂಪಾದನೆ ಮಾಡ್ತೀನಿ, ಒಂದು 5% ನೀವು ಎಲ್ಲಿ ಹುಟ್ಟಿದೆಯಾ ಆ ಸ್ಕೂಲನ್ನು ಡೆವಲಪ್ಮೆಂಟ್ ಮಾಡಪ್ಪ, ಅದೇ ನಿಂಗೆ ಪುಣ್ಯಕ್ಷೇತ್ರ. ವಾಪಸ್ ಕೊಡೋದಂತಾರಲ್ಲ, ಕೃತಜ್ಞತೆ ಭಾವನೆ. ಯಾವಾಗ ಹೇಳ್ತೀವಿ ಈ ಜನ್ಮ ಭೂಮಿಷ್ಠ, ಏನು ಸ್ವರ್ಗದ ಸಮಾನ ಅಂತಾರೆ. ಹಂಗೆ ನೀವು ಹಳ್ಳಿಗೆ ಹೋಗಿ ನೀವು ದೇವಸ್ಥಾನ ಕಟ್ತೀಯ ಆದರೆ ಕಟ್ಟು, ಆದರೆ ಸ್ಕೂಲ್ ಮಾತ್ರ ಫಸ್ಟು ಡೆವಲಪ್ಮೆಂಟ್ ಮಾಡು. ನೀನು ಕಂಡಂಗೆ ಹಂಚಿರಬಾರ್ದು, ಬೇರೆ ಮಾಡು, ಬೇರೆ ಆ ಥರ ಏನೋ ಮಕ್ಕಳಿಗೆ. ಇವತ್ತು ನನ್ನ ಮಕ್ಕಳು ಅಂತಲೇ ಅವರು ನಮ್ಮ ಮಕ್ಕಳೇ. ಆ ದೃಷ್ಟಿಯಿಂದ ನಾವೆಲ್ಲ ಸಾವುಕಾರ, ನಾವು ಅಲ್ಲಿ ಲೈಫಲ್ಲಿ ನಾವು ಈ 60 ವರ್ಷ ಈಗ ನನಗಾಗಿದೆ. ನಾವೆಲ್ಲೋ ನನ್ನ ಜೀವನದಲ್ಲಿ ಒಂದು 40 ವರ್ಷ ನಾನು ಕಷ್ಟಪಟ್ಟಿದ್ದೆ, ನಾನು ಜೀವನ ಮಾಡಿದ್ದೆ 40-45 ವರ್ಷ. ನನ್ನ ತಮ್ಮ ಸಂಪಾದನೆ ಮಾಡ್ತಾನೆ, ಬಿಸ್ನೆಸ್ಸು. ಆ ದೃಷ್ಟಿಯಿಂದ ನಾವೆಲ್ಲ ಒಂದು ಮನೆಯ ದೃಷ್ಟಿಯಿಂದ ನಾವು ಫುಲ್ ಟೈಮ್ ರಾಜಕೀಯ ಪೊಲಿಟಿಕಲ್ ಕೆಲಸ ಮಾಡ್ತೀವಿ. ನಮ್ಮ ಮಿಸ್ಸಸ್ಸು ಕೂಡ ಅವ್ರು ಬರೋರಿಗೆ, ಅವಳು ಕಾರ್ಪೊರೇಟರ್ ಆಗಿದ್ದವಳು, ಸೇವೆ ಮಾಡ್ತಾಳೆ. ಬರೋರಿಗೆಲ್ಲ ಮಾತಾಡಿಸಿ ಒಂದು ಸಮಾಜವನ್ನು ಕಟ್ತಾಯಿದ್ದೀವಿ ನಾವು. ಆಕ್ಸಿಡೆಂಟಲ್ ಆಗಿ ರಾಜಕೀಯಕ್ಕೆ ಇಳಿದವರು, ನಂತರ ಕಾರ್ಪೊರೇಟ್ರು, ಈಗ MLA. ಇದು ಮೂರರಲ್ಲೂ ನಿಮ್ಮ ತಾಳ್ಮೆ, ನಿಮ್ಮ ಜಾಣ್ಮೆ ಎಲ್ಲವನ್ನು ತುಂಬ ಪರೀಕ್ಷೆ ಮಾಡಿದ ಹಂತ ಯಾವುದು? ಅಲ್ಲ, ನಮಗೆ ಫಸ್ಟ್ ತಾಳ್ಮೆ ಇರಬೇಕು ರಾಜಕೀಯದಲ್ಲಿ, ಎಸ್ಪೆಷಲಿ 100% ತಾಳ್ಮೆ ಇಲ್ಲ ಅಂದರೆ ರಾಜಕೀಯದಲ್ಲಿ ಭಾಳ ಕಷ್ಟ. ಯಾಕೆ ಹಂಗಂತ? ಸುಮಾರು ಜನಕ್ಕೆ ಯಾವತ್ತು ಜನ ಏನೇನೋ ಒಂದು ಅಂದ್ಬಿಡ್ತೀವಿ ಅಂದ್ಕೊಳ್ಳಿ, ಅವ್ರು ಯಾವಾಗ ನಮಗೆ ತೋರಿಸ್ತಾರೆ ಅಂತಂದರೆ ನೆಕ್ಸ್ಟು ನಾವು ಕೈ ಮುಕ್ಕೊಂಡು ಹೋಗ್ತೀವಲ್ವ 5 ವರ್ಷ ಹಿಂದೆ, ಅವತ್ತೇನೋ ಮಾತಾಡ್ದೇ ಇಲ್ಲ ನೀನು, ಆಯ್ತು ನಡೆಯಪ್ಪ ನೀನು ಅಂತಾರೆ. ಯಾವತ್ತೂ ಕೇಳಿಸ್ಕೋಬೇಕು ನಾವು. ಆಮೇಲೆ ಒಬ್ಬ MLA ಅಂತಂದರೆ ಒಂದು ಪಕ್ಷಕ್ಕೆ MLA ಅಲ್ಲ, ಗೆದ್ದ ಮೇಲೆ ನಿನಗೆ ಎಲ್ಲರೂ MLA, ಎಲ್ಲ ಗಂಟೆ ಒಂದು ಪಾರ್ಟಿ ಗೆದ್ದ ಮೇಲೆ ಯಾರ್ದು MLA ಕಾನ್ಸ್ಟಿಟ್ಯೂನ್ಸಿಗೆ ದ್ವೇಷ ಸಾಧನೆ ಮಾಡಬಾರ್ದು. ನಡೆಯತ್ತಾ ನಿಜವಾಗ್ಲೂ? ನೋಡಿ ಈಗ ಯಾವನು ದ್ವೇಷ ಸಾಧನೆ ಮಾಡ್ತಾರೆ ಅವರು ಕಳೆದೋಗ್ಬಿಡ್ತಾರೆ. ಯಾರು ಎಲ್ಲವನ್ನೂ ಪ್ರೀತಿ ಮಾಡ್ತಾರೆ ಜನ. ಇವತ್ತು ನಾನಿದು 1, 2, 4ನೇ ಎಲೆಕ್ಷನ್ MLA ಅಂದರೆ ನಾನು 2 ಸಲ ಗೆದ್ದೆ, ನಮ್ಮ ಮಿಸಸ್ 1 ಸಲ ಗೆಲ್ಲಿಸ್ದೆ, ನಮ್ಮ ಸ್ನೇಹಿತರು ಬಂದು ಗೆಲ್ಲಿಸ್ದೆ. ನಮ್ಮ ಫ್ಯಾಮಿಲಿಯಲ್ಲಿ 3 ಸಲ ಎಲೆಕ್ಷನ್ ಆಯಿತು, ನಂದೊಂದು ಗೆದ್ದೀನಿ. ಯಾಕೆ ಅಂತಂದರೆ ಜನನ ಪ್ರೀತಿ ಮಾಡೋದು ಫಸ್ಟು ನಾವು ಕಲ್ತ್ಕೋಬೇಕು. ನಾವು ಲೆಕ್ಕಾಚಾರ ಇಟ್ಟಲ್ಲ. ಯಾಕೆ ಅಂತಂದರೆ ಗಾದೆ ಇದೆಯಲ್ಲ, ಯಾರು ಹೇಳ್ತಾರೆ ಅದಕ್ಕೆ, ಹಾಲು ನಾಯಿ ಮಲೆ ಹಾಲು ಅಭಿಷೇಕಕ್ಕೆ ಸಲದಯ್ಯ ಅಂತ ಕೇಳ್ತಾರೆ. ಹಾಲು ಯಾವ ಥರ ಇರಬೇಕು ಅಂದರೆ, ಯಾವುದೋ ಒಬ್ಬರಿಗೆ ಫ್ಯಾಮಿಲಿಗೆ ಮಾತ್ರ ಹಾಲಾಗಿರಬಾರ್ದು. ರಾಮಮೂರ್ತಿ ಹತ್ರ ಹೋದರೆ, ಅವೆಲ್ಲ ಇನ್ನೊಬ್ಬ ಶಾಸಕ ಹತ್ರ ಹೋಯ್ತು ಅಂತಂದರೆ ಸ್ಪಂದಿಸ್ತಾರೆ, ಎಲ್ಲರಿಗೂ ಆಗ್ತಾನೆ ಮನುಷ್ಯ ಅಂತ ಅನ್ಸ್ಕೋಬೇಕು. ಬರೀ ಇವನು ಆಯ್ತಪ್ಪ, ಇವನು ಫ್ಯಾಮಿಲಿ ಆಯ್ತಪ್ಪ, ಇವ್ರನ್ನೇ ಮಾಡಬಾರ್ದು. ಯಾಕೆಂದರೆ ನೋಡಿ, ಸಮಾಜದಲ್ಲಿ ಏನೋ ಒಂದು ನೊಂದಿರ್ತಾರೆ, ಬರ್ತಾರೆ ನಮ್ಮ ಹತ್ರ. ಎಲ್ಲರೂ ಬರಲ್ಲ. ನಮ್ಮ ಹತ್ರ 50% ಜನ ನಮ್ಮ ನಡತೆ ನೋಡ್ತಿರ್ತಾರೆ,
ಯಾರು ಬರ್ತಾರೆ ನಮ್ಮ ಹತ್ರ ಅಂದರೆ ಅವನ ಕೈಲಿ ಏನು ಇದು ಸಾಧನೆ ಮಾಡೋಕ್ಕಾಗಲ್ಲ. ಏನೋ ಎಜುಕೇಷನ್ ಬಗ್ಗೆ ಬೇಕಾಯಿತು, ಮಗು ಫೀಸ್ ಕಟ್ಟಬೇಕು, ಇಲ್ಲಿ ಏನೋ ಒಂದು ಸಮಸ್ಯೆ, ಡಾಕ್ಟ್ರ್ ಹತ್ರ ಹೋಗಬೇಕು, ಏನೋ ಒಂದು ಸಮಸ್ಯೆ. ಆವಾಗ ಅಂಥವ್ರು ಕಷ್ಟ ಅಂದರೆ ಮನೆ ಬಾಗಿಲಿಗೆ ಓಡಿ ಬರೋರು ರಾತ್ರಿ ಬೆಳಗ್ಗೆ ಅಂಥವ್ರು. ಅವರಿಗೆ ನೀವು ಕೈ ಹಿಡ್ದಿಲ್ಲ ಅಂತಂದರೆ ಇನ್ಯಾರು ಕೈ ಹಿಡಿಬೇಕು ನಾವು? ಸೊ ಇದು ರಾಜಕಾರಣಿಗಳು, ಯಾರೇ ರಾಜಕಾರಣಿಗಳು ಇದನ್ನು ಮಾಡಬೇಕು. ಇವತ್ತು ಯಡಿಯೂರಪ್ಪನವರು ಬೇರೆ ಬೇರೆ ರಾಜಕಾರಣಿಗಳು ನಮ್ಮ ಎಲ್ಲ 7 ಸಲ 8 ಸಲ 10 ಸಲ ಯಾಕೆ ಗೆದ್ದವ್ರೆ? ಇವತ್ತು ನಮಗೆ ಮೋದಿ ಬಗ್ಗೆನೂ ಹೆಮ್ಮೆ ಇದೆ, ನಮ್ಮ ಸಿದ್ದರಾಮಯ್ಯರ ಬಗ್ಗೆ ಒಂದು ಹೆಮ್ಮೆ ಇದೆ. ರಾಜಕಾರಣ ಬೇರೆ, ಆದರೆ ಒಬ್ಬ ಮನುಷ್ಯ ವ್ಯಕ್ತಿ ಲೆಕ್ಕ ಹಾಕ್ಕೊಂಡಾಗ ನಾವು ಅವ್ರನ್ನ ಅನುಸರಿಸ್ಕೋಬೇಕು. ನಾವು ಅಲ್ಲಿಂದ ತಳಮಟ್ಟದಿಂದ ಬಂದು ಇವತ್ತು ಒಬ್ಬ ಲೀಡರ್ ಆದ್ರಲ್ಲ. ಇವರೆಲ್ಲರಲ್ಲಿ ಇರೋ ಒಂದು ಗುಣ ಏನು ಸರ್? ಅದು ಅವರನ್ನು ಯಾವಾಗಲೂ ತಲೆ ಕಾಯತ್ತೆ? ಇಲ್ಲ ನೋಡಿ, ನಾನು ಅಂದ್ಕೊಂಡಂಗೆ 50 ವರ್ಷದಿಂದ ಹಿಂದಿರೋ ಒಬ್ಬ ವ್ಯಕ್ತಿ, ನನಗೆ 50 ವರ್ಷ ಅಂತ ಅಂದ್ಕೊಳ್ಳಿ, 50ರಿಂದ ಹಿಂದೆ ನನಗೆ 60 ಆಗಿರ್ಬೋದು, ಇನ್ನೊಬ್ಬ ಜಾಸ್ತಿ ಆಗಿರ್ಬೋದು, ಅವ್ನ ಕಷ್ಟದಿಂದ ಬಂದಿತ್ತಾನೆ ಮನುಷ್ಯ. 90% ಯಾರೋ ಒಬ್ಬರು ಮಕ್ಕಳು ಒಬ್ಬ MLA ಆಗಿತ್ತ, ಒಬ್ಬ CM ಆಗಿತ್ತ, CM ಮಗ ಬರ್ತಾರೆ, ಅದು ಬೇರೆ. ಆದರೆ 0ಇಂದ ಬಂದಿರೋಂಥ ರಾಜಕಾರಣಿಗಳು ಒಂದು 50ರಿಂದ 60 ಭಾಗ ಇದ್ದಾರೆ. ಸಿದ್ದರಾಮಯ್ಯ ಅವರಪ್ಪ ಆಗಲಿ, ಯಡಿಯೂರಪ್ಪ ಅವ್ರ ತಂದೆ ಆಗಲಿ, ಬೇರೆ ಬೇರೆ ಆಗಲಿ, ನಮ್ಮ ಆರ್ ಅಶೋಕ್ ಅವರಾಗಲಿ, ಬೇರೆ ಬೇರೆ ನಾವು ಅಬ್ಸರ್ವ್ ಮಾಡ್ಕೊಂಡಿದ್ದಾಗ ಫ್ಯಾಮಿಲಿ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ, ಅವರೇ ಮುಂದೆ ಬಂದಿದ್ದು. ನಮ್ಮನೇಲಿ ನಮ್ಮ ತಾಯಿ ಭಯ ಬೀಳೋರು, ನಮ್ಮಪ್ಪ ಪೂಜಾರರು, ಪೂಜೆ ಮಾಡ್ಕೊಂಡು, ನಾನು ಕೂಡ ಪೂಜೆ ಪುನಸ್ಕಾರ ಮಾಡಿದ್ದೀನಿ. ಯಾತಕ್ಕೆ ಬೇಕಿದೆಲ್ಲ? ನಮ್ಗಾಗುತ್ತಾ? ಏನೇ ಅವ್ರ ಕಾಟಗಳು ತೊಂದರೆ ಆಗೋದು, ಅವಾಗ ಗಲಾಟೆಗಳಾಗೋದು, ಹೋರಾಟ ಮಾಡೋದು, ಮನೆ ಹತ್ರ ಪೊಲೀಸರು ಬರೋದು, ಅಕ್ಕಪಕ್ಕ ಏನಪ್ಪ ಅನ್ಕೊತಾರೆ ನಿನಗೆ ಮನೆ ಮುಂದೆ. ಯಪ್ಪ ನಾನು ಏನೂ ಮಾಡಿಲ್ಲ, ಸ್ಟ್ರೈಕ್ ಮಾಡಿದ್ದು, ಹೋರಾಟ ಮಾಡಿದೆ, ಇದು ಬಂದಿಯಾನೆ ಅಂತ. ಬರೀ ಪೊಲೀಸ್ನವ್ರು ಮನೆಗೆ ಬರ್ರಿ, ಸಾಹೇಬ್ರು ಕರೀತಾರೆ ಅನ್ನೋರು. ಇದು ಯಾವುದಪ್ಪ ಇದು ಅಂತಂದೆ. ನಂಗೆ ಆಗಲೇ ಇದ್ದವ್ರು ಬೇರೆ ಬೇರೆ ಮಾಡೋಕ್ಕೆ ಹೋಗೋರು. ಸೊ ನಮ್ಮ ಮನೇಲಿ ಕೂಡ ಬೇಕಾಯಿತು ಇವನಿಗೆ. ನಮಗೊಂಥರ ಹುಚ್ಚು. ಅಯೋಧ್ಯೆ ಹೋರಾಟ ಆಗೋಯ್ತು, ನೆಕ್ಸ್ಟ್ ಏನು? ಹುಬ್ಳಿ ಹೋರಾಟಕೊಂಡು ಬರ್ರಿ. ಆವಾಗ ಕೈನಲ್ಲಿ ನಮ್ಮ ಹತ್ರ ಒಂದು 50 ರೂಪಾಯಿ ಜೋಬಲ್ಲಿ ಇರ್ತಿರಲಿಲ್ಲ. ಯಾವುದೋ ತರಕಾರಿ ಗಾಡಿ ಎತ್ಕೊಳ್ಳೋದು, ಹುಬ್ಳಿ ಹೋರಾಟ ಆಯಿತು, ಈದ್ಗಾ ಮೈದಾನಕ್ಕೆ ಹೋರಾಟಕ್ಕೆ ಹೋಗು. ನಮ್ಮ ಫ್ರೆಂಡ್ ಒಬ್ಬ ಗೋಲಿ ಬಾರ ಸತ್ತೋಗ್ಬಿಟ್ಟ, ನನಗೂ ಏಟ್ ಬಿತ್ತು, ಇದು ಶೆಲ್ ಏಟ್ ಬಿತ್ತು. ನಾನು ಅರ್ಧ ಪ್ರಜ್ಞೆ ತಪ್ಪಿಟ್ಟಿದ್ದೆ. ನಾನು ಈ ಹುಚ್ಚು, ಹೋರಾಟದ ಹುಚ್ಚು, ಎಲ್ಲರೂ ಹೋಗ್ಬೇಕು. ಭಯ ಹಿಡಿಸ್ತಾ ಇರಲಿಲ್ಲ? ಅವಾಗ ಒಂಥರ ಹೇಳಿದ್ನಲ್ಲ, ಹೋರಾಟ ಹುಚ್ಚು. ಇದಕ್ಕೆ ಹೋಗಿದ್ವಿ, ಕಾಶ್ಮೀರಕ್ಕೆ ಹೋಗಿದ್ವಿ, ಮುರಳಿ ಮನೋಹರ್ ಜೋಶಿ ಅವರು ಅಧ್ಯಕ್ಷರಾಗಿದ್ದಾಗ. ಬೋಟ್ ಕ್ಲಬ್ಬಲ್ಲಿ ಹೋರಾಟ, ನರಸಿಂಹರಾವ್ ಅವರು ಇದಾಗಿದ್ದಾಗ, ಪ್ರೈವೇಟ್ ಆಗಿದ್ದ ಬೋಟ್ ಕ್ಲಬ್ನಲ್ಲಿ ಅವ್ರು ಸಿಕ್ಕಾಪಟ್ಟೆ ಒದೆ, ನಮ್ಮ ಮೈಯೆಲ್ಲ ಒದೆ ಬಿತ್ತು. ಆವಾಗ ನೋಡಿ, ರಾಜಕಾರಣ ಹೆಂಗೆ ಅಂದರೆ, ಅವತ್ತಿನ ರಾಜಕಾರಣ ಬೇರೆ, ಇವತ್ತಿನ ರಾಜಕಾರಣ ಬೇರೆ. ಅವತ್ತಿನ ರಾಜಕಾರಣದಲ್ಲಿ ಯುವಕರಿಗೆ ಹೋರಾಟದ ಕಿಚ್ಚಿತ್ತೆ ಹೊರತು ಇವಾಗಿಲ್ಲ. ಇವಾಗ ಹೆಂಗೆ ಗೊತ್ತಾ? ಹೋರಾಟ ಬಸ್ ಹತ್ತಾರೆ, ಬಸ್ ಇಳಿತಾರೆ, ಕ್ಯಾಮ್ರಾ ಮುಂದೆ ನಾವು ಇದಾಗ್ತೀವಿ, ಬಂದ್ಬಿಡ್ತೀವಿ. ಆದರೆ ಅವತ್ತಿನ ಹೋರಾಟ ಇದೆಯಲ್ಲ, ಆ ಹೋರಾಟಗಳು ಬೇರೆ. ನಿಜವಾಗ್ಲೂ ಗುರಿ ಇದ್ದ, ಒಂದು ಛಲ ಇದ್ದಂಥ, ಅಭಿಮಾನ ಇದ್ದ ನೋಡಿ. ಆ ಗುರಿ ಇಟ್ಕೊಂಡು ಎಷ್ಟು ಜನ ಇವತ್ತು ತ್ಯಾಗಗಳಾಗಿದೆ, ಬಲಿದಾನಗಳಾಗಿದೆ. ಗುರಿ ಹಂಗೆ ಇದೆ. ಏನಕ್ಕೆ ನಮ್ಮ ಕಮಿಟ್ಮೆಂಟು, ಅವತ್ತೇನೋ ಒಂದು ಗುರಿ ಇಟ್ಕೊಂಡಿರೋ, ಆ ಗುರಿ ಸಾಯಲಿಲ್ಲ. ವ್ಯಕ್ತಿಗಳು ಸತ್ತೋಗ್ಬಿಟ್ರು. ಅಯೋಧ್ಯೆ ರಾಮ ಮಂದಿರ 70 ವರ್ಷ, ಸುಮಾರು 400-500 ವರ್ಷ ಹಳೆಯದು ಅಂದ್ಕೊಳ್ಳಿ, ಜನರಲ್ ಆಗಿ ಹೇಳ್ತೀನಿ. ಸುಮಾರು ಜನ ಸತ್ತರು, ಸುಮಾರು ಜನ ಬದುಕಿದ್ರು, ಸುಮಾರು ಜನ ಏಜ್ ಆಯಿತು. ಆದರೆ ಹೋರಾಟ ಜೀವಂತವಾಗಿತ್ತು. ಆರ್ಟಿಕಲ್ 370 ತಗೊಳ್ಳಿ, ಎಷ್ಟು ಹೋರಾಟಗಳು. ಒಂದು ಕನಸಿತ್ತು ಕಾಶ್ಮೀರ, ಅದೇ ಒಂದು ಇದು ಅಂತ, ಅದೆಷ್ಟು ಇವಾಗ ಹೋರಾಟಗಳಾಯಿತು. ಅದೇ ಇವತ್ತು ಆಸೆ ಈಡೇರಿದೆ. ಅಂದರೆ ಯಾವತ್ತೂ ಹೋರಾಟಗಳು ಜೀವಂತವಾಗಿರುತ್ತೆ. ವ್ಯಕ್ತಿ ಇರ್ತಾನೋ ಅಲ್ವಾ? ಇವತ್ತಿನ ಹೋರಾಟಗಳು ಎಲ್ಲಿ ತನಕ ಹೈಕೋರ್ಟ್ ತನಕ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡುತ್ತೆ 3 ಹೋರಾಟಗಳು. ಈ ಥರ ಹೋರಾಟ ಬೇರೆ, ಅವಾಗಲಿ ಹೋರಾಟ ಬೇರೆ. ಅವತ್ತಿನ ಕಷ್ಟ ಬೇರೆ, ಅವತ್ತಿನ ಕಷ್ಟ ಬೇರೆ. ಹೀಗೆ ಬದಲಾಗಿರೋದು ಯಾಕೆ? ಮತ್ತು ಮುಂದೆ ಹಿಂಗಾದರೆ ಅಲ್ಲ, ಇವತ್ತಿನ ನೋಡಿ, ಇವಾಗ ಏನಾಗಿದೆ, ಇವತ್ತಿನ ಜನ್ರೇಷನ್ ಚೇಂಜು. ಎಲ್ಲ ಕೈದಲ್ಲೇ ಸೋಷಿಯಲ್ ಮೀಡಿಯಾ ನೋಡ್ಕೊತೀವಿ, ಇಲ್ಲಿಂದ ಸುಖ ಸೌಕರ್ಯ ನೋಡಿರ್ತೀವಿ. ಯಾರೇನಾಗಲಿ, ನಮ್ಗೆ ಹೀರೋಗಳು. ನಾನು ಯಾವುದೋ ಒಂದು ಇಂಟರ್ವ್ಯೂ, ನಮ್ಗೆ ಹೀರೋ ಯಾರು? ನಮಗೆ ಇವತ್ತು ನಾವು ನಮ್ಮ ತಂದೆ ತಾಯಿ ನಮ್ಗೆ ಹೀರೋಗಳು. ನಮ್ಮ ಜನ್ಮ ಕೊಟ್ಟವರು, ಯಾರು ನಮಗೆ ಇದ್ದರು, ಅವ್ರನ್ನ ನಾವು ಹೋರಾಟ ಮಾಡಬೇಕು. ನಾವು ಹೀರೋ ಯಾವುದು ಅಂದರೆ ಯಾವುದೋ ಫಿಲಮ್ ಅದು ನೋಡು, ಇದು ನೋಡು, ಅದಲ್ಲ. ಇವತ್ತು ನಮ್ಮ ಯುವಕರಿಗೆ ಹೇಳ್ತೀವಿ ಅಂದರೆ, ಯಾರು ನಮಗೆ ಹೀರೋಗಳು ಅಂತಂದರೆ ಈ ರಾಜ್ಯಕ್ಕೆ ಹೋರಾಟ ಮಾಡೋದು ಅಂತವ್ರು. ಇವತ್ತು ನೋಡಿ, ಮಾರಾಮೂರ್ತಿ ಅಂತ ಅವ್ರು ಹೋರಾಟಗಾರಿದ್ರು. ಕನ್ನಡದಕ್ಕೆ ಅರ್ಶಿನ ಕೆಂಪು ಏನು ಫ್ಲಾಗ್ ಇದೆ, ಅದು ಇವತ್ತು ಅವ್ರ ಮನೆಯಲ್ಲಿ ಅವ್ರು ತೀರ್ಕೊಂಬಿಟ್ರು.
ಇವತ್ತು ಅವ್ರ ಮನೇಲಿ ಬೀದಿಲಿದ್ದಾರೆ, ಬಾಡಿಗೆ ಮನೇಲಿದ್ದಾರೆ ಆ ವ್ಯಕ್ತಿ ಮಕ್ಕಳು. ಯಾರು ವಿಷಯ ಗೊತ್ತು? ಎಷ್ಟು ಜನ ಹೋರಾಟಗಳು ಮಾಡಿದ್ದಾರೆ, ಎಷ್ಟು ಜನ ಸಾಹಿತ್ಯಗಳಿದ್ದಾರೆ. ಇವತ್ತು ಕುವೆಂಪು ಅವ್ರು ಬರೆದಿರೋವಂಥದ್ದು ಸಾಹಿತ್ಯ, ಬಿ ವಿ ಕಾರಂತರು ಬರೆದಿರೋಂಥ ಸಾಹಿತ್ಯಗಳಿದೆ. ಅದ್ರ ಮೇಲೆ ಈ ನಾಡು ಇವತ್ತು ಶ್ರೀಮಂತವಾಗಿದೆ. ಇವತ್ತು ನಮ್ಮ ಮನೆಗೆ ಬಂದರೆ ಲೈಬ್ರರಿ ಮಾಡಿದ್ದೀನಿ, ನಮ್ಮಲ್ಲಿ 1000 ಬುಕ್ ಇದೆ, ಲೈಬ್ರರಿ ಮಾಡಿದ್ದೀನಿ. ಯಾರು ಬಂದು ತೋರಿಸಿ ನೋಡಪ್ಪ. ಯಾವತ್ತು ಮನೆಗೊಬ್ಬ ಲೈಬ್ರರಿ ಇರುತ್ತೆ, ಮನೆಗೊಂದು ಲೈಬ್ರರಿ ಇರುತ್ತೆ, ಅವನು ಮನುಷ್ಯ ಶ್ರೀಮಂತ ಆಗ್ತಾನೆ. ಯಾವ ಥರ ಅಂದರೆ ಅವನು ಮಾಡೋವಂಥ ಸಂಸ್ಕಾರ ಶ್ರೀಮಂತ ಆಗ್ತಾನೆ, ಬುದ್ಧಿವಂತ ಆಗ್ತಾನೆ. ಯಾವತ್ತಿನ ಯೂಟ್ಯೂಬಲ್ಲಿ ನೋಡ್ಕೊಂಡಿರ್ತೀಯ, ಅವತ್ತು ನೋಡ್ಕೊತೀಯ, ಅವ್ನು ಮರ್ತೋಗ್ತಾನೆ ಮನುಷ್ಯ. ಇವತ್ತು ಯೂಟ್ಯೂಬಲ್ಲೂ ನೋಡಲಿ ಸರ್, ಬಟ್ ಒಳ್ಳೆ ವಿಚಾರಗಳನ್ನು ನೋಡಲಿ. ಈಗ ಯೂಟ್ಯೂಬಲ್ಲಿ ಇದೆ, ನಾವು ನೋಡ್ತೀವಿ, ಗೂಗಲ್ ಚೆಕ್ ಮಾಡಿ ಈ ಇತಿಹಾಸ ನೋಡ್ಕೊತೀವಿ. ಇವತ್ತು ಯಾರು ನಮಗೆ ಹೋರಾಟಗಾರರು ಅಂತಂತಂದರೆ, ಯಾರು ಹೀರೋಗಳು ನಮಗೆ ಅಂತಂದರೆ, ಇವತ್ತು ನಮ್ಮ ಓದಬೇಕು, ಹಿಸ್ಟ್ರಿಗಳು ಓದಬೇಕು ನಾವು. ಸೊ ದಟ್ ಹಿಂದಿನವ್ರು ಏನೇನು ಮಾಡಿದ್ದಾರೆ, ಮುಂದಕ್ಕೆ ಇನ್ನೇನೇನಕ್ಕೆ ಅವಕಾಶ ಇದೆ. ಎಷ್ಟೋ ವಿಚಾರಗಳು ಅದು ಗುದ್ದಾಡಿದ್ರೆ ಗಂಧ ಜೊತೆ ಗುದ್ದಾಡ್ಬೇಕಂತಾರೆ. 100% ಸತ್ಯ ಮಾತು ಇದೆಲ್ಲ. ಯಾವತ್ತು ನೋಡಿ, ಇವಾಗ ನಾನು ನೋಡ್ತಾ ಇದ್ದೆ ಇವತ್ತು, ನಾನು ಸುಮಾರು ಸಾಹಿತ್ಯಗಳು ಓದ್ತೀನಿ. ನಾನು ಒಂದೊಂದು ಇದು ನೋಡಿದಾಗ ಭಾವುಕ ಆಗ್ಬಿಡ್ತೀನಿ ಸುಮಾರು ದಿನಕ್ಕೆ. ನೋಡಿ ಇವಾಗ ನಾನು 1, 2, 3 ಹೇಳ್ಬಿಡ್ತೀನಿ. ಈಗ ನಾವು ಚಿತ್ರದುರ್ಗದ ಮದಕರಿ ದುರ್ಗಾಸ್ತಮನ ತಾರಾಸ್ವರ್ ಬರೆದಿರೋದು, ಆ ಬುಕ್ಕು ಎತ್ಕೊಂಡ್ರೆ ನಿಮಗೆ ಊಟ ಮಾಡೋಕ್ಕೂ ಮನಸ್ಸು ಬರಲ್ಲ, ಓದ್ತಾನೇ ಇರಬೇಕು ಪೇಜ್ ತಿರ್ಸ್ಕೊಂಡು. ನಮಗೆ ಶಿವಪ್ಪ ನಾಯಕಂದಿರ್ಬೋದು, ಕೆಳದಿ ಚೆನ್ನಮ್ಮಂದಿರ್ಬೋದು, ಎಂತೆಂಥ ಸಾಹಿತ್ಯಗಳಿದೆ ಇವತ್ತಿನ ಇದರಲ್ಲಿ ಅಂತಂದರೆ. ಇವಾಗ ಏನೂ ಇಲ್ಲ, ಆದರೆ ಅಟ್ಲೀಸ್ಟು ಸ್ವಲ್ಪ ನೀನು ಓದೋ ಕಡೆ ಗಮನ ಕೊಡು. ಲೈಬ್ರರಿ, ನಾನೊಂದು ಲೈಬ್ರರಿ ಕಟ್ಸಿದ್ದು, ನಾವು ಈ ಲೈಬ್ರರಿ ಮಾಡಿದ್ದೀವಿ. ನಾನು ಮಾಡಿದ್ಲ, ವಿಜಯ್ ಕುಮಾರ್ ಅವ್ರು ಮಾಡಿದ್ರು, ನಾವೆಲ್ಲ ಸೇರ್ಕೊಂಡು ನಾವು ಕಾರ್ಪೊರೇಟರ್ ಆಗಿದ್ದೆ ಅವಾಗ. ಇವತ್ತು ಹಳ್ಳಿಯಿಂದ ಬಂದು KS ಆಗಬೇಕು, IAS ಆಗಬೇಕು ಅಂತ ರಾತ್ರಿ 10 ಗಂಟೆ ತನಕ ಓದ್ತಾರೆ. ಲೈಬ್ರರಿ ತಕ್ಷಣ ಈಗ ಗಲಾಟೆ ಮಾಡ್ತಾರೆ ಸರ್, 7 ಗಂಟೆಗೆ ಮುಚ್ತಾರೆ ಸರ್, ದಯಮಾಡಿ ನಾವು ಮನೆಗೆ ಹೋಗೋರೆ ಕಷ್ಟ ಸರ್, ಇಲ್ಲೇ ಫ್ಯಾನ್ ಲೈಟ್ ಇದೆ. 10, 11 ಗಂಟೆ ತನಕ ಓದ್ತಾರೆ. ಬೆಳಗ್ಗೆ 5 ಗಂಟೆ ಬಂದು ಅಲ್ಲೇ ತಿಂಡಿ ತಿಂತಾರೆ. ಅಂಥ ಯುವಕರಿದ್ದಾರೆ. ಯಾವತ್ತು ಔಟ್ಸ್ಕಟ್ಸಲ್ಲಿ ಇದ್ದಾರಲ್ಲ, ರಾಯಚೂರು, ಬೆಳಗಾವಿ, ಬಿಜಾಪುರ, ಹುಬ್ಳಿ, ಧಾರವಾಡ, ಇವತ್ತು ಹೋರಾಟ ಮಾಡ್ತೀರ ಕೆಲಸ ಬೇಕು ಅಂತ. ಈ ಥರ ಪರಿಸ್ಥಿತಿ ಸ್ವಲ್ಪ ಜನದಲ್ಲಿದೆ. ಹಾಗಾಗಿ ವ್ಯಕ್ತಿಯಾಗಿ ನಿಮ್ಮ ಆಲೋಚನೆಗಳೇನು, ಅದ್ರ ಹಿಂದೆ ಇರೋ ಪ್ರಚೋದನೆ ಏನು, ಅವೆಲ್ಲವೂ ಒಂದು ರೇಂಜಿಗೆ ಕಾಣಿಸಿದೆ. ಸರ್, ಒಂದು ಪ್ರಶ್ನೆ ಇಲ್ಲಿ. ನಾವು ಶೋ ಶುರು ಮಾಡೋಕ್ಕಿಂತ ಮುಂಚೆನೇ ನೀವು ಪಾರ್ಕ್ ಬಗ್ಗೆ ಏನೋ ಅಪ್ಡೇಟ್ ಕೊಡ್ತಾ ಇದ್ರಿ, ಈ ಥರ ಆಗಿದೆ, ಈ ಥರ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ ಅಂತೆಲ್ಲ. ಎಲ್ರಿಗೂ ಒಂದು ಕುತೂಹಲ, ಯಾಕೆಂದರೆ 5 ಬೆರಳು ಒಂಥರ ಇಲ್ಲ. ಕೆಲಸ ಮಾಡೋ ರಾಜಕಾರಣಿಗಳಿದ್ದಾರೆ, ಮಾಡಲ್ಲ ಅಂತ ಧೋರಣೆನ ಹೊತ್ತಿರೋರಿದ್ದಾರೆ, ಕ್ಯಾಮ್ರಾ ಮುಂದೆ ಒಂಥರ ಇರೋರಿದ್ದಾರೆ, ಕ್ಯಾಮ್ರಾ ಆಫ್ ಆದ್ರೂ ಇರಲಿ ಇಲ್ಲದೆ ಇರಲಿ ನಿಯತ್ತಿಗೋಸ್ಕರ ದುಡಿಯೋರಿದ್ದಾರೆ. ಎಲ್ಲರ ಮಧ್ಯ ಜನರಲಿ ನಿಮ್ಮ ದಿನಚರಿ ಹೇಗಿರುತ್ತೆ ಸರ್? MLA ಬೆಳಗ್ಗೆ ಎದ್ರೆ ನಿಮ್ಮ ದಿನ ಹೆಂಗೆ ಶುರು ಆಗುತ್ತೆ, ಕೊನೆಗೆ ಹೆಂಗೆ ಎಂಡಾಗುತ್ತೆ? ಅಲ್ಲ ನೋಡಿ, ಇವಾಗ ಮೇಡಮ್ ನನಗೆ ನಾನು ದಿನ ಬೆಳಗ್ಗೆ ನಾನು ಎವ್ರಿಡೇ ಸ್ಟೇಟಸ್ ನೋಡಿ, ನಾನು ಇದರಲ್ಲಿ ವಾಟ್ಸಪ್ ಇದರಲ್ಲಿ ನೋಡಿ, ನಾನು ಸ್ಟೇಟಸಲ್ಲಿ ಇಲ್ಲ ನನ್ನ ಪೇಜಲ್ಲಿ, ಮತ್ತು ಇಲ್ಲ ಅಂದರೆ ನಾನು ಇನ್ಸ್ಟಾದಲ್ಲಿ ನೋಡಿ ನಾನು ಸ್ಟೋರಿ ಹಾಕ್ತೀನಿ. ನಾನು ಎವ್ರಿಡೇ ಮಿಸ್ಸೇ ಆಗೋಲ್ಲ. ಶ್ರೀಕೃಷ್ಣಂದು ಒಂದು ಸ್ಟೋರಿ ಹಾಕ್ತೀನಿ, ಒಂದು 4 ಕ್ಲೀನ್ ಹಾಕ್ತೀನಿ ಶ್ರೀಕೃಷ್ಣಂದು. ನಾವೆಲ್ಲರೂ ಕೂಡ ನಾವು ಯಾವ ಥರ ನಡ್ಕೋಬೇಕು ಅಂತ ಇವಾಗ ಚೆಕ್ ಮಾಡಿದ್ರೆ ಇವತ್ತಲ್ಲಿ ಇದೆ ನಮ್ಮದು ಗೀತೆ. ಸೊ ಗೀತೆ ಉಪದೇಶದ್ದು ಮತ್ತು ಒಂದೆರಡು ಒಳ್ಳೆ ಲೈನ್ ಹಾಕ್ತೀವಿ ನಾವು. ಸೊ ನಮ್ಮ ಜೀವನ ಹೆಂಗಿರಬೇಕು ಅಂದರೆ, ನಾನು ನೋಡಿ, ನಾನು ಒಂದು ಬೆರಳು ಉಂಗುರ ಹಾಕಲ್ಲ, ನಾನು ಏನು ಹಾಕಲ್ಲ. ನಮ್ಮ ಮಿಸ್ಸಸ್ಗೆ ಹೇಳ್ತೀನಿ, ಈ ಕಡೆ ಮಾಡ್ಕೊಳಪ್ಪ ಅಂತೀನಿ. ಯಾವತ್ತು ನಾವು ದುಡ್ಡಿದೆ, ಕಾರ್ಗಳಿದೆ, ಮತ್ತು ನಾವು ಒಡವೆಗಳು ಹಾಕ್ಕೊತೀವಿ ಅಂದರೆ ಆವತ್ತಿಂದ ಬಡವರು ನಮ್ಮಿಂದ ಡಿಲೀಟ್ ಆಗಿಬಿಡ್ತಾರೆ. ನಮಗವ್ರು ಗ್ಯಾಪ್ ಬರುತ್ತೆ. ಸೊ ನಾವು ಅವ್ರ ಹಂಗಿಸ್ದಂಗೆ ನಾವು ಇದೆ ಅಂತ ಅಂದ್ಬಿಟ್ಟು ಮೈ ಮೇಲೆಲ್ಲ ಹಾಕ್ಕೊಂಡು ಮಾಡಿದ್ರೆ ಎಲ್ಲೋ ಒಂಥರ ಆ ಮಕ್ಕಳು ಪಾಪ ಹಂಗಿಸ್ತಾ ಪರಿಸ್ಥಿತಿ ಆಗುತ್ತೆ ನಮಗೆ, ನಾವು ಶ್ರೀಮಂತನ ಬಡವ ಅಂತ. ಸೊ ನೀವೆಲ್ಲವೂ ತೆಗೆದಕ್ಕೆ ಯಾವಾಗ ಅವ್ರನ್ನ ತಬ್ಕೊಂತೀಯ, ಯಾವಾಗ ಅವ್ರನ್ನ ಅಪ್ಕೊಂಡು ಕೆಲಸ ಮಾಡ್ತೀಯ. ಇವತ್ತು ನಮ್ಮ ಮಕ್ಕಳು ಕಾನ್ವೆಂಟಲ್ಲಿ ಓದ್ತಿರ್ತಾರೆ, ಅವ್ರ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತಿರ್ತಾರೆ. ಇರ್ಬೇಕಾದ್ರೆ ನಮ್ಮದು ಏನು ನನಗೆ ಹಕ್ಕಿದೆ ಅಂದರೆ ನಾನು ಇನ್ನೊಬ್ಬನು ಸಾಕಷ್ಟು ನನಗೆ ನಾನು ಅನ್ಕೋಬೇಕು, ನನ್ನ ಹತ್ರ ಇದೆ ಅಪ್ಪ, ನಾನೊಬ್ಬ ವಿದ್ಯಾರ್ಥಿ, ನಾನು ತಗೋಬೇಕು. ಅಂದರೆ ನೀವು ಹೇಳೋದು ಅದನ್ನು ಈ ಕಡೆ ಶೋ ಆಫ್ಗೂ ತಿರುಗಿಸ್ಕೋಬೋದು, ಅಥವಾ ಒಂದು ತೃಪ್ತಿ ಕಡೆಗೂ ನನ್ನ ಹತ್ರ ಇಷ್ಟಾರು ಇದೆಯಲ್ಲ ಇನ್ನೊಂದನ್ನು ದಾರಿ ಎರಿಯೋಣ ಅನ್ನೋ ಥರನೂ ತಿರುಗಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ನಾನು ಭಾಳ ಇದಾಗಿ ಹೇಳ್ತೀನಿ ನಾನು. ಸೊ ನನಗೆ ದುಡ್ಡಿದೆ ಅಂದರೆ ನಾನು ಎಂಜಾಯ್ ಮಾಡೋಕ್ಕಿಂತ ನಾನು ಏನಾರ ಒಂದು ನಾನು ಹೇಳ್ತೀನಿ, ನಾನು ಓಪನ್ ಆಗಿ ಹೇಳ್ತೀನಿ. ನೀನು ತೊಗೊಂಡೋಗಿ ನೀವು 100 ಹೂವು 100 ಹಣ್ಣು ದೇವ್ರಿಗೆ ಹಾಕೋದು ಬದಲು
ಅದೇ ಒಂದು ಮಗು ಒಂದು ಲೀಟ್ರ್ ಒಂದು ಲೋಟ ಹಾಲು ಕೊಡು, ಅದೇ ಆ ಮಗು ಖುಷಿಯಾಗಿ. ಅದಕ್ಕೋಸ್ಕರ ನಾನು ಸಂಸ್ಥೆ ಊಟ ಹಾಕಿದ್ದು ನಾನು. ನಾನು ಕೊನೆಯ ಒಂದು ನಮಗೇನಂತಂದರೆ ಒಂದು 5 ವರ್ಷ ಬಂದು ನಮ್ಮ ಪ್ರಯಾಣದಲ್ಲಿ ಯಾತಕ್ಕೆ ನಾನು ಹಾಸ್ಟೆಲ್ ಮಾಡಬೇಕು ಅಂತ ಆಸೆ ಇದ್ದೀನಿ ಅಂದರೆ ಅದೇ ನಮ್ಮ ಸಾರ್ಥಕತೆ, ಅದೇ ನಮಗೆ ಈ ಒಂದು ಉಳಿಯುವಂಥ ಕೆಲಸ ಮಾಡೋದು ನಾವು. ಸೊ ನಮಗೆ ಎಲ್ಲರೂ ಕೆಟ್ಟು ಎಲ್ಲರೂ ಮಾಡ್ತಾರೆ, ಯಾರೇನು ನಾವು ಮಾಡಬೇಕು ಅಂತಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ ನನ್ನ ಡ್ಯೂಟಿನಲ್ಲಿ ಇವತ್ತು ಒಂದು ಕಡೆ ಹೋಯ್ತು ಅಂತಂದಾಗ ನಾವು ಈ ನನ್ನ 2 ಕಣ್ಣು ನಾನು ದಾನ ಮಾಡೋಕ್ಕೆ ನಾನು ಮೊದಲೇ ಬರೆದಿಟ್ಬಿಡಿ. ನಾನು ಹೇಳ್ತಾ ಇರೋದು ನಮ್ಮ ತೊಗೊಂಡಾಗ ಅರ್ಧ ಗಂಟೆ ತೊಗೊಂಡಾಗ ಹಾಕ್ಬಿಡ್ತಾರೆ. ರಾಜಕೀಯದಲ್ಲಾಗಲಿ ಶ್ರೀಮಂತಾಗಲಿ ಒಂದೇ ಕಡೆ ಹೋಗೋದು. ನಮ್ಮ ಕಣ್ಣುಗಳು ನಾವು ದಾನ ಮಾಡಿ ತತ್ತಾದಮೇಲೆ ಧೈರ್ಯ ಇದ್ದರೆ ನೀವು ಅಂಗಾಂಗ ಇರ್ತಾವೆ, ಅದು ನಿಮ್ಮಿಷ್ಟ. ಅದು ನನ್ನ 2 ಕಣ್ಣ ಹಾಳು ಮಾಡ್ಕೋಬೇಡಿ, ದಾನ ಮಾಡಿ. ಅದ್ಯಾರೋ ಇಬ್ಬರಿಗೆ ಆಗುತ್ತೋ 4 ಜನ. ಪುನೀತ್ ರಾಜ್ಕುಮಾರ್ ಕೊಟ್ಟಾಗ 5 ಜನಕ್ಕೆ 6 ಜನಕ್ಕೆ ಹಾಕೋದಂತೆ. ಆ ಥರ ಏನಾರು ಕೊಡುವಂಥ ಮನಸ್ಸು ನಮ್ಮಲ್ಲಿರಬೇಕು, ಜೋಬಿಗೆ ಕೈ ಹಾಕುವ ಮನಸ್ಸಿರಬೇಕು. ಕೊಡುವಂಥ ಮನಸ್ಸಿದ್ರೆ ಒಳ್ಳೆಯನಾಗೇ ಆಗ್ತಾನೆ ನಾನು. ಸೊ ರಾಜಕಾರಣದಲ್ಲಿ MLA ಅಂತಂತಂದರೆ ಬರೀ MLAನ ರಸ್ತೆ ಮಾಡೋದು, ಇನ್ನೇನೋ ಕೆಲಸ ಮಾಡೋದು, ಕೆರೆಯನ್ನು ಕಟ್ಸೋವಂಥದ್ದು ಅದು ಮಾಮೂಲು. ಸರ್ಕಾರದ್ದು ನಮ್ಮ ದುಡ್ಡಲ್ಲಿ ಹೆಂಗೆ ಕಟ್ಸೋಲ್ಲ, ಸರ್ಕಾರ ಕೊಡುತ್ತೆ, ಸರ್ಕಾರದಲ್ಲಿ ಮಾಡಿದೆ. ಆದರೆ ನೀನು ಮಾಡೋವಂಥದ್ದೇನು, ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್? ನಿನ್ನ ಸ್ವಂತಿಂದ ನೀ ಭಿಕ್ಷೆ ಬೆಳ್ಕೊಂಬರ್ತೀಯೋ, ಈ CSR ತೊಗೊಂಬರ್ತೀಯೋ, ಮಾಡ್ಕೊಂಬರ್ತೀಯ. ಈ ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ಸಮಾಜಮುಖಿಯಾಗಿ ಚಟುವಟಿಕೆಯನ್ನು ಮಾಡಬೇಕು. ಇದು ನಾನು ಎಲ್ಲರಿಗೂ ಹೇಳುವಂಥ ಕೆಲಸ. ಸೊ ಅ ಡೇ ಇನ್ ಯುವರ್ ಲೈಫ್ ಇಟ್ ಸ್ಟಾರ್ಟ್ಸ್ ವಿತ್ ಭಗವದ್ಗೀತೆ. ಬರ್ತೀನಿ, ಬೆಳಗ್ಗೆ ಎದ್ದೇಳ್ತೀನಿ, ನಾನು ಒಂದಿಷ್ಟು ಯೋಗ ಮಾಡ್ತೀನಿ, ಒಂದಿಷ್ಟು ವಾಕ್ ಮಾಡ್ತೀನಿ. ಇಲ್ಲಾಂದರೆ ಅಪ್ಪಿ ಮಳೆ ಗಿಳೆ ಬಂತು ಅಂದರೆ ಮನೆಯಲ್ಲೇ ಜುಮ್ಗೆ ಮಾಡ್ತೀನಿ. ಸೊ ದಿನ ಬೆಳಗ್ಗೆ 6:30ಗೆ ನಾನು ಎದ್ದೇಳ್ಬಿಡ್ತೀನಿ ಮೇಡಮ್. ನಾನು ಇಲ್ಲ 7:30 ಮೇಲೆ ನನ್ನ ಫ್ರೆಂಡ್ಸ್ ವಾಕಿಂಗ್ ಫ್ರೆಂಡ್ಸ್ ಸಿಗ್ತಾರೆ, ಇಲ್ಲೋ ಪಾರ್ಕಲ್ಲಿ ಲಾಫಿಂಗ್ ಕ್ಲಬ್ಬರು ಸಿಗ್ತಾರೆ. ಎಲ್ಲ ಯಾರು ಕೇಳಿ ರಾಮಮೂರ್ತಿ ಸಿಗ್ತಾನಪ್ಪ, ಒಂದು 15 ಇಲ್ಲೇ ಬಂದು ಹೋದ, ಇಲ್ಲ ಎಲ್ಲೂ ತಪ್ಪಿಕೊಂಡಿಲ್ಲ. ನಕ್ಷತ್ರಗಳಾಗ್ತಾರೆ ನನಗೆ ಮೇಡಮ್. ಒಂದು ದಿವಸ ನಾನು ಮಿನಿ ಫಾರೆಸ್ಟ್ ಮಾಡ್ತೀನಿ, ಒಂದು ದಿವಸ ನಮ್ಮ ಅಕ್ಕ. ಅಂದರೆ ಒಂದೇ ಕಡೆ ಹೋಗಲ್ಲ ನಾನು. ಒಂದು 10 ಒಳ್ಳೊಳ್ಳೆ ಪಾರ್ಕಲ್ಲಿ ಅವಾಗ ಕಾಣಿಸ್ಕೊಂಡು ಮಾತಾಡಿಸ್ಕೊಂಡು ನಾನು ನಂಬ್ತಾರೆ ಬಿಡ್ತಾರೋ. ನಾನು ಸುಮಾರು 7 ವಾರ್ಡು ಹಳೆ ಲೆಕ್ಕದಲ್ಲಿ 5 ವಾರ್ಡಲ್ಲಿ ಚುನಾವಣೆ ಗೆದ್ದ ಮೇಲೆ ಮನೆ ಪಾದಯಾತ್ರೆ ಮಾಡಿದ್ದೀನಿ ನಾನು. ಒಂದು ಪಾದಯಾತ್ರೆ ಅಂದರೆ ಒಂದು ವಾರ್ಡು 40 ಕಿಲೋಮೀಟ್ರ್ ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಹೌಸಸ್ ವಿತ್ ಎಲ್ಲ ಅಧಿಕಾರಿಗಳ ಜೊತೆ ಮನೆ ಬಾಗಿಲಿಗೆ ಹೋಗ್ತೀನಿ. ಎಲ್ಲ ಅಧಿಕಾರಿಗಳು ಇರ್ತಾರೆ. ಏನು ಕೆಲಸ ಆಗಬೇಕು, ನನ್ನದು ಮರ ಕಟ್ ಮಾಡಿಸ್ಬೇಕಪ್ಪ, ಅಲ್ಲಾರು ಬರ್ಕೋಬೇಕಪ್ಪ, ಇನ್ನೊಬ್ರಿಗೆ ಟಾರು ಸಮಸ್ಯೆ ಇದೆ, ಇನ್ನೊಬ್ರು ಕುಡಿಯೋ ನೀರು ಎಲ್ಲ ಇರ್ತಾರೆ. ಬರ್ಕೊತೀವಿ, ಮೀಟಿಂಗ್ ಮಾಡ್ತೀವಿ. ಆಲ್ಮೋಸ್ಟ್ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು. ಯಾಕೆಂದರೆ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ಈ ಕಾನ್ಸೆಪ್ಟಲ್ಲಿ ನಾನು 6 ವಾರ್ಡ್ಗೆ ಸುಮಾರು 170-180 ಕಿಲೋಮೀಟರ್ ಅಲ್ಲಿ ಪಾದಯಾತ್ರೆ ಮಾಡಿದ್ದೀನಿ. ಇನ್ನೂ 2 ವಾರ ಬಾಕಿಗೊಳಿಸ್ಕೊಂಡಿದ್ದೀನಿ, ಮುಂದೆ ವಾರದಲ್ಲಿ ಶುರು ಮಾಡ್ತೀನಿ. ಸೊ ಏನನ್ಸುತ್ತೆ ಅವಾಗ ಅಂದರೆ ಬರ್ತಾನೆ ಮನೆ ಹತ್ರ, ಓಡಾಡ್ತಾರೆ ಮನೆ ಹತ್ರ. ಬರೀ ಎಲೆಕ್ಷನ್ ಟೈಮ್ ಅಷ್ಟೇ ಅಲ್ಲ, ಎಲೆಕ್ಷನ್ ಟೈಮ್ ಸಿಕ್ಕಂಗೆ ಮಾಯ ಒಳಗದಲ್ಲ. ಇದು ಹೋಗಿ ಯಾರನ್ನಾರ ನೀವು ಪಬ್ಲಿಕಲ್ಲಿ ಕೇಳಿ, ಸಿಗ್ತಾರಪ್ಪ, ಬರ್ತಾರೆ, ಮಾಡ್ಕೊಂಬರ್ತಾರೆ ಅಂತ. ಗ್ರಾಂಟ್ ಎಷ್ಟು ಕೊಟ್ಟರೆ ಅಷ್ಟು ಕೆಲಸ ಸರ್ಕಾರದಲ್ಲಿ. ಸರ್, ಈ ಗ್ರಾಂಟ್ ಇವತ್ತಿಗೆ ಎಷ್ಟು ಬರುತ್ತೆ ಸರ್? ಅವತ್ತು ಒಂದು ಕಾಲಕ್ಕೆ 25 ಲಕ್ಷ ಇಡೀ ವರ್ಷ. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ. ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 106 ಕೋಟಿ ಕೊಡೋರು. ಇವಾಗ ಈಗ ಇದರಲ್ಲಿ ಈ ಸರ್ಕಾರದಲ್ಲಿ ಒಂದು 50 ಕೋಟಿ ರೂಪಾಯಿ ಬಂದಿರೋ ಹೆಚ್ಚು ಇಡೀ ವರ್ಷ. ನೋಡಿ, ಇವಾಗ ನನಗೆ 2-3 ಈ ಸರ್ಕಾರದ ಮೇಲೆ ಒಂದು 2-3 ಬೇಜಾರು ಇದೆ ನನಗೆ. ಯಾಕೆ ಅಂತಂದರೆ ಇವತ್ತು DK ಸಾಹೇಬ್ರನ್ನ ಹೋಗಿ ಮೀಟ್ ಮಾಡ್ಕೊಂಬಂದೆ. ಜಯನಗರ ಫೋರ್ಟ್ ಪಾರ್ಕ್ ಕಾಂಪ್ಲೆಕ್ಸ್ ನಮ್ಮ ಪೀಡ್ನಲ್ಲಿ ವಿಜಯಕುಮಾರ್ ಇರ್ಬೇಕಾದ್ರೆ 1 ಬ್ಲಾಕ್ ಕಟ್ಟಿದ್ವಿ ನಾವು. ಇನ್ನು 3 ಬ್ಲಾಕ್ ಹಂಗೆ ಪಾಳು ಬಿದ್ದ ಹಂಪೆ ಆಗ್ಬಿಟ್ಟಿದೆ. ನಾನು ಇವತ್ತು ದಯವಿಟ್ಟು ಮಾಡಬೇಕು ಸರ್, ದಯವಿಟ್ಟು ಮಾಡಿಕೊಡ್ಬೇಕು ನಿಮ್ಮ ಮುಂದೆ ಇನ್ಸ್ಪೆಕ್ಷನ್. ಆದರೆ ಈಗ ನಾವು ಅದು ಉಳಿಸ್ಕೋಬೇಕಲ್ಲ, ಏನೋ ಒಂದು ಕಾಂಪ್ಲೆಕ್ಸ್ ಮಾಡಬೇಕು, 4 ಜನಕ್ಕೆ ಅನುಕೂಲ ಆಗಬೇಕು ಅಂತ. ಸೊ ಅದು ಈ ಸರ್ಕಾರದಲ್ಲಿ ಆಗ್ತಿಲ್ಲ. ಮಿಕ್ಕಿದ್ದೆಲ್ಲ ಯಾವ ಸರ್ಕಾರ ಬಂದು ರಸ್ತೆ ಗಿಸ್ತೆ ಅದು ಇದು ಎಲ್ಲ ಮಾಮೂಲು. ಆದರೆ ಒಬ್ಬ ಶಾಸಕ ಅಂದರೆ ಇವತ್ತು ಟೀಕೆಗಳು ಸಾಯುತ್ತೆ, ನಾವು ಮಾಡುವಂಥ ಕೆಲಸಗಳು ಉಳಿಯುತ್ತೆ. ಸೊ ನಾವೇನು ಜನ ಟೀಕೆ ಮಾಡ್ತಾರೆ ಮಾಡ್ಕೊಳ್ಳಿ, ಯಾರು ಇದ್ದಾರೆ ವಿರೋಧಿಗಳು ಇರ್ತಾರೆ. ನಾನು ಅವರೇ ಹೇಳಿದ್ನಲ್ಲ ನಿಮಗೆ, ನಿಂದಕರು ಇರಬೇಕು ಅಂತ. ಎಲ್ಲೋ ಒಂದು ಕಡೆ ಇನ್ನೇನು ಪೋಸ್ಟ್ಗಳು ಹಾಕ್ಬಾರ್ದು ಮಾಡೋದು, ಅವರಿದ್ದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ ನಾವು. ಆದರೆ ನಾವು ಟೀಕೆಗಳನ್ನ ತಲೆ ಕೆಡ್ಸ್ಕೋಬಾರ್ದು. ನಾವು ಮಾಡುವಂಥ ಕೆಲಸ ಇದೆಯಲ್ಲ ಅದು ಅಭಿವೃದ್ಧಿ ಮಾಡಬೇಕು. ನಿಜ. ಆ ದೃಷ್ಟಿಯಿಂದ ಎಲ್ಲದಕ್ಕೂ ಯಾರು ಲೆಕ್ಕ ಕೊಡಬೇಕು ಹೇಳಿ? ಭಗವಂತ ಕೊಡ್ತಾನೆ. ನಾವೇನು ಕೆಲಸ ಮಾಡ್ತೀವಿ ನಾವು ಒಪ್ಪಿಸ್ತೀವಿ. ನನ್ನ ಮಕ್ಕಳಿದ್ದಾರೆ, ನನಗೊಬ್ಬ ಮಕ್ಕಳದ. ನಾನು ಯಾರು ಕೇಳಿದ್ರೆ ಎಷ್ಟು ಜನ ನಿಂಗೆ ಮಕ್ಕಳಪ್ಪ ರಾಮು? ನನಗೆ 2 ಹೆಣ್ಣೇನಪ್ಪ,
2 ಹೆಣ್ಮಕ್ಳು, ಇನ್ನೂ 3 ಜನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳು ಅಂದರೆ ನಮ್ಮ ಎಲ್ಲ ಶಾಲೆ ಇರುವಂಥ ಎಲ್ಲರೂ ಕೂಡ ನಮ್ಮ ಮಕ್ಕಳು. ನಾವು ಭಾಳ ಬೆಂದಿದ್ದೀರಾ ಸರ್. ಅಂದರೆ ಏನು 100%. ಒಳ್ಳೊಳ್ಳೆ ಸಾಹಿತ್ಯದ ಮಧ್ಯ, ಒಳ್ಳೊಳ್ಳೆ ಅನುಭವಗಳ ಮಧ್ಯೆ ಬೆಂದಿದ್ದೀರಾ. ಕನಸುಗಳು ಚೆನ್ನಾಗಿದೆ, ಗುರಿ ಸರಿಗಿದೆ, ಆ್ಯಟಿಟ್ಯೂಡ್ ಚೆನ್ನಾಗಿದೆ. ಥ್ಯಾಂಕ್ ಯು. ಇಷ್ಟೆಲ್ಲದ್ರ ಮಧ್ಯೆ ಈಗ 4th ಬ್ಲಾಕ್ ಮ್ಯಾಟ್ರೇ ಬರೋಗಿದ್ರೆ, ಯಾಕಂದರೆ 4th ಬ್ಲಾಕ್ ಎಲ್ಲರಿಗೂ ಒಂದು ಎಮೋಷನ್ನು. ನಾನು ಚಿಕ್ಕವಳಿದ್ದಾಗಿಂದ ಅಲ್ಲೆಲ್ಲ ಓಡಾಡಿದ್ದೀನಿ, ಪುಟ್ಟಣ್ಣ ಥಿಯೇಟ್ರು. ಇವತ್ತು ಅದನ್ನು ನಮಗೆ ವಯಸ್ಸಾಗಿದೆ, ಆದರೆ ಒಂದು ಕಾಲದಲ್ಲಿ ಚೆನ್ನಾಗಿದ್ದಿದ್ದು ಬಿಲ್ಡಿಂಗ್ಗಳೆಲ್ಲ ಇವತ್ತು ಪಾಳು ಬೀಳೋದು ನೋಡಿದಾಗ ಕುತೂಹಲ ಕೇಳೋದಾದರೆ ಈಗ ಎಷ್ಟು ಖರ್ಚಾಗತ್ತೆ, ಅದಕ್ಕೆ ಯಾವಾಗ ರೆಡಿ ಆಗತ್ತೆ ಸರ್? ಮೇಡಮ್ ಇವಾಗ ಹತ್ರ 100 ಕೋಟಿ ರೂಪಾಯಿ ಬೇಕು ಅದಕ್ಕೆ ಅಂತ ನಾವು ಕೇಳಿದ್ದೀವಿ ನಾವು. ಯಾಕೆಂದರೆ 3-4 ಫ್ಲೋರ್ನ 2-3 ಬ್ಲಾಕ್ ಕಟ್ಟಬೇಕು. ಸೊ ನಮ್ಮ ದುರಂತ ಏನು ಅಂತಂದರೆ ಇದಕ್ಕೆ ದುಡ್ಡು 1 ರೂಪಾಯಿ 1 ನಯಾ ಪೈಸೆ ಸರ್ಕಾರ ಇಟ್ಟಿಲ್ಲ. ಸೊ 8 ವರ್ಷ ಹಿಂದೆ ಅದು ಜಾಗ ಸ್ಟಾಪ್ ಆಗಿದ್ದು ಕೆಲಸ. ಇವತ್ತು ತನಕ ಅದೇ ಥರ ಇದೆ. 5, 3, 8 ಆಯ್ತು ಹತ್ತಿರ 8 ವರ್ಷ ಸ್ಟಾಪ್ ಆಗಿದೆ. 9 ವರ್ಷನೇ ಆಯಿತು. ಸೊ ಇದ್ರ ಬಗ್ಗೆ ನಾವು ಸರ್ಕಾರದ ಗಮನ ಸೆಳೆದಿದ್ದೀವಿ, ಅಸೆಂಬ್ಲಿಲಿ ಮಾತಾಡಿದ್ದೀವಿ. 100ಕ್ಕೆ 100 ನಾನು ಅದನ್ನ ಮಾಡ್ತೀನಿ, 100% ಮಾಡ್ತೀನಿ. ಸೊ ಇವಾಗ ಆ್ಯಕ್ಚುಲಿ ನಾವು ಬಿಡಿ ಅಧಿಕಾರಿಗಳ ಜೊತೆ BBM ಜೊತೆ ನಾವು ಕೂಡ ಚರ್ಚೆ ಮಾಡಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ನೋಡಿ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಜನಕ್ಕೆ ಕಾಂಪ್ಲೆಕ್ಸ್ ಉಳಿಸಿ ಅಂತ ಕೂಡ ಒಂದು ಆಂದೋಲನ ಕೂಡ ಮಾಡಿದ್ವಿ ನಾವು. ಯಾಕೆಂದರೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ಇಡೀ JP ನಗರ, ಜಯನಗರದಲ್ಲಿ ನಾವೊಂದು 300-400 ಕೋಟಿ ರೂಪಾಯಿ ನಾವು ಟ್ಯಾಕ್ಸನ್ನು ವರ್ಷಕ್ಕೆ ಕೊಡ್ತೀವಿ ನಾವು. ಅದು ವಾಪಸ್ ಎಷ್ಟು ಬರುತ್ತೆ? ಅದು ಹೌಸ್ ಟ್ಯಾಕ್ಸ್ ಆಗಿರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, GST ಎಲ್ಲ ಟ್ಯಾಕ್ಸ್ಗಳು ಟೋಟಲ್ ಲೆಕ್ಕ ಹಾಕ್ಕೊಂಡು ಸುಮಾರು 500 ಕೋಟಿ ರೂಪಾಯಿ, ಇನ್ಕ್ಲೂಡಿಂಗ್ ಸೆಂಟ್ರು ಸ್ಟೇಟ್ ಎಲ್ಲ 500 ಕೋಟಿ ರೂಪಾಯಿ ಆಗುತ್ತೆ. ಸೊ ನಮ್ಗೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದೀರಾ? 10% ಕೊಟ್ಟರು 10% ಕೂಡ ಅದೇ ಕೊಟ್ಟಿದ್ದಾರೆ ನಮಗೆ ವರ್ಷಕ್ಕೆ. ಈ ಪರಿಸ್ಥಿತಿ ಇವತ್ತು ನಮ್ಮದಲ್ಲಾಗಿದೆ. ಅದಕ್ಕೆ ನಾನು ದೊಡ್ಡ ಹೋರಾಟವನ್ನೇ ಮಾಡಿದೆ ಲಾಸ್ಟ್ ಟೈಮು DK ಅವರು ಕೊಡಲ್ಲ ಅಂತ ಗ್ರ್ಯಾಂಟ್ ಗಲಾಟೆ ಮಾಡಿದಾಗ ನಾನು 120 ಸಂಘಟನೆಗಳ ಜೊತೆ ನಾನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ವಿ ನಾವು. ಫಲ ಅದಾದಮೇಲೆ ಈಗ ನಾವು ಅವ್ರು ಚೆನ್ನಾಗೇ ಇದ್ದೀವಿ, ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಉದ್ದೇಶ ಜಯನಗರವನ್ನು ನೀಟಾಗಿಡಬೇಕು, ಕ್ಲೀನ್ ಜಯನಗರ, ಗ್ರೀನ್ ಜಯನಗರ, ಎಲ್ಲರನ್ನೂ ಪ್ರೀತಿಸುವಂಥ ಜಯನಗರ ಆಗಬೇಕು. ಜಯನಗರದಲ್ಲಿ ನಾವು ಒಬ್ಬೊಬ್ಬರು ಅಂದ್ಕೊಂತಾರೆ ಜಯನಗರ ಏನಪ್ಪ ರಾಮಮೂರ್ತಿ ನಿಂದು ಕಾಸ್ಮೋಪಾಲಿಟನ್ ಸಿಟಿ ಎಲ್ಲ ಶ್ರೀಮಂತರು ಅಂತ. ಜಯನಗರದ ಒಳಗಡೆ ಇನ್ನೊಂದು ಔಟ್ ಚೆಕ್ ಮಾಡಿದವ್ರಿಗೆ ರಶ್ಮಿ ಅವರೇ, ಜಯನಗರದಲ್ಲಿ ಮಿಡ್ಲ್ ಕ್ಲಾಸು ಇದ್ದಾರೆ, ಅಪ್ಪರ್ ಕ್ಲಾಸು ಇದ್ದಾರೆ, ಅತಿ ಬಡವರು ಇದ್ದಾರೆ ನಮಗೆ ಅಲ್ಲಿ. ಈಗ ಒಂದು BPL ಕಾರ್ಡ್ ಹೋಲ್ಡರ್ ಜಾಸ್ತಿ ಇದ್ದಾರೆ ನಮಗೆ. ಅಂದರೆ ಸ್ಲಮ್ಸ್ಗಳು 7 ಸ್ಲಮ್ಸ್ ಬರುತ್ತೆ ನಮಗೆ. ಎಲ್ಲಿ ಸರ್ ಈಗ ಸದ್ಯ? ನಮ್ಮದು ಬೈರ್ಸಂದ್ರ ತಗೊಳ್ಳಿ, ಸ್ವಾಗತ ತಗೊಳ್ಳಿ, MS ಬಿಲ್ಡಿಂಗ್ ತಗೊಳ್ಳಿ, ಸಾರಕ್ಕಿ ತಗೊಳ್ಳಿ, ಬನಶಂಕರಿ ತಗೊಳ್ಳಿ, ಎಲ್ಲವೂ ಕೂಡ ಪಾಪ BPL ಕಾರ್ಡ್ ಇರುವಂಥ ಜನ. ಇವತ್ತು ನಾವು ರಾಯಗುಡ್ಡ ಸ್ಲಮ್ ಇದೆ, ಎಲ್ಲವೂ ಕೂಡ ಸ್ಲಮ್ಸ್ ಇದೆ. ಮಿಡ್ಲ್ ಕ್ಲಾಸ್ ಜನ ಇದ್ದಾರೆ, ಅಪ್ಪರ್ ಕ್ಲಾಸು ಎಲ್ಲೋ ಒಂದು 5-6 ಬ್ಲಾಕಲ್ಲಿದ್ದಾರೆ. ಕಾಸ್ಮೋಪಾಲಿಟನ್ ಸಿಟಿಯಿಂದ ಇದೆಲ್ಲರೂ ಕೂಡ ಪ್ರೀತಿ ಮಾಡೋ ಜನವೂ ಇದ್ದಾರೆ. ಹೇಳಿದ್ನಲ್ಲ ಅವಾಗಲೇ ನಿಮಗೆ ಬಾಡಿಗೆ ಜನ ಜಾಸ್ತಿ ಇದ್ದಾರೆ ಅಂತ. ಅವ್ರಿಗೂ ಕೂಡ ನಾವು ಕೇಳ್ಕೊಳ್ಳೋದಷ್ಟೇ, ಜಯನಗರ ಅಂದರೆ ಅದು ನಮ್ಮ ಜಯನಗರ, ನಿಮ್ಮ ಜಯನಗರ. ಸೊ ಅದನ್ನ ಕ್ಲೀನಾಗಿ ಇಟ್ಕೊಳ್ಳೋಣ, ನಾವೆಲ್ಲ ಸೇರಿಕೊಂಡು ಗಿಡಗಳು ಹಾಕೋಣ, ಹಸಿರು ಮಾಡೋಣ, ಚೆನ್ನಾಗಿ ಇಟ್ಕೊಳ್ಳೋಣ, ಎಲ್ಲ ಮಾನವೀಯತೆ ಇರಬೇಕು ಅಂತ ನಾನು ಪಬ್ಲಿಕ್ಕನ್ನು ಕೂಡ ಮನವಿ ಮಾಡ್ಕೊತೀನಿ ನಾನು. ಅಮೇಝಿಂಗ್. ಸೊ ಇನ್ನೊಂದು 2 ವರ್ಷದಲ್ಲಾದ್ರು ಏನಾದ್ರು ಬೆಳವಣಿಗೆ ನೋಡ್ಬೋದಾ ಕಾಂಪ್ಲೆಕ್ಸು? ಮೇಡಮ್ ಇವಾಗ ಎಲ್ಲ ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ಕಾಂಪ್ಲೆಕ್ಸ್ ಕೂಡ ನನ್ನ ಪ್ರಕಾರ ಇನ್ನೊಂದು 2 ವರ್ಷದಲ್ಲಿ 2 ವರ್ಷ ಬೇಡ, ಮುಂದಿನ ವರ್ಷದಲ್ಲಿ ಕೆಲಸ ಶುರು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಾವು. ಅದು ಬಿಟ್ಟರೆ ನಮಗೆ ಬೆಂಗಳೂರಿನ ಜಯನಗರದಲ್ಲಿ ಇವಾಗ ಬಂದಿರೋ ಗ್ರ್ಯಾಂಟು ನಮ್ಮ ತೇಜಸ್ವಿ ಅವರು ಕೂಡ ನಮಗೆ ಅನೇಕ ಸಹಾಯವನ್ನು ಮಾಡಿದ್ದಾರೆ. ಅಂದರೆ MP ಗ್ರ್ಯಾಂಟನ್ನು ಸುಮಾರು ಕಡೆ ಕೊಡ್ತಾಯಿದ್ದಾರೆ ನಮಗೆ. ಎಲ್ಲೆಲ್ಲಿ ಬಡವರದ್ದು ಇದಿದೆ ಕಾಲೋನಿಗಳಲ್ಲಿ ಎಲ್ಲ ಕಡೆ ಸುಮಾರು ಹೆಲ್ಪ್ ಮಾಡ್ತಿದ್ದಾರೆ, ಸ್ಕೂಲ್ಗಳಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತು ಒಬ್ಬ MP ಮತ್ತು ನಾವುಗಳು ಸೇರಿಕೊಂಡು ಇಡೀ ಜಯನಗರದಲ್ಲಿ ನಾವೆಲ್ಲ ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ, ಎಲ್ಲ ಪ್ರಮುಖರು ಎಲ್ಲ ಸೇರಿಕೊಂಡು ಜಯನಗರವನ್ನು ಕಟ್ಟುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಮಗೆ ಒಂದು ಜನ ಹೆಂಗಿರಬೇಕು ಅಂದರೆ ಸಂಸ್ಕಾರ ಇರೋಂಥ ಜನಗಳಿಗೆ ನಾವು ಅಂಥ ಜನ ನಮಗೆ ಹುಟ್ಟಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರನ್ನೂ ಕೂಡ ಸೇರಿಕೊಂಡು ಇವತ್ತು ನಾವೊಂದು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಥರ ಮಾಡ್ತೀವಿ.
ಇಷ್ಟು ಹೊತ್ತು ತಾವು ನಮ್ಮ ಇವತ್ತು ಎಷ್ಟು ನಮ್ಮ ಮನಸ್ಸಿನ ಎಲ್ಲೂ ಕೂಡ ನಾನು ಇದು ಇವತ್ತು ನೀವು ಹೊರ ಹಾಕೋದಕ್ಕೆ ನಮಗೆ ಇದಾಯಿತು. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಅಂತ ಒಂದು ಕಥೆ ಇರುತ್ತೆ. ನಾನು ಅಕ್ಕ ತಂಗಿರು ಮಧ್ಯದಲ್ಲಿ ಬಡತನದಲ್ಲಿ ಹುಟ್ಟಿ ಇವತ್ತು ಒಂದೇ ಘೋಷಣೆ ಇತ್ತು ಲಾಸ್ಟ್ ಎಲೆಕ್ಷನ್ನಲ್ಲಿ, ಸಾಹುಕಾರರ ಮಕ್ಕಳು ಮಾತ್ರ MLA ಆಗ್ಬೋದು, ಬಡವ್ರ ಮಕ್ಕಳು MLA ಆಗಬಾರ್ದ ನಿಮಗೆ. ಎಲ್ಲ ನಮ್ಮ ಕಾರ್ಯಕರ್ತರು ಹೇಳಿದ್ರು. ಇವತ್ತು ಒಬ್ಬ ಬಡವ, ಒಬ್ಬ ಕಾರ್ಪೊರೇಟ್ ಆಗಿಂದ ಬಂದವನು, ಇವತ್ತು ಒಬ್ಬ ಮಂತ್ರಿ ಫ್ಯಾಮಿಲಿನಲ್ಲಿ ಒಬ್ಬರು MLA ಆಗ್ತಾರೆ, CM ಮಗ ಮತ್ತು ಇನ್ನೊಬ್ಬ ಮಿನಿಸ್ಟರ್ ಆಗ್ತಾರೆ. ಎಲ್ಲ ಕಡೆ ಆಲ್ಮೋಸ್ಟ್ ಆಗಿದೆ. ಆದರೆ ಇವತ್ತು ನಾನು ಝೀರೋಯಿಂದ ಬಂದು ಇವತ್ತು ನಾನು ಕೆಲಸವನ್ನು ಮಾಡಿಕೊಂಡು ನನ್ನ ಸಣ್ಣ ಪುಟ್ಟ ನಮ್ಮ ವ್ಯಾಪಾರಗಳು ಮಾಡಿಕೊಂಡು ಸಮಾಜದಲ್ಲಿ ಯಾವುದೇ ಕಪ್ಪು ಚಿಕ್ಕು ಎಲ್ಲ ಇದ್ದಂಗೆ ಇವತ್ತು ನಾವು ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ ಅಂದರೆ ಇವತ್ತು ಜನ ನಮಗೆ ಸಂಸ್ಕಾರವನ್ನು ಹೇಳ್ಕೊಟ್ಟಿದ್ದಾರೆ. ಜನನೇ ಹೇಳ್ಕೊಟ್ಟಿದ್ದಾರೆ, ನಮಗೆ ಜನನೂ ಹೇಳ್ಕೊಟ್ಟಿದ್ದಾರೆ, ನೀವು ಉಳಿಸ್ಕೊಂಡಿದ್ದೀನಿ. ಅದು ಹಂಗೇ ನನ್ನ ಲೈಫಲ್ಲಿ ಅಷ್ಟು ಹಂಗೆ ಕೇಳೋದು, ಇದು ಹಿಂಗೆ ಇರಲ್ಲಪ್ಪ ನನಗೆ ಕೊನೆಯ ತನಕ ನಂಗೆ ಇದೇ ಥರ ನಾನು ಉಳಿಸ್ಕೊಂಡು ಹೋಗಪ್ಪ ಅಂತ ಕೇಳ್ತೀನಿ ನಾನು. ಮುಂದಿನ ಏನು ಸರ್ ಕನಸು? CM PM? ನನಗೇನು ಬೇಡ, ನಾನೊಬ್ಬ ಮಾಮೂಲು ಶಾಸಕನಾಗಿದ್ದೀನಿ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ. ಮತ್ತು ಇವತ್ತು ನಮಗೆ ದಿನನಿತ್ಯ ಏನಿವತ್ತು ನಾನು ಹೇಳಿದ್ನಲ್ಲ ಅವಳಿಂದ ನಮಗೇನು ಸಮಾಜ ಸೇವೆ ಮಾಡ್ಕೋಬೇಕು ಅದು ಮಾಡ್ಕೊಂಡು ಹೋಗೋಣ. ಯಾರು CM ಆಗ್ತಾರೋ ಆಗಲಿ, ಯಾರು ಮಿನಿಸ್ಟರ್ ಆ ಥರ ಆಗಲಿ, ಅದು ನಮ್ಮದು ಏನು ಶಾಸಕನಾದ ಮೇಲೆ ನನ್ನ ಕಮಿಟ್ಮೆಂಟ್ ಇದೆ, ನನ್ನೊಂದು ಬಾಂಡ್ ಇದೆ, ಇಟ್ಕೊಂಡಿದ್ದೀನಿ. ನಾನು ಈ ಥರ ಸರ್ಕಾರಿ ಶಾಲೆಗಳು ಡೆವಲಪ್ಮೆಂಟ್ ಮಾಡಬೇಕು, ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡಬೇಕು, ಬಡ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಇದು ಶಾಸಕ ಸ್ಥಾನ ಬೇರೆ, ಶಾಸಕ. ಅದೇ ಆಚೆ ಬಂದಾಗ ಮಾನವೀಯತೆ ಅಂತ ಬಂದಾಗ ನಾವು ಇದೆಲ್ಲವೂ ಕೂಡ ಮಾಡ್ಕೊಂಬಂದ್ರೆ ನಿಜವಾದ ಮನುಷ್ಯ ಆಗ್ತಾರೆ. ನಂಗೆ ತೃಪ್ತಿ ಇದೆ ನನಗೆ. ಹಾಗಾಗಿ ಪವರ್ ಅನ್ನೋದು ಇರಲಿ ಇಲ್ಲದೇ ಇರಲಿ ನಿಮ್ಮ ಗುರಿಗಳು ಇದ್ದೇ ಇದೆ. 100% ಅವತ್ತಿಂದ ಮಾಡ್ಕೊಂಬಂದಿದ್ದೀವಿ. ಅಧಿಕಾರ ಇದ್ದಾಗಲೂ ನಾವು ನೋಡಿದ್ದೀವಿ, ಅಧಿಕಾರ ಇಲ್ಲೇ ಇದ್ದಾಗಲೂ ನೋಡಿದ್ದೀನಿ. ಬಟ್ ಒಂದಂತೂ ಸತ್ಯ, ಇವತ್ತು ನಾನು ಜೀವಂತವಾಗಿ ನಾನು ಕೊನೆಯ ತನಕ ಇರೋ ತನಕ ನಾನು ಸಮಾಜ ಸೇವೆ ಮಾಡಿಕೊಂಡೇ ಕೆಲಸ ಮಾಡ್ತೀನಿ ನಾನು. ಅಮೇಝಿಂಗ್. ಥ್ಯಾಂಕ್ ಯು. ರ್ಯಾಪಿಡ್ ಫೈರ್ ಒಂದಿದೆ, ಮುಗಿಸ್ಬೋಣ ಸರ್. ನಿಮ್ಮ ಪ್ರಕಾರ ಇವತ್ತು ಬೆಂಗಳೂರನ್ನು ಒಂದೇ ಒಂದು ಪದದಲ್ಲಿ ಬಣ್ಣಿಸೋದಾದರೆ? ಬೆಂಗಳೂರು ಅಂತಂತಂದರೆ ಒಂದು ಕಲ್ಚರ್ ಸಿಟಿ. ಟ್ರಾಫಿಕ್ಕಾ, ವಾಟರ್ ಕ್ರೈಸಿಸ್ಸಾ, ಕಸಾನ, ಯಾವುದು ಬಹಳ ಕಷ್ಟ ಫಿಕ್ಸ್ ಮಾಡೋದು ಇವತ್ತಿನ ಬೆಂಗಳೂರಿನ? ಟ್ರಾಫಿಕ್. ಒನ್ ಹ್ಯಾಬಿಟ್ ಆಫ್ ಸಿಟಿಸನ್ಸ್, ನಾಗರಿಕರ ಒಂದು ಅಭ್ಯಾಸ ನಿಮಗೆ ಸ್ವಲ್ಪ ಕೋಪ ಬರೆಸೋದು, ವಿಚ್ ಹ್ಯಾಸ್ ಮೇಡ್ ಯು? ನಾಗರಿಕರ ಅಭ್ಯಾಸ ಅಂತಂತಂದರೆ ದಯವಿಟ್ಟು ಸಹಕಾರ ಮಾಡಿ, ಸಹಕಾರ ಕೊಡು. ಕ್ಲೀನ್ ಸಿಟಿ ಕ್ಲೀನ್ ಮಾಡೋದು ಸಹಕಾರವನ್ನು ಕೊಡಬೇಕು. ಅಂದರೆ ನೀಟಾಗಿ ಶುದ್ಧವಾಗಿ ಇಟ್ಕೊಳ್ಳಿ, ಉಗಿಬೇಡಿ, ಬಿಸಾಕಬೇಡಿ, ಈ ಥರದ್ದು. ಒನ್ ಥಿಂಗ್ ಯು ಲವ್ ಅಬೌಟ್ ಜಯನಗರ್ ಬಗ್ಗೆ ನೀವು ತುಂಬ ಪ್ರೀತಿಸೋ ವಿಷಯ? ಜಯನಗರದಲ್ಲಿ ನನ್ನೇ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು. ಜಯನಗರ ಅಂತಂದರೆ ಇವತ್ತು ಒಳ್ಳೆಯ ಜಯನಗರ, ಒಳ್ಳೆಯ ಹೂವು ಹಣ್ಣು ಬಿಡುವಂಥದ್ದು, ಒಳ್ಳೆಯ ರಸ್ತೆಗಳು, ದೊಡ್ಡ ದೊಡ್ಡ ರಸ್ತೆಗಳು ಜಯನಗರ ಅಂತಂದರೆ 100 ಫೀಟ್ ಅದು ಒಳ್ಳೆಯ ರಸ್ತೆಗಳಿದೆ, ಒಳ್ಳೆಯ ಜನ ಇದ್ದಾರೆ. ಮತ್ತು ಈ ಬೇರೆ ಕಾನ್ಸ್ಟಿಟ್ಯೂನ್ಸಿಗೋಸ್ಕೊಂಡ್ರೆ ಸ್ವಲ್ಪ ಸಜ್ಜನರು ಕೂಡ ನಮಗೆ ಸಿಗ್ತಾರೆ ನಮಗೆ. ಅಂದರೆ ಜಯನಗರ ಅಂತಂದರೆ ಗುಡ್ ಪೀಪಲ್ಸ್, ಗುಡ್ ಕಾನ್ಸ್ಟಿಟ್ಯೂನ್ಸಿ. ಮಾರ್ನಿಂಗ್ ಕಾಲ್ಸಾ, ಲೇಟ್ ನೈಟ್ ಕಂಪ್ಲೇಂಟ್ಸಾ? ನನಗೆ ಮಾರ್ನಿಂಗಿಂದ ನಮಗೆ 12 ಗಂಟೆ ತನಕ ಓಪನ್ ಆಗಿರುತ್ತೆ ನನ್ನ ಫೋನು. ಲೇಟ್ ನೈಟ್ ಬರುವಂಥದ್ದು ಕಂಪ್ಲೇಂಟ್ಗಳು ಕಡಿಮೆ. ಬಟ್ ಮಾರ್ನಿಂಗ್ ಕಾಲ್ಸು ಜಾಸ್ತಿ, ಮಾರ್ನಿಂಗ್ ಇಷ್ಟು ನೈಟ್ ತನಕ ಕಾಲ್ಸ್ ಜಾಸ್ತಿ. ನಿಮಗೆ ಬಂದಿರೋ ಮೋಸ್ಟ್ ಫನ್ನಿಯೆಸ್ಟ್ ಕಂಪ್ಲೇಂಟ್ ಯಾವುದು? ಫನ್ನಿಯೆಸ್ಟ್ ಕಂಪ್ಲೇಂಟ್ ಅಂದರೆ ಯಾವುದೋ ನಮ್ಮ ಮನೇಲಿ ಇಲಿಗಳು ಬಂದ್ಬಿಡುತ್ತೆ. ಅದಕ್ಕೆಲ್ಲ ನಿಮಗೆ ಕಾಲ್ ಬರುತ್ತೆ? ಇಲಿಗಳು ಜಾಸ್ತಿ ಅಕ್ಕಪಕ್ಕ ಎಲ್ಲ, ಗೆದ್ಲುಗಳು ಜಾಸ್ತಿ ಆಗ್ಬಿಟ್ಟಿದೆ. ಏನೇನೋ ಸಣ್ಣದಕ್ಕೆಲ್ಲ ನನಗೆ ಪಟ್ಟಂತ ಫೋನ್ ಮಾಡಿ ರಾಮೂರ್ತಿಗೆ ಅಂತಾರೆ. ಸರ್ ನೋಡಿದ್ದಾರೆ ನಮ್ಮ ಮನೆ ಮುಂದೆ ಇದರೆಲ್ಲ ಇಲಿಗಳು ಸತ್ತವೆ. ನಾಯಿ ಆದರೆ ಓಕೆ ಇಡ್ತೀವಿ ನಾವು, ಎಲಿಗಳು ಎಲ್ಲಿ ಹಿಡ್ಕೊಂಡು ಹೋಗೋದು ನಾವು, ಈ ಪರಿಸ್ಥಿತಿ ಆಗುತ್ತೆ ನಮಗೆ. ಈ ಥರನೂ ಒಂದು ಕಂಪ್ಲೇಂಟಾ ಅಂತ ಅನಿಸಿದ್ದು ಒಂದು ಕಂಪ್ಲೇಂಟ್ ನಿಮಗೆ ಇದು ಬಿಟ್ಟು? ಈ ಥರ ಅಂತ ಒಂದು ಕಂಪ್ಲೇಂಟ್ ಇದೆ, ಫನ್ನಿ ಕಂಪ್ಲೇಂಟ್ಗಳಿದೆ. ಯಾವ ಥರ ಅಂತಂದರೆ ಯಾರೋ ಮನೆ ಮುಂದೆ ಈ ತರಕಾರಿ ಮಾರ್ಕೊಂಡು ಹೋಗ್ತಿರ್ತಾರೆ, ಸಣ್ಣ ಪುಟ್ಟ ಮೈಕ್ ಹಾಕ್ಕೊಂಡು. ಸರ್ ನೀವು ಬರ್ತೀರಾ, ಸ್ಟಾಪ್ ಮಾಡ್ತೀರಾ, ನಮಗೆ ಸೌಂಡ್ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ. ತರಕಾರಿದು ಮೈಕ್ ಹಾಕೊಂಡಿರೋ ಬಡವರು ಹೋಗ್ತಾರೆ, ತರಕಾರಿ ಅದು ಬೇಕಾ ಇದು ಬೇಕು ಅಂತ. ಸರ್ ಬಂದು ಸ್ಟಾಪ್ ಮಾಡಿ, ನಂಗೆ ಭಾಳ ನ್ಯೂಸೆನ್ಸ್ ಜಾಸ್ತಿ ನನಗೆ ಅಂತಾರೆ. ಒಂದು ನಿಮಿಷಕ್ಕೆ ಹೋಗ್ಬಿಡ್ತಾರೆ. ಅಷ್ಟಲ್ಲೇ ಏನೋ ಒಂಥರ ಅಕ್ಕಪಕ್ಕ ಬಂದ್ರೆ ಒಂಥರ ಆಗುತ್ತೆ. ಅವಾಗ ನೀವೇನು ಮಾಡ್ತೀರಾ? ಎರಡೂ ಕೇಳಿಸ್ಕೋಬೇಕು, ತೂಗಿಸ್ಬೇಕು. ಆಯ್ತಮ್ಮ ನೋಡ್ತೀನಿ ಅಂದ್ಬಿಟ್ಟು ಹೇಳ್ಬೇಕು ಆ ಪರಿಸ್ಥಿತಿ. ಡೆವಲಪ್ಮೆಂಟಾ ಅಥವಾ ಎನ್ವೈರ್ಮೆಂಟಾ, ಇವೆರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ಅಂದರೆ ಏನು ಸರ್? ಅಭಿವೃದ್ಧಿನ ಅಥವಾ ವಾತಾವರಣನ? ವಾತಾವರಣ. ಸೋಷಿಯಲ್ ಮೀಡಿಯಾ ಕ್ರಿಟಿಸಿಸಮ್, ಅಲ್ಲಿರೋ ಟೀಕಾ ಟಿಪ್ಪಣಿಯನ್ನು
ನೀವು ಇಗ್ನೋರ್ ಮಾಡ್ತೀರಾ ಅಥವಾ ಅದಕ್ಕೆ ಉರಿಯೋ ಬೆಂಕಿಗೆ ಸೊಪ್ಪು ಹಾಕ್ತೀರಾ? ಎಲ್ಲ ಇಗ್ನೋರ್ ನಾನು, ಹಾಂ, ಎಲ್ಲ ಇಗ್ನೋರ್ ಮಾಡ್ಬಿಡ್ತೀನಿ. ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ಮತ್ತೆ ನಾನು ತಗೋತೀನಿ ಅನ್ನೋದಾದರೆ ಯಾವ ನಿರ್ಧಾರನ ನೀವು ಮತ್ತೆ ತಗೋತೀರಾ? ಮತ್ತೆ ಒಂದು ನಿರ್ಧಾರ ತೊಗೋಬೇಕು ಅಂತಂತಂದರೆ ಇವತ್ತು ಕೂಡ ಮಾತಾಡಿದೆ, ಈ ಕಾಂಪ್ಲೆಕ್ಸು ಸುತ್ತಮುತ್ತ ಇರುವಂತಹ ಏನಿದ್ದಾರೆ ಫುಟ್ಪಾತಲ್ಲಿ ಇರುವಂಥ ಶಾಪ್ಸ್ಗಳನ್ನ ಒಂದು ಸೈಡ್ಗೆ ಹಾಕ್ಬಿಟ್ಟು ದಿಟ್ಟ ನಿರ್ಧಾರವನ್ನು ನಾವು ತೊಗೋಬೇಕಲ್ಲಿ. ಈಗ ಎರಡೂ ಸೈಡ್ ಇದೆಯಾ ಎಲ್ಲ ಕಡೆ? ಎಲ್ಲ ಕಡೆ ಕಾಂಪ್ಲೆಕ್ಸ್ 4 ಬ್ಲಾಕ್ ಕಾಂಪ್ಲೆಕ್ಸ್ ಸುತ್ತಮುತ್ತ ನೀಟಾಗಿ ಇಟ್ಕೋಬೇಕು ಅಂತ. ಈ ಆಚೆ ಕಡೆ ಅಂತ ಓಡಾಡಿಕೊಂಡು ಕಾಫಿ ಟೀ ಮೀಟಿಂಗ್ಸಾ ಹೋಟೆಲ್ ಹತ್ರ ಅಥವಾ ಅಫಿಷಿಯಲ್ ಮೀಟಿಂಗಾ, ಯಾವುದ್ರಲ್ಲಿ ಜಾಸ್ತಿ ಬೇಗ ಕೆಲಸ ಆಗುತ್ತೆ? ಮೇಡಮ್, ಒಂದು ಕಾಫಿ ಟೀ ಮೀಟಿಂಗು ಬರೀ ಸೋಮವಾರ ಥರ ಬಂದು ಬಿಸಿ ಬಿಸಿ ಕಾಫಿ ಇಡ್ಲಿ ಅದೊಂಥರ ಸಬ್ ಮೀಟಿಂಗು. ಅವ್ರು ಅಫಿಷಿಯಲ್ಲಾಗಿ ಸೀರಿಯಸ್ಸಾಗಿ ಮೀಟಿಂಗ್ ತೊಗೋಬೇಕು ಅಂತಂದರೆ ಕಮಿಷನರ್ ಆಗಿರ್ಬೋದು, ಜೆ ಸಿಗಳಾಗಿರ್ಬೋದು, ಕಸದ ಬಗ್ಗೆ ಸ್ಟ್ರಿಕ್ಟಾಗಿ ಮೀಟಿಂಗ್ ತೊಗೊತೀವಿ ನಾವು. ಒನ್ ವರ್ಡ್ ಪೀಪಲ್ ಯೂಸ್ ದ ಮೋಸ್ಟ್ ವೆನ್ ದೇ ಮೀಟ್ ಯು, ಅಂದರೆ ನಿಮ್ಮನ್ನು ಮೀಟ್ ಮಾಡಿದಾಗೆಲ್ಲ ಅತಿ ಹೆಚ್ಚು ಉಪಯೋಗಿಸೋ ಪದ ಜನಗಳು? ನನಗೆ ಎಲ್ಲರೂ ಕೂಡ ಹೆಸರು ಜಾಸ್ತಿ ಮಾತಾಡ್ಸೋದು. ಯಾರು ಕೂಡ ಎಮ್ ಎಲ್ ಎ ಸಾಹೇಬರೇ ನಮಸ್ಕಾರ ಅನ್ನಲ್ಲ, ರಾಮಮೂರ್ತಿ ಬಾಯಲ್ಲಿ ವಾವ್, ಯಾಕೆ ಅವಲಿಂದ ಹಂಗೆ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ಹೆಸ್ರು ಹಿಡ್ದೆ ನಾನು ಕರೆಯೋದು ಎಲ್ಲರೂ ಅಷ್ಟೇ. ಅವ್ರೇನು ಅಂತಂದರೆ ಭಾಳ ಪ್ರೀತಿಯಿಂದ ನನಗೆ ನಮ್ಮ ಮನೆ ಹುಡುಗ ಅಂತಾರ ಆ ಥರ ಕರೀತಾರೆ ನಮ್ಮನ್ನ. ಸೊ ಈಗ ಲಾಸ್ಟ್ 3 ಇದು ಸರ್, ಯಾವ 3 ಪ್ರಾಬ್ಲಮ್ಸನ್ನು ಬೆಂಗಳೂರಿಗ ಇಮ್ಮಿಡಿಯೇಟಾಗಿ ಎದುರಿಸಬೇಕಾಗಿದೆ ನಿಮ್ಮ ಪ್ರಕಾರ? ಬೆಂಗಳೂರು ಒಂದು ಗಾರ್ಬೇಜ್, ಇಮಿಡಿಯೇಟ್ಲಿ ಟ್ರಾಫಿಕ್ಸ್ ಒಂದು ಸಮಸ್ಯೆ ಇದೆ. ಇನ್ನೊಂದು ಸಮಸ್ಯೆ ಏನು ಅಂತಂದರೆ ನಮಗೆ ಜನಗಳಿಗೆ ಇವಾಗ ಟ್ಯಾಕ್ಸ್ ಬಗ್ಗೆ ಮೊನ್ನೆ ಕೂಡ ಮಾತಾಡಿದ್ದೀವಿ. ಟ್ಯಾಕ್ಸ್ ಬಗ್ಗೆ ಕನ್ಫ್ಯೂಷನ್ನು ಮತ್ತು ಅಂದರೆ ಈಗ ಉದಾಹರಣೆ ಇವಾಗ ನೋಡಿ, ನಾನು ಯಾಕೆ ಆರೋಪವನ್ನು ಮಾಡ್ತೀವಿ, ಯಾಕೆ ಮಾಡಿದ್ದೀವಿ. ಸೊ ಜನಗಳಿಗೆ ಟ್ಯಾಕ್ಸ್ ಕಟ್ತಾರಲ್ಲ, ಟ್ಯಾಕ್ಸ್ ಒಂದ್ಸಲಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮಲ್ಲಿ ಮಾಡ್ತೀರಾ, ಮತ್ತು ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಧಿಕಾರಿಗಳನ್ನ ಕಳಿಸ್ಬಿಟ್ಟು ಟ್ಯಾಕ್ಸ್ ಫಿಕ್ಸ್ ಮಾಡ್ತೀರಾ. ಮತ್ತು ಎಗೇನ್ ಡ್ರೋನ್ ಕ್ಯಾಮ್ರಾ ಅಂತ ಬರುತ್ತೆ ಇವಾಗ. ಈ ಡ್ರೋನ್ ಕ್ಯಾಮ್ರಾ ಹೋಗುತ್ತಲ್ಲ, ಆ ಡ್ರೋನ್ ಕ್ಯಾಮ್ರಾ ಮೂಲಕ ನೀವು ಮನೆಯೆಲ್ಲ ರೌಂಡ್ ಹಾಕ್ಸ್ಬಿಟ್ಟು ಕ್ಯಾಮ್ರಾನ ಮೇಲೆಲ್ಲ ಈ ಮಾಡ್ತಾ ಇರೋದಕ್ಕೆ 10% ಈಗ ಒಂದು 3,000 ಕಟ್ಟೋಂಗೆ 30,000 ಟ್ಯಾಕ್ಸ್ ಹಾಕ್ತಾಯಿದ್ರೆ ನೀವು, ಇಲ್ಲ ಮನೆ ಹರಾಜು ಹಾಕ್ತೀವಿ ಅಂತ. ಪ್ರಾಪರ್ಟಿ ಟ್ಯಾಕ್ಸಾ? ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ, ಮುಂದಿನ ದಿನಗಳು ಕೂಡ ಮಾತಾಡ್ತೀವಿ. ಸೊ ಪಬ್ಲಿಕ್ಕಿಗೆ ಭಾಳ ಬೇಸತ್ಬಿಟ್ಟಿದ್ದಾರೆ ಅದಕ್ಕೆ, ಇದು ಸರ್ಕಾರದ ನೀತಿ ಸರಿ ಇಲ್ಲ ಅಂದ್ಬಿಟ್ಟು ಅಂತ. ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಯು ವಾಂಟೆಡ್ ಟು ಚೇಂಜ್ ಇಮಿಡಿಯೇಟ್ಲಿ. 3 ಥಿಂಗ್ಸ್ ಇವತ್ತಿನ ಯುವಕರು ಮಾಡಬೇಕಾಗಿರೋದು ರಾಜಕೀಯಕ್ಕೆ ಬರಬೇಕಂದ್ರೆ ನಿಮ್ಮ ಪ್ರಕಾರ? ಸೊ ಮೇಡಮ್, ರಾಜಕೀಯಕ್ಕೆ ಇವತ್ತು ಯುವಕರು ಎಲ್ಲೊಂದು ಕಡೆ ಜಾಸ್ತಿ ಬರ್ತಾರೆ, ದೂರನೇ ಹೋಗ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿ ಜೀವನದಿಂದ ಅವನು ರಾಜಕೀಯಕ್ಕೆ ಬರಬೇಕು ಅಂತಂದರೆ ಇವತ್ತು ನೋಡಿ, ಇವತ್ತು ಯುವಕರೆಲ್ಲ ಏನು ಕೇಳ್ತಾರೆ, ಕೆಲಸ ಕೊಡಿ ಅಂತ ಕೇಳ್ತಾರೆ. ನಮಗೆ ಹೋರಾಟ ಮಾಡ್ತಾ ಇರೋದು ಕೆಲಸ ಕೊಡಿಂದ ಹೋರಾಟ ಮಾಡ್ತಾಯಿದ್ದಾರೆ. ಎಲ್ಲೋ ಒಬ್ಬರು ಇಬ್ಬರು ರಾಜಕೀಯಕ್ಕೆ ಬರ್ತಾಯಿದ್ದಾರೆ ಹೊರತು ಇವತ್ತಿನ ಪರಿಸ್ಥಿತಿಯಲ್ಲಿ ಒಬ್ಬ ಬಡವ ರಾಜಕೀಯಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ, ಚಾನ್ಸೇ ಇಲ್ಲ. ಇವತ್ತಿನ ಕಮಿಟ್ಮೆಂಟ್ಗಳು, ಇವತ್ತಿನ ಇದು 50-60 ಸಿಕ್ಕಾಪಟ್ಟೆ, ಎಷ್ಟು ಅಂತ ಗೊತ್ತಿಲ್ಲ, ನಾವಂತೂ ಅಷ್ಟು ಮಾಡಿಲ್ಲ. ಈ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಸೊ ಎಲ್ಲೋ ಯಾತಕ್ಕೆ ರಾಜಕೀಯಕ್ಕೆ ಬರ್ತಿಲ್ಲ ಅಂದರೆ ಇದೇ ಯುವಕರು ಬರ್ತಿಲ್ಲ. ಪ್ರಾಮಾಣಿಕವಾಗಿ ಬರೋ ಹುಡುಗರು ಇದ್ದಾರೆ, ಆದರೆ ಎಲ್ಲೋ ಅವ್ರಿಗೆ ಬೆಳಕು ಸಿಗ್ತಿಲ್ಲ. ಈ ದೃಷ್ಟಿಯಿಂದ ಬರಬೇಕು, ರಾಜಕಾರಣಕ್ಕೆ ಬರಬೇಕು. ಏನು ಮಾಡಬೇಕು ಸರ್ ಅವರು? ನಿಮ್ಮ ಸಲಹೆ? ಬರಬೇಕು, ಹೋರಾಟಕ್ಕೆ ಬರಬೇಕು, ರಾಜಕೀಯಕ್ಕೆ ತುಂಬ್ಕೋಬೇಕು, ಹೋರಾಟವನ್ನು ಮಾಡಬೇಕು, ಒಬ್ಬ ನಾಯಕನಾಗಿ ಬರಬೇಕು ಯುವಕರು. ಇವತ್ತು ಯುವಕರೇ ಮುಂದಿನ ಭವಿಷ್ಯ ಇರೋದು. ಸೊ ಹೋರಾಟ ಮಾಡೋಕ್ಕೆ ಬರಬೇಕು, ಮತ್ತು ತಾಳ್ಮೆ. ಪೊಲಿಟಿಕಲಿ ಬರಬೇಕು. ಪೊಲಿಟಿಕಲಿ ಅಂದರೆ ನೆಕ್ಸ್ಟ್ ಮುಂದೆ ಒಂದು ಜವಾಬ್ದಾರಿ ತೊಗೋಬೇಕು, ಪಕ್ಷದಲ್ಲಿ ಸಂಘಟನೆ ಮಾಡಬೇಕು. ಮುಂದೆ ಅವರೆಲ್ಲ ಎಲ್ಲ MLA ಆಗಬೇಕು, MP CS ಸೂರ್ಯರವರು ಈ ಚಿಕ್ಕ ಇದಲ್ಲೇ MP ಆದರು. ಅದೇ ಥರ ಎಲ್ಲರೂ ರಾಜಕೀಯದಲ್ಲಿ ಇವತ್ತಿನ ಪರಿಸ್ಥಿತಿ ಬದಲಾಗ್ತಾ ಇದೆ. ಯಾರು ರಿಟೈರ್ಡ್ ಆಗ್ತೀವಿ ಸುಮಾರು ಬರ್ತಾ ಇದ್ದಾರೆ ದೃಷ್ಟಿಯಿಂದ. ಯಾರ್ದೋ ಫ್ಯಾಮಿಲಿ ಬರೋಕ್ಕಿಂತ ಈಗ ಯಾವುದೋ ಒಂದು ದಾವಣಗೆರೆನೆಲ್ಲ ನೋಡಿದೆ, ಮಿಸ್ಸಸ್ SS ಮಲ್ಲಿಕಾರ್ಜುನ್ MLA ಮಿನಿಸ್ಟರು, ಅವ್ರ ತಾತ ಇವರು ಅವರಪ್ಪ MLA ಮಿನಿಸ್ಟರ್ ಆಗಿದ್ದವರು, ಅವ್ರ ಹೆಂಡತಿ ಇವಾಗ ಲೋಕಸಭೆಯಲ್ಲಿದ್ದಾರೆ, ಮೊಮ್ಮಗನಿಗೆ ಇವಾಗ MLA ಸೀಟು ಅಂತಾರೆ. ಈ ಥರ ವಂಶದ ರಾಜಕಾರಣಿಗಳು ಕಡಿಮೆ ಆಗಬೇಕು. ಅವತ್ತಲ್ಲಿ ಡೆಮಾಕ್ರಸಿ ಇರಲ್ವಲ್ಲ. ಸೊ ಈ ಸಂಘಟನೆ ಮಾಡಿದಾಗ ಏನಾದ್ರು ಸ್ಟೈಫಂಡು ಅಥವಾ ದುಡ್ಡು ಏನಾದ್ರು ಸಿಗತ್ತಾ, ಅಥವಾ ನೀವು? ಏನಿಲ್ಲ, ನಮ್ಮನೆ ದುಡ್ಡು, ನಮ್ಮನೆ ಟಿಫನ್ ಕ್ಯಾರಿಯರು, ನಮ್ಮನೆ ದುಡ್ಡು, ಹೋರಾಟ, ಸ್ಟೇಷನ್ನು ಒಳಗಡೆ ಇದಾಗೋದು, ಪೊಲೀಸ್ ಅರೆಸ್ಟು,
ಸುಮಾರು ಸಲ ನಾವು ಓಡಿಸ್ಕೊಂಡಿದ್ದೀವಿ ಪೊಲೀಸರ ಕೆಲ ಕೇಸ್ ಹಾಸ್ಕೊಂಡಿದ್ದೀವಿ. ಈಗ ಹೇಳಿದ ಅವತ್ತಿನ ಹೋರಾಟಗಳು ಬೇರೆ, ಇವತ್ತಿನ ಹೋರಾಟಗಳು ಬೇರೆ. ಆವಾಗಲಿಂದ ಹೋರಾಟಗಳಲ್ಲಿ ಯಾರು ಸ್ಟೈಫಂಡ್ ಕೊಡೋಲ್ಲ, ಯಾರು ಕೊಡೋಲ್ಲ. ಒಬ್ಬ ಕಾರ್ಯಕರ್ತನ ಕರಿತೀವಿ, ನಾವು ಕೂಡ ಹೋರಾಟಗಳನ್ನ ಮಾಡ್ತೀವಿ, ಹೋರಾಟ ಮಾಡ್ತೇವೆ ಹೊರತು ದುಡ್ಡು ಕೊಟ್ಟು ಹೋರಾಟ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಂತೂ ಇಲ್ಲ. ಅದು ಬೇರೆದು ನನಗೆ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ನೋಡಿದಾಗ ನೀವು ಏನೋ ಅಂದ್ಕೊಂಡು ಇಲ್ಲಿ ಬಂದವರು, ಇವತ್ತಿಲ್ಲಿ ನಿಂತವರು, ಹಣೆ ಬರೋದ ಬಗ್ಗೆ ಇವಾಗ ಹೇಳಿ ಸರ್, ಲಕ್ಕನ್ನು ನಂಬ್ತೀರಾ ಅಥವಾ ಹಣೆ ಬರನ ಬರ್ಸ್ಕೊಂಬಂದಿದ್ದೀರಿ ಅಂತೀರಾ ಅಂತೆಲ್ಲ ಪ್ರಶ್ನೆ ಇಟ್ಟರೆ ಇದನ್ನು ಹೆಂಗೆ ವಿಮರ್ಶೆ ಮಾಡ್ತೀರಾ? ಇಲ್ಲ, ನಾನು ಒಂದು ಶ್ರಮ ಫಸ್ಟು, ಆಮೇಲೆ ಹಣೆ ಬರ. ಶ್ರಮದಿಂದ ಬಂದೆ, ಗೆಲುವು ಸೋಲುವು ಹಣೆ ಬರದಲ್ಲಿ ಏನು ಬರೆದು ಅದೇ ಆಗುತ್ತೆ ನಮಗೆ. ಇವತ್ತು ನಾನು ನೋಡಿ, ನಾನು 2 ಸಲ ನಾನು ಗೆದ್ದೆ, 1 ಸಲ ನಮ್ಮ ಮಿಸಸ್ ಗೆದ್ಲು. ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ನಾವಿತ್ತು. ಆದರೆ ನನಗೆ ಎಲ್ಲಿ 16 ಓಟಲ್ಲಿ ನನಗೆ ಗೆದ್ದೆ. ನಂದು ಇದೇ ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅದು, ನನಗೆ 2020 ಮ್ಯಾಚು. ನನಗೆ ಗೊತ್ತು ಗೆಲ್ತೀವಿ ಅಂತ. ಆದರೆ ನಾನು ಅಂದ್ಕೊಂಡಿದ್ದು ಒಂದು 2-3 ಸಾವಿರ ಓಟಲ್ಲಿ ಗೆಲ್ತೀವಿ ಅಂತ ಇತ್ತು ಕನಿಷ್ಠ. ಆದರೆ ಇವತ್ತಿನ ಬದಲಾಗೋ ಪರಿಸ್ಥಿತಿಗಳು, BJPನಲ್ಲಿ ಅವತ್ತಿನ ದಿನ ಬ್ಯಾಡ್ ನೇಮ್, ಸರ್ಕಾರಕ್ಕೊಂದು ಬ್ಯಾಡ್ ನೇಮ್ ಇತ್ತು. ಜನ 40% ಅಂತ ಜನ ಏನೇನೋ ಕಾಂಗ್ರೆಸ್ಸವರು ಹೇಳಿ ಸರ್ ನಮ್ಮ BJP ಎಲ್ಲೋ ಒಂದು ಕಡೆ 14 ಮಿನಿಸ್ಟರ್ ಸೋತೋಗ್ಬಿಟ್ರು. ಅವತ್ತು ಒಂದು 40 MLAಗಳು ಸೋತರು. ಅಂಥ ಪರಿಸ್ಥಿತಿನ ಜನ ಇವತ್ತು. ನಾನು ಅಂದ್ಕೊಂಡಿದ್ದು ಲೀಡಿಂಗಲ್ಲಿ ಇಲ್ಲ ಅನ್ನೋದು 16 ಓಟಲ್ಲಿ ತನಕ ಕೊನೆ ತಗೊಂಡು ಫೈಟ್ ಮಾಡಿ ಗೆದ್ದೆ ಅಂತಂದರೆ ಒಂದು ನಮ್ಮ ಶ್ರಮ, ಕಾರ್ಯಕರ್ತರ ಶ್ರಮ ಮತ್ತು ಹಣೆ ಬರ. ಇವತ್ತಿನ ಯುವಕರಿಗೆ ಜೀವನ ಏನು ಅಂತ ಇನ್ನೂ ಸರಿಯಾಗಿ ಫುಲ್ ಪಿಕ್ಚರ್ ಕಾಣಿಸ್ತಿರಲ್ಲ. ಹಣೆ ಬರ, ಪ್ರಯತ್ನ ಎರಡೂ ರೈಲ್ವೆ ಟ್ರ್ಯಾಕ್ ಥರ ಒಂದ್ರ ಮೇಲೆ ಒಂದ್ರ ಪಕ್ಕ ಹೋಗ್ತಾ ಇರುತ್ತೆ. 100%. ಯಾವ ಕಡೆ ಜಾಸ್ತಿ ನೋಡಬೇಕು, ಹೇಗೆ ಅವ್ರನ್ನ ನಂಬಬೇಕು, ಯಾವ ಥರ ಗುರಿ ಇಟ್ಕೋಬೇಕು? ಮೇಡಮ್, ಒಂದು ವಿದ್ಯಾರ್ಥಿ ಜೀವನದಿಂದ ಪ್ರಯತ್ನ ಮಾಡ್ತಾನೆ ಇರಬೇಕು ನಾವು. ಒಂದು ಗೆಲ್ಲುವಂಥ ಒಂದು ಎಲೆಕ್ಷನ್, ಇದು ಒಂದು ನಮ್ಮ ಇದಕ್ಕೆ ಗೆಲ್ಲುವಂಥದ್ದು ನಮ್ಮ ಲೈಫಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಗೆಲ್ಲುವಂಥ ಎಲ್ಲೂ ಸೋಲ್ಬಾರ್ದು ನಾವು. ಯಾವತ್ತು ಮನುಷ್ಯ ಸ್ಟೆಪ್ ಹತ್ತಿ ನಾವು ಎಜುಕೇಷನ್ ಸಿಸ್ಟಮಿಂದ ಹಿಡಿದು ಯಾವತ್ತು ಮುಂದೆ ಬರ್ತಾನೆ. ಆ ಮುಂದೆ ಅವನ ತಿರುವು ಚೇಂಜ್ ಆಗುತ್ತೆ. ಇಲ್ಲ ಎಜುಕೇಷನ್ಗೆ ಹೋಗ್ತಾನೆ, ಇಲ್ಲ ಒಳ್ಳೆ ಆಫೀಸರ್ ಆಗ್ತಾನೆ, ಇಲ್ಲ ಪೊಲಿಟಿಕಲ್ ಬಂದಾಗ ಯಾವತ್ತೂ ಕೂಡ ಶ್ರಮ ಪಡ್ತಾನೇ ಇರ್ಬೇಕು ಲೈಫ್ ಲಾಂಗ್. ಅವನಿಗೆ ಯಾವಾಗ ನೀವು ಶ್ರಮ ಮಾಡ್ತಾ 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 ಅವನಿಗೊಂದು ಜವಾಬ್ದಾರಿ ಸಿಗ್ತಾ ಇರುತ್ತೆ. ನಮಗೆ ಸುಮ್ಮನೆ ಕೂತ್ಕೊಂಡು ನಾನು ಅಂದರೆ ಯಾರೋ ಹೇಳ್ದಲ್ಲ ಮಿನಿಸ್ಟ್ರು ಮಕ್ಕಳು ನೆಕ್ಸ್ಟ್ ಅವ್ನು ತೊಗೊಂಬರ್ತಾರೆ, ಆ ಥರ ಆಗುತ್ತೆ ಹೊರತು ಒಬ್ಬ ಕಾರ್ಯಕರ್ತ, ನಿಜವಾದ ಕಾರ್ಯಕರ್ತ ಇವತ್ತು ಹೋರಾಟ ಮಾಡ್ಕೊಂಬಂದ್ರೆ ಅವ್ನಿಗೆ ಜಯ ಸಿಗುತ್ತೆ. ನನಗೆ ನನ್ನ ಲೈಫಲ್ಲಿ ನಮ್ಮ ತಾಯಿ ನನಗೆ ಗಂಜಿ ಮಾಡಿಕೊಡೋರು ಪೇಸ್ಟ್. ನಾನು ಸೈಕಲ್ ತೊಗೊಂಡೋಗಿ ನಾವು ಒಂದು 5-6 ಫ್ರೆಂಡ್ಸು BJP ಪೋಸ್ಟ್ ಅಂಟಿಸ್ತಿದ್ದೆ ಅವಾಗ. ಇವಾಗ ಫ್ಲೆಕ್ಸ್ ಇಲ್ಲ. ಅವಾಗ ಈ ರಸ್ತೆಯಲ್ಲಿ ಪೇಂಟ್ ಎತ್ಕೊಂಡು ಕಮಲ ಗುರುತು ಬರಿತಾ ಇದ್ದೆ. ನೈಟ್ಲಾಗ ಹುಚ್ಚು ಒಂಥರ ಬೆಳಗ್ಗೆ ಮಿಡ್ನೈಟ್ 2 ಗಂಟೆಗೆ ಹೋಗಿ ಪೇಂಟ್ ಎಲ್ಲ ಮಾಡಿ ಕಮಲದ ಗುರುತು ಒಂದು 5-6 ಜನ ಫ್ರೆಂಡ್ಸ್ಗಳಿದ್ವಿ. ಆವಾಗ ನಾನು ಕೌನ್ಸಿಲರ್ ಆಗ್ತೀನಿ ಅಂತ ಇದು ಇಲ್ಲ. ಒಬ್ಬ ಕಾರ್ಯಕರ್ತ ಆದೆ, ಕಾರ್ಯಕರ್ತದಿಂದ ಒಂದು ಜವಾಬ್ದಾರಿ ಸಿಕ್ತು, ಇನ್ನೂ ಒಂದು ಅಪ್ಪರ್ ಜವಾಬ್ದಾರಿ ಸಿಕ್ತು, ಯೂತ್ ಲೀಡರ್ ಆದೆ. ಹಂತವಾಗಿ ಇವತ್ತು ಬೆಳಗ್ಗೆ ಮೈಕೋ ಫ್ಯಾಕ್ಟ್ರಿ ಇಲ್ಲ ಈ ಥರ ಕೆಲಸ, ಈ ಥರ ನಾವು ಲೀಡರ್ಶಿಪ್ಪಲ್ಲಿ ಮಾಡ್ಕೊಂಡು ಹೋದಾಗ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಏನೂ ಇಲ್ಲದೆ ಆರಾಮಾಗಿ ಕೂತಿರ್ಬೇಕು ಅಂತಂದರೆ ಅದೇ ಮಾಮೂಲಿ ಹೇಳಿದ್ರೆ ಯಾರೋ ಒಬ್ಬರು ಮಿನಿಸ್ಟ್ರು ಮಕ್ಕಳು ಹಂಗೆ ಹಾಕ್ಕೊಂಡು ಹೋಗ್ತಾರೆ. ಒಂದು ಅನ್ಕೋಬೇಕು, ನಾವೆಲ್ಲೂ ಸೋಲ್ಬಾರ್ದು, ನೋ ಕಾಂಪ್ರಮೈಸ್. ಸೋತಾಗ ಮುಂದಕ್ಕೆ ಹೆಂಗೆ ತೊಗೊಂಡೋಗೋದು ಅವ್ರನ್ನವರು? ಅದಲ್ಲ ಉದಾಹರಣೆ, ಸೋಲ್ಬಾರ್ದು ಅರ್ಥ ಹೆಂಗೆ ಗೊತ್ತಾ? ಒಂದು ವಿಷಯ ಹೇಳ್ತೀನಿ, ಮರಳಿ ಯತ್ನ ಮಾಡಿ ಅಂದಂಗೆ ಯಾವತ್ತು ನಮ್ಮ ನೋಡಿ, ಈಗ ಇವತ್ತು ನನಗೆ ಇದರಲ್ಲಿ ಇದು ನೋಡ್ತಿದ್ದೆ, ಇವಾಗ ಸಂವತ್ಸರ ಪರಾಭವ ಸಂವತ್ಸರ ಅಂತ ಬಂತು. ನಾನು ಏನು ಅಂದ್ಕೊಂಡು ಏನು ಪರಾಭವ ಸಂವತ್ಸರ ಅಂದರೆ ಅಂತಂದರೆ, ಆಮೇಲೆ ವಿಶ್ಲೇಷಕರು ಹೇಳಿದ್ರು ಏನು ಪರಾಭವ ಅಂದರೆ, ಪರಾಭವ ಅಂದರೆ ನಮ್ಮ ಏನಿದೆ ಆಸೆಗಳು, ಆಕಾಂಕ್ಷೆ, ಕಾಮ, ಕ್ರೋಧ ಇದನ್ನು ಪರಾಭವ ಮಾಡ್ಕೊಂಡು ಬರ್ಬೇಕು ನಾವು ಲೈಫಲ್ಲಿ. ಒಂದು ಒಳ್ಳೆ ಮನುಷ್ಯ ಆಗಬೇಕು ಅಂದರೆ ಚಿನ್ನಕ್ಕೆ ಹೊಡೆದು ಯಾವಾಗ ಪುಟ ಎದ್ದೇಳ್ದಂಗೆ ಪರಾಭವ ಸಂವತ್ಸರ ಅಂದರೆ ನಮ್ಮ ಅಡಿಷಡ್ ವರ್ಗಗಳು ಏನಿದೆ ಇದೆಲ್ಲ ಕೂಡ ಅದಕ್ಕೆ ಸೋಲಾಗಬೇಕು, ವ್ಯಕ್ತಿಗೆ ಸೋಲಲ್ಲ. ಏನು ಅಡಿಷಡ್ ವರ್ಗ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಇದೆ, ಇದಕ್ಕೆ ಪರಾಭವ ಆದರೆ ಒಬ್ಬ ಮನುಷ್ಯ ಆಗ್ತಾನೆ. ಅವಾಗ ನಾನು ನೋಡ್ದೆ ಅಂದ್ಕೊಂಡು ಇದ್ರು ಇರ್ಬೋದಪ್ಪ ನನಗೆ. ನಮ್ಮ ಲೈಫಲ್ಲಿ ಆಸೆ ಬರುತ್ತೆ, ತಗೊಳ್ರಿ ಅಂತ ಬರುತ್ತೆ, ಅಧಿಕಾರ ಕೊಡ್ತಾರೆ, ಬೇರೆಯವ್ರು ಬರ್ತಾರೆ, ಅದೆಲ್ಲ ಬಿಟ್ಟು ಎಲ್ಲ ಇಗ್ನೋರ್ ಮಾಡಬೇಕು.
ಗುರಿ, ಒಬ್ಬ ಗುರು ಇತ್ತಲ್ಲ ನಮ್ಮ ಮುಂದೆ, ಗುರಿ ಇರಬೇಕು. ಇಲ್ಲ ಗುರುನೂ ಇಲ್ಲ ಅಂದರೆ ಎಲ್ಲೋ ಹೋಗ್ಬಿಡ್ತಾರೆ. ಹಿಂದೆ ಹೇಳ್ತಾರಲ್ಲ, ಹಿಂದೆ ಗುರು ಇರಬೇಕಂತೆ, ಮುಂದೆ ಗುರಿ ಇರಬೇಕಂತೆ ಈ ಪರಿಸ್ಥಿತಿಗಳು. ಅಮೇಝಿಂಗ್ ಸರ್. ಐ ಗೆಸ್ ಸಾಕಷ್ಟು ಅನುಭವದ ಮಾತುಗಳು ಕನ್ನಡಿಯಾಗಿ ದಾರಿದೀಪವಾಗಿ ಇವತ್ತು ನಿಮ್ಮ ಮುಂದೆನೇ ಬಂದಿದೆ. ಮುಂದಿನ ಏನಿದ್ರೂ ನಿಮ್ಮ ಇಡೀ ಲೈಫನ್ನು ಹಿಂದೆ ತಿರುಗಿ ಮೆಲುಕು ಹಾಕಿ ನೋಡಿದಾಗ ಯಾವ 3 ಅಚೀವ್ಮೆಂಟ್ಸ್ ನಿಮಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ನಿಮ್ಮದೇ? ಯಾವ ಮೇಡಮ್, ನಾನು ರಾಜಕೀಯದಲ್ಲಿ ಅಚೀವ್ಮೆಂಟ್ ಅಂತಂದರೆ ಅನೇಕ ಪ್ರಾಪರ್ಟಿ, ಕೋಟ್ಯಾಂತರ ಪ್ರಾಪರ್ಟಿಗಳನ್ನ ಉಳಿಸಿದ್ದೀನಿ. ಎಲ್ಲರಿಗೂ ಗೊತ್ತು. ನಮ್ಮ ಜಯನಗರದಲ್ಲಿ ನಾನು ದುಡ್ಡು ತಗೊಂಬಂದು ಕೊಟ್ಟಾಲೂ ಕೂಡ ಇವತ್ತು ಆಟದ ಮೈದಾನ ಮಾಡಿದ್ದೀನಿ, ಇವತ್ತು BM ಮಾಡಿ ಜಾಗ ಬಿಡಿಸ್ಕೊಟ್ಟಿದ್ದೀವಿ ನಾವು. ಇವತ್ತು ಯಾವುದೇ ಒಂದು ಸರ್ಕಾರಿ ಪ್ರಾಪರ್ಟಿಗಳನ್ನ ಯಾರೂ ಕೂಡ ಒತ್ತುವರಿ ಮಾಡೋಕ್ಕೆ ಬಿಟ್ಟಿಲ್ಲ. ನಮಗೆ ಹೆಮ್ಮೆ ಇದೆ ನಮಗೆ. ಯಾಕೆ ಅಂದರೆ ಅದು ಒಂದು ನಮಗೆ ಜನ ಲೈಕ್ ಮಾಡ್ತಾರೆ. ಈಗ ಹೋರಾಟ ಮಾಡ್ಕೊಂಬಂದ, ಆಮೇಲೆ ಇದು ಹೇಳಿದೆ, ಹೋರಾಟದಲ್ಲಿ ಡ್ರಗ್ಸ್ ಮುಖಾಂತರ ಡ್ರಗ್ಸ್ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಹೋರಾಟ ಮಾಡ್ಕೊಂಬರ್ತಾಯಿದ್ದೀವಿ. ಇನ್ನೊಂದು ಅಚೀವ್ಮೆಂಟ್ ಅಂತಂದರೆ, ಇವತ್ತು ನಮ್ಮ ಮನೆಯಲ್ಲಿ ಕೂಡ, ನಮ್ಮ ಮನೆ ಒಳಗಡೆ ಹೋದೆ, ರಾಜಕೀಯ ಸ್ವಲ್ಪ ಬದಿಗೊತ್ತಿ ಮಕ್ಕಳು ಮನೆ ಮಾತಾಡಿಕೊಂಡು ಆವಾಯಿತು. ನಮ್ಮ ಮಕ್ಕಳೆಲ್ಲ ಮಾತಾಡಿಸ್ಕೊಂಡು ಎಲ್ಲರೂ ಚೆನ್ನಾಗಿದ್ದಾರ, ಇದೊಂದು ಅಚೀವ್ಮೆಂಟು. ಸ್ವಲ್ಪ ಫ್ರೆಂಡ್ಸ್ಗಳು ಹೋಯ್ತು ಅಂದರೆ ನಮ್ಮ ಹಳೆಯ ಸ್ನೇಹಿತರುಗಳಿದ್ದಾರೆ ನಮಗೆ. ನನ್ನ ಜೀವಕ್ಕೆ ಹೆಗಲು ಕೊಟ್ಟಂಥ ಸ್ನೇಹಿತರುಗಳು. ಅವ್ರ ಪರಿಚಯ ಇವತ್ತು ಇದ್ದೀವಿ. ಅವತ್ತು ಅದೇ 40-50 ವರ್ಷದಿಂದ ದಿನ ಮಾತಾಡ್ತೀವಿ, ದಿನ ಇರ್ತೀವಿ, ದಿನ ಮಾತಾಡ್ಕೊಂಡಿರ್ತೀವಿ. ಯಾವತ್ತೂ ಹೇಳ್ತಾರಲ್ಲ, ಹಳೆ ಬೇರಿದೆ ಹೊಸ ಚಿಗುರಿದ್ದಂಗೆ ಎಲ್ಲರೂ ಜೊತೆಗೂಡ್ಕೊಂಡು ಹೋಗುವಂಥದ್ದೇ ಒಂದು ಕೆಲಸ. ನಿಮ್ಮ ಪವರ್ ಯಾವತ್ತೂ ತಲೆ ತಿರುಗಿಸಿಲ್ವಾ ಸರ್? ಪವರ್ ನಾನು ನೋಡಿದ್ದೆ ಲೈಫಲ್ಲಿ. ನಾನು ಕಷ್ಟನೂ ನೋಡಿದ್ದೀನಿ, ಸುಖನೂ ನೋಡಿದ್ದೀನಿ, ಹಸುವು ನೋಡಿದ್ದೀನಿ, ಬುಷ್ಟಾನು ಊಟ ಮಾಡಿದ್ದೀನಿ. ಲೈಫಲ್ಲಿ ಇದೇ ಥರ ಹೋಗ್ಬೇಕು ಅಂತ ನಾನು ದೇವ್ರಿಗೆ ಕೇಳ್ಕೊತೀನಿ. ನಾನು ಕೀಪ್ ಗೋಯಿಂಗ್ ಸರ್. ಒಂದು ರೀಪೋಸ್ ಕಡೆಯಿಂದ ಮ್ಯೂಸಿಕ್ ಪಿಲ್ಲೋ ತಮಗೆ. ಮನೆಯ ಲೈಬ್ರರಿನೇ ಇದೆ ಅಂತ ಹೇಳಿದ್ರಿ. ಬಹುಶಃ ಇದಿದ್ರೂ ಇರ್ಬೋದು ನಿಮ್ಮ ಲೈಬ್ರರಿನಲ್ಲಿ. ಸರ್, 3 ಪುಸ್ತಕಗಳ ಆಯ್ಕೆ ನಿಮಗೆ ಬಿಡ್ತೀನಿ, ಯಾವುದನ್ನು ನೀವು ಆಯ್ಕೆ ಮಾಡ್ತೀರೋ. ಒಂದು ಅಫ್ಕೋರ್ಸ್ ಪವರ್ ವಿದಿನ್ ಅಂತ, ಅಫ್ಕೋರ್ಸ್ ನರೇಂದ್ರ ಮೋದಿರವರ ಲೀಡರ್ಶಿಪ್ಪು ಲೆಗಸಿ ಹೇಗಿರುತ್ತೆ ಅಂತ R ಬಾಲಸುಬ್ರಹ್ಮಣ್ಯಂ ಅವರು ಬರೆದಂಥ ಒಂದು ಪುಸ್ತಕ. ಐಮ್ ಶೋರ್ ನಾನು ಎಲ್ಲರೂ ಈ ಪ್ರಶ್ನೆ ಕೇಳ್ತೀನಿ. ನೀವು ಮೋದಿಜಿನ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಪ್ರತಿಯೊಬ್ಬರು ನೀವು ಅವರಲ್ಲಿ ಏನು ನೋಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೀವು ಅವರಲ್ಲಿ ಏನು ನೋಡಿದ್ರಿ, ಏನೇನು ವಿಚಾರಗಳನ್ನು ಹೇಳ್ಕೊಂಡ್ರಿ? ನಮಗೆ ಅನಿಸಿದ್ದು ನೋಡಿ, ಒಂದು ಟೀ ಮಾರ್ಕೊಂಡು ರೈಲ್ವೆ ಸ್ಟೇಷನ್ನಲ್ಲಿ ಪ್ರಯಾಣ. ಅಲ್ಲಿಂದ ಒಬ್ಬ ಮನುಷ್ಯ ಬಡತನದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮನುಷ್ಯ ಇವತ್ತು ಆ RSS ಮುಖಾಂತರ ಬಂದು ವ್ಯಾಸಂಗ ಮಾಡಿ ಇವತ್ತು ಈ ದೇಶದಲ್ಲಿ ವಿಶ್ವ ನಾಯಕರಲ್ಲಿ ಅವರು ಒಬ್ಬರಾಗಿದ್ದಾರೆ ಅಂದರೆ ಅವ್ರ ಈ ಶ್ರಮ ಎಷ್ಟಿದೆ ಅವ್ರದ್ದು. ಅದಕ್ಕೋಸ್ಕರ ನಾವು ಅವ್ರನ್ನ ಮೆಚ್ಚಬೇಕು. ಯಾಕೆಂದರೆ ಎಲ್ಲರೂ ಕೂಡ ಮೋದಿ ಲೈಕ್ ಮಾಡ್ತಾರೆ, ಎಲ್ಲ ದೇಶದ ಪ್ರಮುಖರು ಕೂಡ ಮೋದಿನ ಲೈಕ್ ಮಾಡ್ತಾರೆ. ಅಂದರೆ ಇತಿಹಾಸದಲ್ಲಿ ಇವತ್ತು ಇಂದಿರಾ ಗಾಂಧಿ ಅವ್ರಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಆಡಳಿತವನ್ನು ಮಾಡಿದ್ದಾರೆ ಅಂತಂದರೆ ಅದು ಮೋದಿರವರು. ಬಟ್ ಅವರು ಒಂದು ಮಾತು ಹೇಳಿದ್ರೆ ಇಡೀ ದೇಶ ಕೇಳುತ್ತೆ. ಎಲ್ಲ ವಿರೋಧಿಗಳು ಇರ್ತಾರೆ, ವಿರೋಧಿಗಳು ಇದ್ದೇ ಇರ್ತಾರೆ. ಆದರೆ ಇವತ್ತು ಮೋದಿ ಅಂದರೆ ಒಂದು ಭರವಸೆ ಇದೆ. ಮೋದಿಯವರು ಅಂತಂದರೆ ಏನೋ ಒಂದು ಮಾಡ್ತಾರೆ, ನಮಗೆ ಅಚೀವ್ಮೆಂಟ್ ಮಾಡ್ತಾರೆ ಅಂತ ಇದೆ. ಬೇರೆ ಯಾವುದೇ ನಾಯಕರ ಮೇಲೆ ನಂಬಲ್ಲ. ಇವತ್ತು ಮೋದಿ ಅಂತಂದರೆ ಇವತ್ತು ಜನ ಇವತ್ತು ಒಂದು ಭರವಸೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಮೋದಿನ ಫಾಲೋ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸರ್. ಸೊ ಯಾಕಂದರೆ ಕೆಲವ್ರು ಎಲ್ಲರೂ ಅವ್ನು ಮೀಟ್ ಮಾಡೋಕ್ಕಾಗಲ್ಲ. ಮೀಟ್ ಮಾಡಿರೋರ ಮೂಲಕ ವ್ಯಕ್ತಿಯಿಂದ ಏನು ಕಲಿಬೋದು. 4-5 ಸಲ ಮೀಟ್ ಮಾಡಿದ್ದೀನಿ. ಏನು ಮಾತಾಡ್ತೀರಾ ಮೀಟ್ ಮಾಡಿದಾಗೆಲ್ಲ? ಏನು ಮಾತಾಡೋಕ್ಕಾಗಲ್ಲ. ನಮಸ್ತೆ, ನಮಸ್ಕಾರ, ರಾಮಮೂರ್ತಿ. ಅವಾಗ ಕಾರ್ಪೊರೇಟರ್ದಲ್ಲಿ ಮೀಟ್ ಮಾಡಿದ್ವಿ, ಅವಾಗ ಇದಾಗಿದ್ದು ಮೀಟ್ ಮಾಡಿದ್ವಿ. ಏರ್ಪೋರ್ಟಲ್ಲೋ ಫಂಕ್ಷನಲ್ಲೋ ಒಂದು ನಮಸ್ಕಾರ ಮಾಡ್ತೀವಿ, ನಮಸ್ತೆ ಅಂತಾರೆ ಅಷ್ಟೇ. ಅಷ್ಟು ಸಾಕು ಪ್ರಪಂಚದಲ್ಲಿ ನಮಗೆ. ಎಷ್ಟೋ ಜನಕ್ಕೆ ನಮಗೊಂದು ಅವಕಾಶ ಸಿಕ್ಕಿದ್ದಿಲ್ಲ ಹತ್ತಿರದ ಮಾತಾಡೋದು, ಕೈ ಕೊಡೋದು, ಒಂದು ಶಾಲೆ ಹಾಕೋದು, ಸನ್ಮಾನ ಮಾಡೋದು. ನಿಜವಾಗ ನಮ್ಮ ಜೀವನ ಧನ್ಯವಾಗಿದೆ ನಮಗೆ. ಒಂದಿನ ನಮ್ಮ ಕರ್ನಾಟಕದ ಜಸ್ಟ್ ಕ್ಯೂರಿಯಸ್ ಕನ್ನಡ ಪಾಡ್ಕಾಸ್ಟ್ ಅಲ್ಲದೇ ಇದ್ರೂ ಅಟ್ಲೀಸ್ಟ್ ಇಂಗ್ಲೀಷ್ ಪಾಡ್ಕಾಸ್ಟಿಗೆ ಅವ್ರು ಬರಬೇಕು ಸರ್. ನಾನು ಗೇರ್ ಹಾಕೋದು ನಮ್ಮ ಧರ್ಮ. ಹೌದು, ಅದಾಗತ್ತೋ ಬಿಡುತ್ತೋ ಅವನ ಧರ್ಮ. 100% ಒಂದು ಸಾಧ್ಯವಾದರೆ ಅದು ಮಾಡಿಸ್ಕೊಡಿ. ಎಸ್. ಸೊ 2ನೇ ಪುಸ್ತಕ ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹ.
ಶ್ರೀ ಶಂಕರ ಭಗವತ್ ಪಾದರ ರಚಿತ ವೇದಾಂತ ಭಾರತೀಯ ಒಂದು ಪುಸ್ತಕ ಸರ್ ಇದು. ವೇದಾಂತ ಭಾರತಿ ಹ್ಮ್ ನಮ್ಮ ಶಂಕರ ಭಗವತ್ಪಾದರು ಶಂಕರಾಚಾರ್ಯರು. ಹೌದು. ಶಂಕರಾಚಾರ್ಯರು ರಚಿಸಿದಂತಹ ಇದು. ಇದರಲ್ಲಿ ಶಂಕರಾಚಾರ್ಯರು ರಚನೆ ಮಾಡಿದಂಥ ಅನೇಕ ಇದಿದೆ. ಉದಾಹರಣೆ ನಮ್ಮದು ಯಾವುದು ಇದು ಗಣೇಶಂದು ರಚನೆ ಮಾಡಿದ್ದಾರೆ, ಸರಸ್ವತಿದು ರಚನೆ ಮಾಡಿದ್ದಾರೆ, ಮತ್ತು ಸುಮಾರು ದೇವರ ಒಂದು ಇದನ್ನ ಶಿವನ ಬಗ್ಗೆ ರಚನೆ ಮಾಡಿದ್ದಾರೆ. ಅದು ಮೋಸ್ಟ್ಲಿ ಆ ಬುಕ್ ಇರಬೇಕು ಅಂತ ಕಾಣುತ್ತೆ. ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹ. ವೇದಾಂತ ಭಾರತಿ ಅಂತಂದರೆ ಅವರದೇ ಅಂತ ಒಂದು ಇದು ನಿಜವಾಗ್ಲೂ ಕೂಡ ಭಾಳ ಒಳ್ಳೆಯದು ನಮಗೆ. ಇದು ಬಗ್ಗೆ ಶ್ಲೋಕಗಳಲ್ಲಿ ನಮಗೆ ಇದು ಹೇಳ್ತೀವಲ್ಲ, ಲಲಿತಾ ಸಹಸ್ರನಾಮ ಇರ್ಬೋದು, ಮತ್ತು ವೇದಾಂತ ಭಾರತಿ ರಚನೆ ಮಾಡುವಂಥ ಅನೇಕ ಇದಿದೆ ದೇವ್ರ ಬಗ್ಗೆ ಕೂಡ ಚೆನ್ನಾಗಿದೆ ಅದು. ಸೊ ಎಸ್, 2 ಪುಸ್ತಕ. ಕೊನೆಯದಾಗಿ ಐ ವಿಲ್ ನೆವರ್ ಡೈ ಅಂತ, ಡೆತ್ ಇಸ್ ನಾಟ್ ದಿ ಎಂಡ್. ಸೊ ಈ 3 ಪುಸ್ತಕಗಳು ನಿಮ್ಮನ್ನು ಬೇರೆ ಬೇರೆ ಆಯಾಮದಲ್ಲಿ ನಿಮ್ಮ ಮನಸ್ಸನ್ನು ಇಳಿಸುತ್ತೆ. ಸೊ 3 ಬುಕ್ಸ್ ಫಾರ್ ಯು. ದೇಗೋ ಸರ್. ಇದ್ರ ಮೂಲಕ ಥ್ರೂ ಪವರ್ ಕಂಟಿನ್ಯೂ ಟು ಸರ್ವ್ ನಮ್ಮ ಪೀಪಲ್ ಆಫ್ ಬ್ಯಾಂಗ್ಳೂರ್ನ. ಹೋಪ್ಫುಲಿ ಐ ಡೋಂಟ್ ನೋ ಜರ್ನಿ ಹೆಂಗೆ ಕರ್ಕೊಂಡು ಹೋಗುತ್ತೋ ಸಮ್ ಡೇ ಪಾರ್ಟ್ಸ್ ಆಫ್ ಕರ್ನಾಟಕ, ಐ ಡೋಂಟ್ ನೋ. ನನಗೂ ಖುಷಿ ಆಯಿತು, ಯಾಕೆಂದರೆ ಇವತ್ತು ನಮ್ಮ ರ್ಯಾಪಿಡ್ ರಶ್ಮಿಯವರು ನಿಮ್ಮ ಬಗ್ಗೆ ನಾನು ಭಾಳ ಕೇಳಿದ್ದೆ. ನಿಮ್ಮ ಬಗ್ಗೆ ನಮ್ಗೆ ಭಾಳ ಗೌರವ, ಯಾಕೆಂದರೆ ನೀವು ಮಾತಾಡೋವಂಥ ಮಾತು, ಆ ಟೈಮ್ನಲ್ಲಿ ನೀವು ಒಂಥರ ಮೌಲ್ಯಗಳನ್ನ ಬಗ್ಗೆ ಮಾತಾಡ್ತೀರಾ. ಒಂಥರ ರ್ಯಾಶಾಗಿ ಮಾತಾಡಿದರೆ ತಿದ್ದುವಂಥ ಕೆಲಸವನ್ನು ಕೂಡ ನೀವು ಮಾಡ್ತೀರಾ. ಎಲ್ಲ ಹೊಸ ಹೊಸ ವಿಚಾರಗಳನ್ನ ನೀವು ತೊಗೊಂಬರ್ತೀರಾ. ನಿಮ್ಮ ಸ್ಟುಡಿಯೋಗೆ ಬಂದು ಅನೇಕ ವಿಚಾರಗಳನ್ನ ನನಗೆ ಹೇಳಿದ್ದೀರಾ. ನನ್ನ ಕರ್ತವ್ಯದ ಬಗ್ಗೆ ಕೂಡ ನೀವು ಎಚ್ಚರಿಕೆಯನ್ನು ಮಾಡಿದ್ದೀರಾ. ಸೊ ನಾನು ಭಾಳ ಖುಷಿ ಆಯಿತು. ನನಗೆ ನಿಜವಾಗ್ಲೂ ವೆರಿ ವೆರಿ ಹ್ಯಾಪಿ. ಯಾಕೆಂದರೆ ನಿಮ್ಮ ಒಂದು ಇದ್ರ ಮೂಲಕ, ಒಂದು ಮೂಲಕ ಲಕ್ಷಾಂತರ ಜನ ಇದನ್ನು ನೋಡ್ತಾ ಇದ್ದಾರೆ. ಇವತ್ತು ನಾವು ಕೇಳ್ಕೊಳ್ಳೋದು, ದಯಮಾಡಿ ಏನಾರ ಇದ್ದರೆ ದಯಮಾಡಿ ನನಗೆ ಸಹಕಾರವನ್ನು ಮಾಡಿ, ನನ್ನ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ನೀವು ಮಾಡಿ. ಯಾವತ್ತು ನಿಮ್ಮ ಮನೆ ರಾಮಮೂರ್ತಿ ಅಂತಂದರೆ ನೀವು ಅಂದ್ಕೋಬೇಕು MLA ಅಂತ ಅಂದ್ಕೋಬಾರ್ದು. ನನ್ನ ಮನೆ ಮಗ ಅಂದ್ಕೋಬೇಕು, ನನ್ನ ತಮ್ಮ ಅಂದ್ಕೊಳ್ಳಿ, ನಮ್ಮ ಅಣ್ಣ ಅಂದ್ಕೊಳ್ಳಿ. ನಿಮ್ಮಲ್ಲಿ ನಾನೂ ಒಬ್ಬ ಅಂತ ಅಂದ್ಕೊಂಡು ಇರಿ. ಯಾವತ್ತೂ ನೀವು ಕಷ್ಟದಲ್ಲಿರ್ತೀವಿ. ದಯವಿಟ್ಟು ನನ್ನ ಫಾಲೋಅಪ್ ಮಾಡಿ, ಎಲ್ಲ ಸೋಷಿಯಲ್ ಮೀಡಿಯಾ ಕೂಡ ನನ್ನ ಫಾಲೋಅಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಮ್ಮ. ಸೊ ಇನ್ನು ನಿಮ್ಮ ನಂಬರ್ ಏನು ಆಚೆ ಫುಲ್ ಬುಕಾರ ಆಗಿಲ್ಲ ಅಲ್ಲ, ಅಥವಾ ಹೇಳ್ಬೋದಾ? ಇಲ್ಲ, ಗೂಗಲ್ ಇದೆ, ನನ್ನ ನಂಬರ್ ಇದೆ. ನನ್ನ ನಂಬರು 9845000683 9845000683. ನನ್ನ ಪೇಜ್ ಇದೆ CK ರಾಮಮೂರ್ತಿ. ನಂದು ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ CK ರಾಮಮೂರ್ತಿ ಇದೆ. ಅನೇಕ ವಿಷಯಗಳ್ನ ಇದೇ ನಂಬರ್ ವಾಟ್ಸಪ್ ಮಾಡಿ, ಸಮಸ್ಯೆ ಇದ್ದರೆ ವಾಟ್ಸಪ್ ಮಾಡಿ. ಇಡೀ ಬೆಂಗಳೂರು ಅಂತ ಒಂದೇ ಕಡೆ ಅಲ್ಲ, ಎಲ್ಲಿಂದ ಫೋನ್ ಮಾಡಿದಾಗ ಕೂಡ ನನ್ನ ಕೇಳಿ ನಾನು ಜಯನಗರ ಮಾತ್ರ ಅಂತ ಹೇಳೋಲ್ಲ. ನನ್ನ ಸ್ನೇಹಿತರುಗಳು MLAಗಳು ಇದ್ದಾಗ ಅವ್ರಿಗೂ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. ನಾನು ದೃಷ್ಟಿಯಿಂದ ದಯಮಾಡಿ ಇದೇ ಥರ ಆಶೀರ್ವಾದ ಇರಲಿ ಅಂತ ಹೇಳ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಐ ಗೆಸ್ ಇವತ್ತು ನಮ್ಮ ಜಯನಗರದ MLA ಅವರ ಮನಸ್ಸು, ಅವರ ಗುರಿ, ಅವ್ರು ನಡೆದಿರೋ ದಾರಿ, ಮುಂದಿನ ಕನಸುಗಳು, ಐ ಹೋಪ್ ಎಲ್ಲದಕ್ಕೂ ಒಂದು ಒಳ್ಳೆ ಇಣುಕು ನೋಟ ಸಿಕ್ಕಿದೆ. ಸರ್, ಎಷ್ಟು % ನಿಮ್ಮ ಜೀವನದ ಆಚೆಗೆ ಬಂತು ಸರ್ ಇವತ್ತು? ನಾವಿನ್ನೂ ಸಾಧನೆ ಮಾಡೋದು ಸ್ವಲ್ಪ, ಸಾಧಿಸಬೇಕಾದ್ದು ಜಾಸ್ತಿ ಇದೆ. ನಾವೇನೇ ಮಾಡಿದ್ರು ಕೂಡ ಏನಪ್ಪ ನೀನು ತಿಳ್ಕೊಂಡ್ರಿ, ನಾವು ಇಷ್ಟೇ ತಿಳ್ಕೊಂಡಿರೋದು ನಾವು. ಐ ಥಿಂಕ್ ದಟ್ಸ್ ಆಲ್ವೇಸ್ ಅ ನೈಸ್ ಆ್ಯಟಿಟ್ಯೂಡ್ ಟು ಹ್ಯಾವ್. ಇನ್ನೂ ನೋಡೋದು ಭಾಳ ಬಾಕಿ ಇದೆ ಅಂತ, ಬಟ್ ಆದರೂ ನೋಡಿರೋ ಅಷ್ಟರಲ್ಲಿ ಒಂದು 70-80% ನಿಮ್ಮ ಲೈಫ್ ಆಚೆಗೆ ಬಂತಾ ಇವತ್ತು? ತೃಪ್ತಿ ಇದೆ. ಎಲ್ಲ ಮನಸ್ಸಿನಲ್ಲಿ ಎಲ್ಲ ಕೂಡ ನಾವು ಹೊರೆ ಹಾಕಿದ್ದೀನಿ. ಯಾಕೆಂದರೆ ಇವತ್ತು ಯಾವತ್ತೂ ನಾವು ಹೇಳ್ಕೊಂಡಾಗ ನಮ್ಮ ಯಾವತ್ತೂ ಮುಚ್ಚಿಕ್ಬಾರ್ದು ಏನವೇ. ನನ್ನ ಕಷ್ಟಗಳು ಹೇಳ್ಕೋಬೇಕು. ಇವತ್ತು ನಾವು ನಂಬ್ತಾರ ಬಿಡ್ತಾರ ಮೇಡಮ್. ಒಂದು ಸಲ ನಾನು ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ನೋಡಿ ನಾನು ಇವತ್ತು ಯಾವ ಥರ ನಮ್ಗೆ ಹಸುವಿತ್ತು ಅಂದರೆ, ನಮ್ಮ ತಾಯಿ ಯಾಕೆ ರಾತ್ರಿ ಅನ್ನ ಅಳಿಸಿದ್ದು ಅದು ತೊಳೆದು ನನಗೆ ಒಗ್ಗರಣೆ ಹಾಕ್ಕೊಟ್ರು. ಅಂದರೆ ಹಸಿದ ಅನ್ನಕ್ಕೂ ಕೂಡ ಒಂದ್ಸಲ ನಂಗೆ ಸಮಸ್ಯೆ ಆಗ್ಬಿಟ್ಟಿತ್ತು. ಅದೊಂದು ಸ್ಪ್ರಿಂಗ್ ಇದೆಯಲ್ಲ ಸರ್, ಅದು ನೀವು ಅದನ್ನೆಷ್ಟು ನಾವು ಓದಿಸ್ತಿರೋ ಅದನ್ನು ಅದು ಬಿಟ್ಟಷ್ಟು ಅಷ್ಟೇ ಪುಟಿಯತ್ತೆ ಅನ್ನೋದಕ್ಕೆ ಬಹುಶಃ ನಿಮ್ಮ ಜೀವನ ಒಂದು ನಿದರ್ಶನ. ಇವತ್ತು ಚೆನ್ನಾಗಿದ್ದೀರಾ? ಹೀಗೆ ಯಾವಾಗಲೂ ಚೆನ್ನಾಗಿರಿ ಸರ್. ಸೊ ನೋಡಿದ್ರಾ, ನಾವು ಆಚೆಯಿಂದ ನೋಡೋ ಒಬ್ಬ ರಾಜಕಾರಣಿಯ ಹಿಂದೆ ಇರುವ ನೋವುಗಳೇನು,
ಅವ್ರಿಗೆ ಬಿದ್ದಿರುವಂತಹ ಉಳಿಪೆಟ್ಟುಗಳೇನು ಅವೆಲ್ಲವೂ ನೋಡಿದಾಗ ಅದೆಲ್ಲವೂ ನಮಗೊಂದು ರಿಮೈಂಡರ್ ಆಗಬೇಕು. ನಾವು ಯಾವ ರೀತಿ ಜೀವನನ ನೋಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು, ಯಾವ ಥರ ಕನಸುಗಳನ್ನು ಕಟ್ಕೋಬೇಕು ಅನ್ನೋದು ಪ್ರಪಂಚದ ತುಂಬ ನೋಡೋಕ್ಕೆ ಕಲಿಯೋಕ್ಕೆ ಸಾಕಷ್ಟು ವಿಚಾರಗಳು ಸಿಗೋದ್ರಿಂದ ಯಾವತ್ತೂ ಒಳ್ಳೆಯದ್ರ ಕಡೆಗೆ ಗಮನನ ಕೊಡೋಣ, ಒಳ್ಳೆಯದನ್ನೇ ಆಯ್ಕೆ ಮಾಡ್ಕೊಳ್ಳೋಣ. ಪರಿಸ್ಥಿತಿ ಯಾವತ್ತೂ ಅದರ ನಾವು ಏನಂತಾರೆ ಕೈಗೊಂಬೆ ಆಗದೆ ಪರಿಸ್ಥಿತಿಯಲ್ಲೂ ನಮ್ಮ ತಕ್ಕಡಿಗೆ ತಕ್ಕಂತೆ ಒಳ್ಳೊಳ್ಳೆ ಆಯ್ಕೆಗಳ ಒಂದು ಕೈಗೊಂಬೆ ನಾವು ಆಗುವಂಥ ಪ್ರಯತ್ನದಲ್ಲಿ ಅವರ ಕಥೆ ಆಗಿರಲಿ ಅಥವಾ ಜಸ್ಟ್ ಕ್ಯೂರಿಯಸಲ್ಲಿ ಬರುವಂಥ ಪ್ರತಿಯೊಬ್ಬರ ಕಥೆನೂ ನಮಗೆ ಒಂದು ಮಾದರಿಯಾಗಿರಲಿ, ಒಂದು ರಿಮೈಂಡರ್ ಆಗಿರಲಿ. ಜೀವನದಲ್ಲಿ ಏನೇನೆಲ್ಲ ಸಾಧ್ಯತೆಗಳಿದೆಯಪ್ಪ ಅನ್ನೋದಕ್ಕೆ ಒಂದು ಏನಂತೀರ ಒಂದು ಕೈಗನ್ನಡಿ ಆಗಲಿ ಅನ್ನೋ ಆಶಾಭಾವನೆಯೊಂದಿಗೆ ಸರ್, ಕೊನೆಯ ಪ್ರಶ್ನೆ. ನಮ್ಮ ಕಾರ್ಯಕ್ರಮಕ್ಕೆ ಬರೋರೆಲ್ರಿಗೂ ಒಂದು ನಾಮಿನೇಷನ್ ಮಾಡಿಸ್ತೀವಿ. ನೀವಿವಾಗ ನಾಮಿನೇಟ್ ಮಾಡಬೇಕು 3 ವ್ಯಕ್ತಿತ್ವಗಳನ್ನು. ಯಾರನ್ನು ನಾವು ಜಸ್ಟ್ ಕ್ಯೂರಿಯಸಲ್ಲಿ ಈ ಕುರ್ಚಿನಲ್ಲಿ ಕೂಡಿಸ್ಬೇಕು. ನಿಮ್ಮ ಲೈಫನ್ನು ಹೇಗೆ ಎಕ್ಸ್ಪ್ಲೋರ್ ಮಾಡೋದು ಅದೇ ಥರ ಅವ್ರ ಲೈಫನ್ನು ಎಕ್ಸ್ಪ್ಲೋರ್ ಮಾಡೋದು. ನಮ್ಮ ಇವು ಸೂರ್ಯವರಾಗಿದ್ದಾರೆ, ಆಲ್ಮೋಸ್ಟ್ ಆಗಿದ್ದಾರೆ ಅಲ್ಲ. ಎಸ್, ನಮ್ಮ ಅಶೋಕ್ ಅವ್ರನ್ನ ಕೂರಿಸ್ಬೋದು ಒಂದು. ಎರಡನೇದು ನಮ್ಮ ವಿಜೇಂದ್ರ ಅವರು ಕೂರಿಸ್ಕೋಬೋದು, ಅವರು ಬರ್ತಾರೆ. ಸುಧಾಮೂರ್ತಿಯವರು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ತುಂಬ ಜನ ನಾಮಿನೇಟ್ ಮಾಡಿದ್ದಾರೆ. ಸುಧಾಮೂರ್ತಿಯವ್ರನ್ನ ಕೂರ್ಸ್ಕೋಬೋದು. ಯಾಕೆಂದರೆ ಅವರು ಕೂಡ ಕಷ್ಟ ಹಾದಿಲಿ ಬಂದವರು. ಅವ್ರ ಇದು ನಾರಾಯಣ ಮೂರ್ತಿಯವರಲ್ಲ, ಅವರು ನಮ್ಮ ಥರ ಲೈಫಲ್ಲಿ ಬಂದವರು. ಸೊ ಅವ್ರ ಏಳಿಗೆ ಬಗ್ಗೆ ಬೇರೆಯವ್ರಿಗೆ ಇದು ಪ್ರೇರಣೆ ಆಗಬೇಕು. ಖಂಡಿತ ಸರ್. ಇಲ್ಲ ರೇವತಿ ಕಾಮತ್ ಅವರಿದ್ದಾರೆ, ಅವರು ಬಂದಿದ್ದಾರೆ. ಸೊ ಇವ್ರನ್ನ ನೀವು ಕರೆದ್ಬಿಟ್ಟು ಮಾಡಿದ್ರೆ ಸುಧಾಮೂರ್ತಿ ಬೇಕಾದ್ರೆ ನಾನೇ ಹೇಳ್ತೀನಿ, ಪ್ಲೀಸ್ 1 ಅವರ್ ಕರೆಸಿ, ಸ್ಟುಡಿಯೋಕ್ಕೆ ಕರೆಸಿ. ಯಾಕೆಂದರೆ ಅವರಿಂದ ಪ್ರೇರಣೆ ಆಗೋದು ಸುಮಾರು ನಿಜ ಸರ್. ಆಮೇಲೆ ಜನನು ಬೆಟ್ಟ ಹತ್ತಿ ಆ ಎತ್ತರದಲ್ಲಿರೋರನ್ನ ನೋಡಿದಾಗ ಬೇಗನೂ ಕಲಿತಾರೆ, ಬೇಗನೂ ಇನ್ಸ್ಪೈರ್ ಆಗ್ತಾರೆ. ಅವ್ರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ತೂಕ ಹೆಚ್ಚಿರುತ್ತೆ. ಅವ್ರು ಏನು ಹೇಳಿದ್ರು ಕಲಿತಾರೆ. ಸೊ ಅವ್ರನ್ನ ನೀವು ಮೀಟ್ ಮಾಡಿದಾಗೆಲ್ಲ ಏನೇನು ಪ್ರಶ್ನೆಗಳು ಕೇಳ್ತೀರಾ ಹೇಳಿ ನನಗೆ? ಸುಧಾಮೂರ್ತಿ ಅಮ್ಮನ ನೀವು ಮೀಟ್ ಮಾಡಿದಾಗ? ಇಲ್ಲ, ಅವ್ರು ಹೇಳೋದಷ್ಟೇ. ನಾನು ಯಾವಾಗ MLA ಆಗಬೇಕು ಅಂತ ಆಶೀರ್ವಾದ ಮಾಡಿದ್ರು, MLAಗೆ ನಾನು ಹೇಳಿದೆ MLA ಆಗಬೇಕು ಅಂದ ಜೊತೆಗೆ ಅವ್ರ ಹತ್ರ ಹೋದಾಗ ಎರಡೇ ಮಾತು ಹೇಳಿದ್ರು ಮೇಡಮ್ ಅವರು. ನೋಡು, ನಾನು ನಿನಗೆ ಪ್ರಪೋಸ್ ಮಾಡ್ತೀನಿ, ನಾನು ಯಾರಿಗೆ ಹೇಳಬೇಕು ಕೂಡ ಹೇಳ್ತೀನಿ ನಾನು, ಬಟ್ ಓಟ್ ಹಾಕೋದು ಕೂಡ ಹೇಳಿ, ಬಟ್ ಒಂದು ಹೇಳಬೇಕು, ಕರಪ್ಟ್ ಆಗಬಾರ್ದು ಅಂತ. ಒಂದೇ ಮಾತು ಅವ್ರ ಮನೇಲಿ. ನಾನು ಖಾಲಿ ಬಿದ್ದು ನಮಸ್ಕಾರ ಮಾಡಿಕೊಂಡು ನಿಮ್ಮ ಹೆಸರು ನಾವು ಕಳಂಕ ನಾನು ಸುಳ್ಳು ಹೇಳ್ತಿಲ್ಲ, ಕಳಂಕನ ತರಲ್ಲ ಅಂತ ಹೇಳ್ಬಿಟ್ಟು ಪಾಪ ಪ್ರಾಮಿಸ್ ಮಾಡಿಸ್ಕೊಂಡ್ರು ಅವರೆಲ್ಲ. ಅಂದರೆ ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಶಾಸಕ ಚ್ಯುತಿ ಬರಬಾರ್ದಂಗೆ ನಡ್ಕೋಬೇಕು ನೀವು ಅಂತ. ಮತ್ತು ಇನ್ನೂ ಅವ್ರು ಕೊಟ್ಟಂಥ ಅಡ್ವೈಸ್ ಏನೇನು ಅದು ಬಿಟ್ಟರೆ? ಇಲ್ಲ, ನಾವು ಅವ್ರನ್ನ ಸುಮಾರು ಕಾರ್ಯಕ್ರಮಕ್ಕೆ ಕರೆಸಿ ನಾನು. ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಎಷ್ಟು ಸರಳ ಸಜ್ಜನರು ಅಂದರೆ ನೋಡಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗಿ ತರಕಾರಿ ಕಟ್ ಮಾಡ್ತಾರೆ. ಅಮ್ಮ ತರಕಾರಿ ಬಿಡಿಸ್ತಾರೆ, ಪಾತ್ರೆ ತೊಳಿತಾರೆ. ಅವಾಗವಾಗ ಬೇಜಾರಾದಾಗ, ಖುಷಿ ಇರ್ಬೇಕಾದ್ರೆ ಹೋಗಿ 1 ಅವರ್ಗೆ ಹೋಗಿ ಅಡುಗೆ ಮನೆ ಕೆಲಸ ಮಾಡ್ತಾರೆ. ನಮಗೆ ಗೊತ್ತು, ಅವರೇನು ಅದನ್ನ ವಿಡಿಯೋ ಮಾಡಿ ಮಾಡೋಕ್ಕೆ ಹೋಗಲ್ಲ. ಬಟ್ಟು ಭಾಳ ಸಜ್ಜನರು. ಒಂದು ಒಡವೆ ಹಾಕಲ್ಲ, ಒಂದು ರೇಷ್ಮೆ ಸೀರೆ ಉಡಲ್ಲ, ಏನೂ ಇಲ್ಲ. ವ್ಯಕ್ತಿ ಆ ರೀತಿ ಆಗೋಕ್ಕೆ ಕಾರಣ ಏನಿರ್ಬೋದು ಸರ್? ಇಲ್ಲ, ಅವರು ಹೇಳೋದಷ್ಟೇ. ನನಗೆ ಯಾವ ಥರ ಮನುಷ್ಯರು ಅಂತಂದರೆ, ನಾನು ಅವ್ರ ಮನೇಲಿ ಭಾಳ ಜೊತೆಯಲ್ಲಿ ಅವಾಗ ಕರೆದಾಗೆಲ್ಲ ಹೋಗ್ತೀನಿ. ಅವ್ರ ಮನೆಗೆ ಹೋದಾಗ ಅವ್ರು ಹೇಳೋದು, ನಾವು ಬೇರೆಯವ್ರಿಗೆ ಯಾವ ಥರ ನಡ್ಕೋಬೇಕು ಅಂದರೆ, ನಾವು ಹೆಂಗೆ ಇರ್ತೀವಿ ಆ ಥರ ಬೇರೆಯವ್ರು ನಡ್ಕೊತಾರೆ. ನಾವು ಹೆಂಗೆ ಸರಳವಾಗಿರ್ತೀವಿ ಬೇರೆಯವರು ಸರಳವಾಗಿರ್ತಾರೆ. ಆ ದೃಷ್ಟಿಯಿಂದ ಅವರು ಯಾವ ಥರ ಅಂದರೆ, ಒಬ್ಬ ಅಮ್ಮನ ಪಾಪ ನಿಜ ಹೇಳಬೇಕು ಅಂದರೆ ಯಾವತ್ತೂ ಕೂಡ ಅವರು ಹೋಟ್ಲಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಎಲ್ಲೂ ಇಲ್ಲ. ಮಕ್ಕಳು ಬಂದಾಗ, ಫ್ಯಾಮಿಲಿ ಬಂದಾಗ ಅವ್ರು ದೊಡ್ಡಸ್ಗೆ ಅವ್ರು ಯಾರು ಇರ್ತಾರೆ. ಆದರೆ ವೆರಿ ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಯಾವುದೇ ಮಹಿಳೆಯರಿಗೆ ಅವರು ನಿಜ ಹೇಳಬೇಕು ಅಂದರೆ ಅವರು ನಮಗೆ ಅವ್ರನ್ನ ತೋರಿಸ್ಬಿಟ್ಟು ನಾವು ಹೇಳಬೇಕು ಯಾವ ಥರ ಏನು ಸಂಸ್ಕಾರಗಳು. ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಸಂಸ್ಕಾರ ನಮ್ಮನೆ ಬರ್ತಾರೆ. ನಾವು ಪ್ರತಿ ವರ್ಷ ನಾನು ಗೌರಿ ಹಬ್ಬಕ್ಕೆ ಬಾಗ್ನ ಕೊಡ್ತೀನಿ, ಒಂದು 106 ಬಾಗ್ನ ಕೊಡ್ತೀನಿ. ಫಸ್ಟು ಅವ್ರು ಬಂದು ಕೂತ್ಕೊತಾರೆ. ನಾನು ರಕ್ಷಾ ಫೌಂಡೇಶನ್ ಸಂಸ್ಥೆಗೆ ಕರೆಸ್ದೆ ರಾಮಮೂರ್ತಿ, 5 ನಿಮಿಷ ಬಂದು ಹೋಗ್ಬಿಡ್ತೀನಿ ನಾನು ಅಂದರು. ಆಯಿತು ಅಮ್ಮ, ಬಂದು ಹೋಗಿದ್ದೆ. 2 ಅವರ್ ಮಕ್ಳ ಜೊತೆ ಕೂತ್ಕೊಂಡು ತಬ್ಬಾಡ್ಕೊಂಡು ಮಾತಾಡ್ಸ್ಕೊಂಡು, ಬಡ ಮಕ್ಕಳಿದ್ದೆ. ನನ್ನಿಂದ ಏನು ಸಂಸ್ಥೆ ಬೇಕು, ನಾನು ನಿನಗೆ CSR ಫಂಡ್ ಕೊಡ್ತೀನಿ, ಫಂಕ್ಷನ್ ಚೆನ್ನಾಗಿ ಮಾಡಿ ಅಂತಂದರು.
ನಾನು ಪ್ರತಿ ವರ್ಷ ನಮಗೆ ಇನ್ಫೋಸಿಂದ CSR ಅವರೇ ಬುಕ್ಸ್ ಎಲ್ಲ ಪ್ರಿಂಟ್ ಮಾಡ್ತಾರೆ, ಒಂದು ಪಾರ್ಟ್ ಬುಕ್ಸು. ಸೊ ಅಂಥ 4 ಜನ ಕೇಳ್ತಾರೆ ನಮಗೆ ಈ ಥರ ಅಂಥವ್ರ ವ್ಯಕ್ತಿಗಳನ್ನ ನಾವು ಮಾತುಗಳು ಕೇಳಬೇಕು, ಅವ್ರ ಮಾತುಗಳು ಕೇಳಬೇಕು. ಎಲ್ಲ ಒಂದು ಕಡೆ ಕೆಲವು ವಿಚಾರದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಬಂದಮೇಲೆ ಅವರ ಮಾತನ್ನು ಹೆಂಗೋ ತಿರುಚಿ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಅಂತ ಅನ್ಸತ್ತಾ ನಿಮಗೆ? ನಾರಾಯಣ ಮೂರ್ತಿ ಸರ್ ನಾರಾಯಣ ಮೂರ್ತಿನ ನಾವು ಅವ್ರನ್ನ ಒಂದು 20 ವರ್ಷ ನಾನು ನೋಡಿದ್ದೆ ಮೇಡಮ್. ನಮಗೆ ನಾನು ವೋಟರ್, ಅವರು ಟಿ ಬ್ಲಾಕಲ್ಲೇ ಮನೆಯವ್ರದ್ದು. ಸೊ ನೋಡಿದಾಗ ನೋಡಿ ಅವರು ನಾನು ಒಂದು ಪಾರ್ಕ್ ಡೆವಲಪ್ಮೆಂಟ್ ಮಾಡಿ ಅಂತಂದೆ. ಯಾಕೆ ಮಾಡ್ಬೇಕು ನಾನು ಅಂದರು. ಯಾಕೆ ಅಂದರೆ ನಿಮ್ಮ ಹೆಸ್ರು ಹಾಕ್ತೀನಿ, ಹೆಸ್ರು ಬೇಡ, ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ಲರೂ ಕೊಡು, ಯಾವುದೊಂದು ಸ್ಕೂಲ್ ಹೇಳು, ಬಡ ಸ್ಕೂಲ್ ನಾನು ಕಟ್ಸ್ಕೊಡ್ತೀನಿ. ಪಾರ್ಕ್ ಯಾರೋ ವಾಕಿಂಗ್ ಮಾಡೋದಕ್ಕೆ ನಾವು ಪಾರ್ಕಿಗೆ ದುಡ್ಡು ಕೊಟ್ಬಿಟ್ಟು ಎಲ್ಲರೂ ಕೊಡಲಿ, ನಾನು ಇಷ್ಟು ಕೊಡ್ತೀನಿ, ನನ್ನ ಮನೆ ಜಯನಗರ, ನಾನು ಇಷ್ಟು ಕೊಡ್ತೀನಿ, ನಾನೇ ಯಾಕೆ ಮಾಡಬೇಕು? ಸ್ಕೂಲ್ ಹೇಳು, ಸ್ಕೂಲ್ ಮಾಡಿಕೊಡ್ತೀನಿ, ಲ್ಯಾಪ್ಟಾಪ್ ಹೇಳು ಮಕ್ಕಳಿಗೆ, ಅದು ಕೊಡಿಸ್ತೀನಿ. ಈ ಥರ ಅವ್ರದ್ದು ಒಂದು ಆಲೋಚನೆ. ಅಂದರೆ ಬೆಳಿಬೇಕಲ್ಲಿ ಮಕ್ಳಿಗೆ ಏನೋ ಮಾಡಿದ್ರೆ ಮಕ್ಳುಗಳಾಗಬೇಕು, ಅದರಿಂದ ಸಮಾಜಕ್ಕೆ ಏನಾದ್ರು ಕೊಡುಗೆ ಆಗಬೇಕು ಎಜುಕೇಷನ್ ಮೂಲಕನೇ ಅಂತ. ಎಷ್ಟೋ ಕೆರೆಗಳು ಅಭಿವೃದ್ಧಿ ಮಾಡಿದ್ದಾರೆ. ಕೆರೆಗಳು, ಸಣ್ಣ ಪುಟ್ಟ ಕೆರೆಗಳೆಲ್ಲ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವಾಗ ಜೇಡಿಯವ್ವ ಪಕ್ಕದಲ್ಲಿ ಇನ್ಫೋಸಿಸ್ ಬ್ಲಾಕ್ ಅಂತ ಬರೋದಕ್ಕೆ ಸುಮಾರು 400 ಬೆಡ್ಡು ಹಾಸ್ಪಿಟ್ಲಿಗೆ ಮಾಡೋದಕ್ಕೆ ಅವರೇ ಕಾರಣ, ಬೇರೆ ಯಾರೂ ಮಾಡಿಲ್ಲ. ಆ ಅಮ್ಮ ಬಂದಿದ್ದಕ್ಕೆ ಅದು ಮಂಜುನಾಥ್ ಅವರಿದ್ದರು. ಇವತ್ತು ಸರ್ಕಾರದಲ್ಲಿ ಇದು ಮಾಡಿಕೊಡ್ತೀವಿ ಅಂತ ರಾಮನಗರದಲ್ಲಿ ಮಾಡಿದ್ದಾರೆ, ಇದು ಹಾಸ್ಪಿಟ್ಲ್ ಮಾಡಿದ್ದಾರೆ, ಕೋಟಿಗಟ್ಟಲೆ ತಗೊಂಬಂದು ಹಾಕಿದ್ದಾರೆ ಅಂದರೆ. ಸೊ ಅವ್ರಿಗೆ ಅಪೇಕ್ಷೆ ಏನಿತ್ತು, ಏನೋ ಮಾಡಬೇಕು ಅಂತ. ಅದೇ ಒಬ್ಬ ವ್ಯಕ್ತಿನ ಫುಲ್ ನೋಡಬೇಕು ಸರ್. ಇವತ್ತು ಯಾವುದೋ ಒಂದು ಸ್ಟೇಟ್ಮೆಂಟು ಏನನ್ನೋ ನೋಡ್ಬಿಟ್ಟು ಬರೀ ಅದನ್ನೇ ಹಿಡ್ಕೊಂಡು ಅಲ್ಲ, ಅವ್ರ ಮಾರ್ಗದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅವ್ರದ್ದು ಇದಿರುತ್ತೆ. ಆದರೆ ಅವ್ರು ಮಾಡೋವಂಥ ಸೇವೆ ಇದೆಯಲ್ವಾ, ಅದನ್ನು ನಾವು ಗುರ್ತಿಡಬೇಕು. ಸಂಪೂರ್ಣ ಇವತ್ತು ಅವ್ರಿಗೇನು ಮಾಡಬೇಕು ಅಂತ ಏನಿದೆ ಅವರಿಗೆ ಜನ್ಮ. CSR ಮಾಡಿದ್ರು ಕೂಡ ನಾವು ಹಾಸ್ಪಿಟ್ಲಿಗೆ ಮಾಡಬೇಕು, ಸ್ಕೂಲ್ಗಳಿಗೆ ಮಾಡಬೇಕು, ಶಾಲಾ ಕಾಲೇಜಿಗೆ ಮಾಡಬೇಕು, ಕೆರೆಗಳ ನಿರ್ಮಾಣ ಮಾಡಬೇಕು. ಸೊ ಮಾಡಿದ್ದಾರೆ. ಸೊ ಅದನ್ನು ನಾವು ಜ್ಞಾಪಿಸ್ಕೋಬೇಕು, ಅದು ಒಳ್ಳೆಯದು ನಮಗೆ. ಸೊ ಕಂಟಿನ್ಯೂ ದಿಸ್ ಅಮೇಝಿಂಗ್ ಜರ್ನಿ ಆಫ್ ಯೋರ್ಸ್. ಪವರ್ ಅನ್ನೋದು ನಿಮಗೆ ಸಾಕಷ್ಟು ವೇದಿಕೆಗಳ ಪರಿಚಯ, ವ್ಯಕ್ತಿಗಳ ಪರಿಚಯ ಮಾಡಿಕೊಡುತ್ತೆ. ಹಾಗಾಗಿ ನಿಮ್ಮ ಮೂಲಕ ಒಂದು ದೀಪವಾಗಿ ಚೆನ್ನಾಗಿ ಬೆಳಕನ್ನು ಚೆಲ್ಲಿ ಸರ್. ಎಲ್ಲರಿಗೂ ನನ್ನ ಧನ್ಯವಾದಗಳು. ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದೀರಾ. ನನ್ನ ಅಂತರಾಳದ ಮಾತುಗಳನ್ನ ನಿಮ್ಮ ಹತ್ರ ನಾನು ಮಾತಾಡಿಕೊಂಡೆ. ರಾಮಮೂರ್ತಿ ಬರೀ ಒಬ್ಬ ಶಾಸಕ ಜೊತೆಗೆ ಬೇರೆ ಏನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ, ನನ್ನ ಜರ್ನಿ ಯಾವ ಥರ ಇತ್ತು ಚಿಕ್ಕ ಹುಡುಗರಿಂದ ಎಲ್ಲ ಕೂಡ ನಿಮ್ಮ ಹತ್ರ ನಾನು ಮಾತಾಡಿದ್ದೀನಿ. ಇದೇ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಮೇಲೆ ಇರಲಿ ಅಂತ ಕೇಳ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದ, ನಮಸ್ಕಾರ. ಅಮೇಝಿಂಗ್. ನಿಮ್ಮೆಲ್ಲರ ಸಜೆಷನ್ಸ್ ಸೂನ್ ಜಾಸ್ ಕ್ಯೂರಿಯಸಲ್ಲಿ ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಅಫ್ಕೋರ್ಸ್ ಹೇಗಿತ್ತು, ಏನು ಅಂದ್ಕೊಂಡು ಈ ಶೋನ ನೋಡೋಕ್ಕೆ ಶುರು ಮಾಡಿದ್ರಿ, ಆ ಶೋನ ನೋಡೋ ಕೊನೆಯ ಹಂತಕ್ಕೆ ಬಂದಾಗ ರಾಮಮೂರ್ತಿ ಸರ್ ಹೇಗೆ ಕಾಣಿಸಿದ್ರು, ಪವರ್ ಆ್ಯಂಡ್ ಪೊಲಿಟಿಷನ್ ಅದು ತೂಕ ಹೆಚ್ಚುತ್ತಾ ಅಥವಾ ಅದನ್ನು ಸೈಡಿಗಿಟ್ಟು ಜೀವನದಲ್ಲಿ ಕಲ್ತಿರುವ ಪಾಠಗಳು, ನೋಡಿರುವಂತಹ ವಿಚಾರಗಳು, ವಸ್ತು ಅದರ ತೂಕ ಹೆಚ್ಚುತ್ತಾ? ಆಯ್ಕೆ ನಿಮ್ಮದೇ. ಮತ್ತು ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಏನನ್ನ ಹೇಳಿ ಇವತ್ತಿನ ಶೋನ ಮುಗಿಸ್ಲಿ. ಒಂದು ಕತೆ ಚೆನ್ನಾಗಿದೆ. ಅಂದರೆ ಇವತ್ತು ಇಬ್ಬರು ನಾಯಕರು ಒಂದು ಹಳ್ಳಿಗೆ ಬರ್ತಾರಂತೆ. ಒಬ್ಬರು ಬಂದರು, ಚೆನ್ನಾಗಿ ಭಾಷಣ ಹೊಡೆದ್ರು, ಮುಗೀತು. ಇನ್ನೊಬ್ಬರು ಬಂದರು, ಏನೋ ಭಾಷಣನೇ ಕೊಡದೆ ಎಲ್ಲ ಜನಗಳ ಅಳಲನ್ನೆಲ್ಲ ಕೇಳಿ ಹೋದ್ರಂತೆ. ಸ್ವಲ್ಪ ವರ್ಷಗಳಾಯಿತು, ಮತ್ತೆ ದಿನ ಬಂತು. ಮತ್ತು ಇಬ್ಬರು ಬಂದಾಗ ಯಾರು ಸಿಕ್ಕಾಪಟ್ಟೆ ಭಾಷಣ ಹೊಡೆದು ಹೋಗಿದ್ರೋ ಅವ್ರ ಬಗ್ಗೆ ಜನ ನಾಪಿಸ್ಕೊಳ್ಳಿಲ್ವಂತೆ. ಯಾರ ಮಾತನ್ನು ಆ ನಾಯಕ ತುಂಬ ಹೆಚ್ಚು ಕೇಳಿದ್ರೋ ಅವರನ್ನು ಜನ ಹೆಚ್ಚು ಜ್ಞಾಪಕ ಇಟ್ಕೊಂಡ್ರು. ಅಂದರೆ ಇವತ್ತಿನ ಪ್ರಶ್ನೆ ಇದು ಮಾತಾಡೋ ಕಾಲ ಅಲ್ಲ, ಜನಗಳ ಅಳಲನ್ನು ಕೇಳಿ ಸೇವೆ ಮಾಡೋ ಕಾಲ ಆಗಿರೋದ್ರಿಂದ ಅಗೇನ್ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಮಾತಾಡೋದಕ್ಕಿಂತ ಹೆಚ್ಚು ಕೇಳಿದಷ್ಟು ಕೇಳೋರಿಗೂ ಒಳ್ಳೆಯದು, ಕೇಳೋದ್ರಿಂದ ಕೆಲಸಗಳು ಇನ್ನೂ ಹೆಚ್ಚಾಗೋದು ಅನ್ನೋದು ಐ ಗೆಸ್. ಇವತ್ತಂತೂ ನಾನು ತುಂಬ ಕೇಳಿರೋ ಕೆಲಸನೇ ಮಾಡಿದ್ದೀನಿ. ಜಸ್ಟ್ ಕ್ಯೂರಿಯಸ್ನ ಈ ಕುರ್ಚಿ ಅದನ್ನೇ ಕೇಳೋದು. ಅದಕ್ಕೆ ಅನ್ಸದೆ ಕೇಳೋ ಕಿವಿ 2 ಕೊಟ್ಟಿರೋದು, ಆಡೋ ಬಾಯಿ ಒಂದೇ. ಹಾಗಾಗಿ ಒಳ್ಳೊಳ್ಳೆ ವಿಚಾರಗಳನ್ನು ಕೇಳ್ತಾ ಒಳ್ಳೊಳ್ಳೆ ವಿಚಾರ ವಸ್ತುಗಳ ಜೊತೆಗೆ ಅದು ಎಲ್ಲೋ ಒಂದು ಕಡೆ ನಮಗೆ ದೀಪವಾಗಿ ದಾರಿಯನ್ನು ತೋರಿಸ್ತಾ ಸಮಾಜದಲ್ಲಿ 4 ದಿನದ ಈ ಆಟನ ಚೆನ್ನಾಗಿ ಆಡೋಣ ಅಂತ ಹೇಳ್ತಾ ಇವತ್ತಿನ ಈ ಜಸ್ಟ್ ಕ್ಯೂರಿಯಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್, ಥ್ಯಾಂಕ್ಸ್ ಫಾರ್ ಆಲ್ ದ ರಿಮೈಂಡರ್ಸ್. ಕಂಟಿನ್ಯೂ ಸರ್ವಿಂಗ್ ವೆಲ್. Until next time, take care, sir. Thanks, Amma. Thank you very much. Thank you.